ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗೆ ಅನೇಕ ವಿಶೇಷವಾದಂತಹ ಒಡನಾಟಗಳನ್ನು ಹೊಂದಿರತಕ್ಕಂತಹ ಇಬ್ಬರು ವ್ಯಕ್ತಿಗಳು ಈ ಒಂದು ದಿವಸ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಸಮಾಜ ಸುಧಾರಕರು, ಸಮಾಜ ಸೇವಕರು ಹಾಗೂ ಶ್ರೀಪಾದಂಗಳವರ ಪರಮ ಭಕ್ತಾಭಿಮಾನಿಗಳಾಗಿರ್ತಕ್ಕಂತಹ ಶ್ರೀಯುತ ರತ್ನಕುಮಾರ್ ಹಾಗೂ ಶ್ರೀಯುತ ಮುರಳಿ ಕಡೇಕಾರು ಇವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಮಹನೀಯರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರಾಗಿರ್ತಕ್ಕಂತಹ CH ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯೇತೀಶ್ವರಂ ಪ್ರಪಂಚಮಾನ್ವಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಜೀವನ ಅದು ಸನ್ಯಾಸಿಗಳಿಗೆ, ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ, ಎಲ್ಲ ಆಶ್ರಮದವರೆಗೂ ಕೂಡ, ಮತ್ತೆ ಎಲ್ಲ ವರ್ಗದ ಜನಕ್ಕೂ ಕೂಡ, ಆ ವರ್ಗದಲ್ಲಿ ಭೇದ ಇಲ್ಲ, ಎಲ್ಲ ವರ್ಗದ ಜನಕ್ಕೂ ಕೂಡ ಅದೊಂದು ಆದರ್ಶವಾಗಿರ್ತಕ್ಕಂತಹ ಜೀವನ. ಅವರು ಆ ಜೀವನ ನಡೆಸೋದು ತುಂಬಾ ಕ್ಲಿಷ್ಟಕರವಾದದ್ದು. ಆದರೆ ಅಂಥ ಕ್ಲಿಷ್ಟಕರವಾದ ಜೀವನದಲ್ಲೂ ಕೂಡ ಶ್ರೀಪಾದಂಗಳವರು ತುಂಬಾ ಸಂತೋಷವನ್ನ, ಆನಂದವನ್ನ ಕಂಡಿದ್ರು. ಅದಕ್ಕೆ ಕಾರಣ ಅವರ ಮನಸ್ಸಿನ ಪರಿಶುದ್ಧತೆ. ಆ ಎಲ್ಲ ಕಾಮಕ್ರೋಧಗಳನ್ನು ಕೂಡ ಗೆದ್ದು ಆ ಎತ್ತರದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾವತ್ತೂ ಕೂಡ ಆ ಕ್ಲೇಶ, ಅದನ್ನ ದುಃಖ ಆಗ್ತಾ ಇದೆ ನನಗೆ ಎಂಬುದಾಗಿ ಯಾವತ್ತೂ ಕೂಡ ಭಾವಿಸ್ಕೊಳ್ಳೋದಿಲ್ಲ. ಅದನ್ನ ತಪಸ್ಸು ಎಂಬುದಾಗಿ ಅವರು ಭಾವಿಸಿಕೊಳ್ತಾರೆ. ಹಾಗೆಯೇ ಪರಮ ಪೂಜ್ಯ ಶ್ರೀಪಾದಂಗಳವರು ಯಾವುದೇ ಮಾರ್ಗದಲ್ಲಿ ತಾವು ಕಾಲಿಟ್ಟಾಗಲೂ ಕೂಡ ತುಂಬಾ ಕ್ರಾಂತಿಕಾರಕವಾದ ಹೆಜ್ಜೆಯನ್ನೇ ಇಟ್ಟವರು. ಆ ಸಂದರ್ಭದಲ್ಲಿ ಅನೇಕ ಸಂಪ್ರದಾಯವಾದಿಗಳಿಂದ, ಮೂಲಭೂತವಾದಿಗಳಿಂದ ಅನೇಕ ವಿಧವಾದ ಅವರಿಗೆ ವಿರೋಧಗಳು ಬಂತು. ಅದರ ವಿರೋಧಗಳನ್ನೆಲ್ಲವನ್ನೂ ಕೂಡ ಮೆಟ್ಟಿ ನಿಂತರು ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರು ಹೀಗೆ ಕ್ರಾಂತಿಕಾರಕವಾದ ಹೆಜ್ಜೆಯನ್ನು ಇಡೋದ್ರ ಜೊತೆಗೆ ಕಲೆ, ಸಂಸ್ಕೃತಿ ಪ್ರತಿಯೊಂದಕ್ಕೂ ಕೂಡ ಒಂದು ವಿಶೇಷವಾದ ಸ್ಥಾನಮಾನವನ್ನ ಅವರು ಕೊಡ್ತಾ ಇದ್ರು. ಅವರು ಯಾವುದೇ ಕಾರ್ಯಕ್ರಮಗಳೇ ಆಗಲಿ, ಸುಧಾಮಂಗಲ ಆಗಿರಬಹುದು, ಪರ್ಯಾಯದ ಉತ್ಸವ ಆಗಿರಬಹುದು, ತತ್ವಜ್ಞಾನ ಸಮ್ಮೇಳನಗಳಾಗಿರಬಹುದು, ಅಲ್ಲಿ ಹರಿಕತೆ, ಯಕ್ಷಗಾನ, ನೃತ್ಯ, ಸಂಗೀತ, ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವರೊಂದು ವಿಶಿಷ್ಟವಾದ ಸ್ಥಾನಮಾನವನ್ನ ಕೊಡ್ತಾ ಇದ್ರು. ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಅದರ ಬಗ್ಗೆ ಅವ್ರಿಗೆ ಇದ್ದಷ್ಟು ಗೌರವ, ಆದರ ಬೇರೆ ಯಾವ ಮಠಾಧಿಪತಿಗಳಿಗೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಶಿಷ್ಟ ವ್ಯಕ್ತಿಗಳಾಗಿ ಬಾಳಿದವರು ಪರಮ ಪೂಜ್ಯ ಶ್ರೀಪಾದಂಗಳವರು. ಆದ್ರಿಂದಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಇವರು ಆದರ್ಶರಾಗಿ ನಿಲ್ತಾರೆ ಶ್ರೀಪಾದಂಗಳವರು. ಇಂತಹ ಶ್ರೀಪಾದಂಗಳವರ ಒಡನಾಟವನ್ನ ಹೊಂದಿದ ಇಬ್ಬರು ವ್ಯಕ್ತಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಒಂದು ಶ್ರೀಯುತ ಮುರಳಿ ಕಡೆಕ್ಕಾರ್ ಅವರು, ಮತ್ತೊಬ್ಬರು ಶ್ರೀಯುತ ರತ್ನಕುಮಾರ್ ಅವರು. ನನಗೆ ಇವ್ರ ಬಗ್ಗೆ ಮಾತನಾಡಲಿಕ್ಕೆ ತುಂಬಾ ಸಂತೋಷ ಆಗತ್ತೆ. ಯಾಕೆಂದ್ರೆ ಮುರಳಿ ಕಡೆಕಾರ್ ಅವರು ಮತ್ತೆ ರತ್ನಕುಮಾರ್ ಅವರು ಇಬ್ರು ಕೂಡ ಶ್ರೀಪಾದಂಗಳವರ ಯಾವುದೇ ಕಾರ್ಯಗಳಿರಲಿ ತಾವು ಕಟಿಬದ್ಧರಾಗಿ ಇಬ್ರು ಕೂಡ ನಿಂತ್ಕೊಳ್ತಾ ಇದ್ರು. ಸ್ವಾಮಿಗಳ ಹೇಳಿದ ಮಾತನ್ನ ಒಂದು ಗೆರೆಯಷ್ಟು ಎಂದು ದಾಟುತ್ತಿರಲಿಲ್ಲ. ಅವರ ಆದೇಶವನ್ನ ಶಿರಸ್ಥ ವಹಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಕಾರಣ ಆಗ್ತಾ ಇದ್ರು, ದುಡಿತಾ ಇದ್ರು ಮುರಳಿ ಕಡೆಕಾರ್ ಅವರು ಹಾಗೂ ರತ್ನಕುಮಾರ್ ಅವರು. ಅವರಿಬ್ಬರ ಮೇಲೂ ಕೂಡ ಸ್ವಾಮಿಗಳಿಗೂ ಕೂಡ ವಿಶೇಷವಾದ ಅಭಿಮಾನ. ಅದು ಯಾಕೆ? ಅವರು ಇಬ್ಬರೂ ಕೂಡ ಯಾವುದೇ ಸ್ವಾರ್ಥ ಇಲ್ಲದೇನೆ
ಸಮಾಜಕ್ಕೆ ತಮ್ಮನ್ನ ಅರ್ಪಣೆ ಮಾಡಿಕೊಂಡವರು. ಮುರಳಿ ಕಡೆಕಾರ್ ಅವರು ಹಾಗೂ ರತ್ನಕುಮಾರ್ ಇಬ್ಬರು ಕೂಡ ತಮ್ಮನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡವರು. ಮುರಳಿ ಕಡೆಕಾರ್ ಅವರು ನಿಟ್ಟೂರಿನ ಪ್ರೌಢಶಾಲೆಯಲ್ಲಿ ಒಬ್ಬರು ಅಧ್ಯಾಪಕರಾಗಿ ಗಣಿತಶಾಸ್ತ್ರ, ವಿಜ್ಞಾನ ಇವುಗಳೆಲ್ಲ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ರು. ಆದರೆ ಅವರ ಜೀವನ ಅಷ್ಟೇ ಒಂದು ಚೌಕಟ್ಟಿಗೆ ಒಳಪಟ್ಟಿರಲಿಲ್ಲ. ಅದು ತುಂಬಾ ವಿಸ್ತಾರವಾದ ವ್ಯಾಪ್ತಿಯನ್ನು ಹೊಂದಿತ್ತು ಅವರ ಜೀವನ. ಅವರು ಆ ನಿಟ್ಟೂರು ಪ್ರೌಢಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ಇನ್ನೇನು ಮುಚ್ಚಿ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಸಂಪೂರ್ಣ ಜೀವ ಚೈತನ್ಯವನ್ನ ಕೊಟ್ಟು ಅಮೃತದ ಧಾರೆಯನ್ನ ಹರಿಸಿರ್ತಕ್ಕಂಥವ್ರು ನಮ್ಮ ಮುರಳಿ ಕಡೆಕಾರ್ ಅವರು. ಅವರು ಯಾರೇ ವಿದ್ಯಾರ್ಥಿಗಳು ಬಂದು ಸೇರ್ಲಿ, ಅವರ ಮನೆಯ ಕಷ್ಟ ಕ್ಲೇಶಗಳಲ್ಲಿ ತಾವು ಒಂದಾಗ್ತಾ ಇದ್ರು. ಆ ವಿದ್ಯಾರ್ಥಿಗಳ ಕೌಟುಂಬಿಕ ಸಮಸ್ಯೆಗಳನ್ನ ನಮ್ಮ ಕುಟುಂಬದ ಸಮಸ್ಯೆ ಎಂಬುದಾಗಿ ಭಾವಿಸಿಕೊಂಡು ಅಷ್ಟು ಉದಾರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಏನೇ ಇರಲಿ ಅದನ್ನ ಪರಿಹಾರ ಮಾಡ್ತಾ ಇದ್ರು. ಇದು ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡಲಿಕ್ಕೆ, ವಿದ್ಯಾರ್ಥಿಗಳು ಒಂದು ಸಂಸ್ಕೃತಿ, ಸಜ್ಜನಿಕೆ, ಅಧ್ಯಯನದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರಾಮಾಣಿಕನಾದ ಅಧ್ಯಾಪಕ ಕೊಡ್ತಕ್ಕಂತಹ ಮಾರ್ಗದರ್ಶನ ಇದೆಯಲ್ಲ, ಆ ಮಾರ್ಗದರ್ಶನ ಅದು ತುಂಬಾ ಅಮೂಲ್ಯವಾಗಿರ್ತಕ್ಕಂತಹ ಮಾರ್ಗದರ್ಶನ. ಮುರಳಿ ಕಡೆಕಾರ್ ಅವರು ಅಂತಹ ಅಮೂಲ್ಯವಾದ ಮಾರ್ಗದರ್ಶನವನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು. ಆದ್ರೆ ಎಷ್ಟೋ ವಿದ್ಯಾರ್ಥಿಗಳು, ಸಾವಿರ ವಿದ್ಯಾರ್ಥಿಗಳು ಇವತ್ತು ಕೂಡ ಮುರಳಿ ಕಡೆಕಾರು ಅಂತ ಹೇಳಿದ್ರೆ ಸಂತೋಷದ ಅಶ್ರುಗಳು ಅವರ ಕಣ್ಣಿಂದ ಹರಿದು ಬರುತ್ತೆ. ಆ ರೀತಿ ವಿದ್ಯಾರ್ಥಿಗಳ ಅಭಿಮಾನ, ಪ್ರೀತಿ, ವಿಶ್ವಾಸಗಳಿಗೆ ಪಾತ್ರರಾಗಿರ್ತಕ್ಕಂಥವರು ನಿಟ್ಟೂರು ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಮುರಳಿ ಕಡೆಕಾರ್ ಅವರು. ಅವರು ಶಾಲೆಯಲ್ಲಿ ಸುಮ್ಗೆ ಅವರು ಕುಳಿತುಕೊಳ್ತಿರ್ಲಿಲ್ಲ. ನಾನು ಹೇಳಿದೆ, ವಿದ್ಯಾರ್ಥಿಗಳ ಕಷ್ಟ, ಅವರ ದುಃಖಗಳಲ್ಲಿ ಒಂದಾಗ್ತಾ ಇದ್ರು ಎಂಬುದಾಗಿ. ಅಷ್ಟೇ ಅಲ್ಲ, ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಅನೇಕ ಯೋಜನೆಗಳು ಅದೆಲ್ಲ ಕೈಗೂಡಬೇಕು, ಅದಕ್ಕೋಸ್ಕರವಾಗಿ ಹಗಲು ಇರುಳು ಅವರು ಪ್ರಯತ್ನವನ್ನ ಪಡ್ತಾ ಇದ್ರು. ರಾಷ್ಟ್ರೀಯ ಭಾವೈಕ್ಯತೆಗೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿ ಹೊರಹೊಮ್ಮಬೇಕು, ಅದಕ್ಕೋಸ್ಕರವಾಗಿಯೇ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಬಿಸಿ ಊಟ, ಅವರಿಗೆ ವಸ್ತ್ರ, ಅವರಿಗೆ ಏನೇನು ಬೇಕೋ ಎಲ್ಲ, ಪುಸ್ತಕ ಆಗಿರ್ಬೋದು, ಪುಸ್ತಕ ಹಾಕೊಳ್ಳಿಕ್ಕೆ ಬ್ಯಾಗ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ತಾವು ಅನೇಕ ಜನರನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಧನ ಸಂಪತ್ತನ್ನ ಒದಗಿಸಿ ವಿದ್ಯಾರ್ಥಿಗಳಿಗೆ ಆ ವಿಧವಾದ ಒಂದು ಉತ್ಕೃಷ್ಟವಾದ, ಉತ್ತಮವಾದ ಸೇವೆಯನ್ನ ಅವರು ಸಲ್ಲಿಸಿದ್ರು. ನನಗನ್ಸತ್ತೆ ಮುರಳಿ ಕಡೆಕಾರ್ ಅವರು ಇನ್ನ ಸಾವಿರ ಜನ್ಮಗಳಲ್ಲಿ ಅವರಿಗೆ ವಿದ್ಯಾದಾನದ ಪುಣ್ಯ ಮೇರು ಪರ್ವತದಷ್ಟು ಅದು ಬಿಟ್ಕೊಂಡಿದೆ, ಅವರ ಬೆನ್ನಿಗೆ ಹಟ್ಕೊಂಡಿದೆ. ಅಷ್ಟು ಸೇವೆಯನ್ನ ಮುರಳಿ ಕಡೆಕಾರ್ ಅವರು ಸಲ್ಲಿಸಿದ್ದಾರೆ. ಹೀಗೆ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ, ವಿದ್ಯಾರ್ಥಿಗಳ ಪ್ರಗತಿಗೋಸ್ಕರವಾಗಿ, ಅಷ್ಟೇ ಅಲ್ಲ, ವಿದ್ಯಾಪೋಷಕ್ ಎಂಬುದಾಗಿ ಒಂದು ದೊಡ್ಡ ಯೋಜನೆ ಅವರದ್ದು. ಆ ಯೋಜನೆಯಲ್ಲಿ ಅನೇಕ ಮಂದಿ ಬಡ ವಿದ್ಯಾರ್ಥಿಗಳು, ಯಾರು ಅತ್ಯಂತ ಬಡವರು ಇದ್ದಾರೆ, ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡೋದು. ಅದು 1-2 ಮನೆ ನಿರ್ಮಾಣ ಕೊಟ್ಟಿರೋದಲ್ಲ, ಇದುವರೆಗೂ ಕೂಡ ಸುಮಾರು 18ಕ್ಕಿಂತಲೂ ಕೂಡ ಹೆಚ್ಚಿನ ಮನೆಗಳನ್ನ ನಿರ್ಮಾಣ ಮಾಡಿ ಆ ರೀತಿ ಬಡಬಗ್ಗರಿಗೆ ಅವರು ಕೊಟ್ಟಿದ್ದಾರೆ. ಇಂತಹ ಉತ್ತಮವಾದ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮುರಳಿ ಕಡೆಕಾರ್ ಅವರು. ಅಂತ ಮುರಳಿ ಕಡೆಕಾರ್ ಅಂತವ್ರು ನಮ್ಮ ಸಮಾಜಕ್ಕೆ ಇನ್ನೂ ಒಂದು 50 ಜನ 100 ಜನ ಬಂದರೂ ಕೂಡ ನಮಗೆ ತುಂಬಾ ಸಂತೋಷ. ಅಂತಹ ಒಂದು ಆದರ್ಶದ ವ್ಯಕ್ತಿತ್ವವನ್ನ ಹೊಂದಿರ್ತಕ್ಕಂಥವ್ರು ಮುರಳಿ ಕಡೆಕಾರ್ ಅವರು. ಅವರ ಮಕ್ಕಳು, ಅವರು ಯಕ್ಷಗಾನ ಕಲಾರಂಗ ಇದೆ, ಅದರ ಕಾರ್ಯದರ್ಶಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮುರಳಿ ಕಡೆಕಾರ್ ಅವರು. ಅವರಿಗೆ ಕಲೆ, ಸಂಸ್ಕೃತಿ ಅದರಲ್ಲೆಲ್ಲ ತುಂಬಾ ಅಭಿಮಾನ. ಅದರ ಯಕ್ಷಗಾನ ಪ್ರಸಂಗಗಳಲ್ಲಿ ತಾವು ಭಾಗವಹಿಸಿ ಆ ಯಕ್ಷಗಾನ ಕ್ಷೇತ್ರ ಅದಕ್ಕೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮುರಳಿ ಕಡೆಕಾರ್ ಅವರು. ಅವರ ಮಗಳು ಒಳ್ಳೆಯ ನೃತ್ಯ ಕಲಾವಿದೆ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯವಾಗಿ ಮೆರೆಯತಕ್ಕಂತಹ ಎಲ್ಲಾ ಗುಣಗಳನ್ನು ಕೂಡ ಹೊಂದಿರತಕ್ಕಂತಹ ಕಲಾವಿದೆ ಮಗಳು. ಮಗ ಯಕ್ಷಗಾನ ಕಲಾವಿದ. ಹೀಗೆ ಮಕ್ಕಳು
ಗಂಡು ಮಕ್ಕಳು ಅವರ ಹೆಣ್ಣು ಮಕ್ಕಳು ಇಬ್ಬರನ್ನೂ ಕೂಡ ಈ ಒಂದು ಸಾತ್ವಿಕವಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಅವ್ರಿಗೂ ಕೂಡ ಕಲೆ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೂ ಕೂಡ ಅಭಿಮಾನ ವಿಶ್ವಾಸವನ್ನ ಹುಟ್ಟಿಸ್ತಕ್ಕಂತಹ ಒಂದು ಕಾರ್ಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗೆ ಮುರಳಿ ಕಡೆಕಾದವರು ತಾವು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಅಪರೂಪದ ವ್ಯಕ್ತಿಗಳು. ಆದ್ರಿಂದಾಗಿನೇ ಶ್ರೀಪಾದಂಗಳವರಿಗೆ ಮುರಳಿ ಕಡೆಕಾರವರ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ ವಿಶ್ವಾಸ ಇತ್ತು. ಯಾಕೆ ಶ್ರೀಪಾದಂಗಳವರು ತಮ್ಮನ್ನ ಸಮಾಜಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥವ್ರು, ಮುರಳಿ ಕಡೆಕಾರವರು ತಮ್ಮನ್ನ ಸಮಾಜಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥವ್ರು. ಆದ್ರಿಂದಾಗಿ ವಿಶೇಷವಾದ ಅಭಿಮಾನ ವಿಶ್ವಾಸಗಳನ್ನ ಶ್ರೀಪಾದಂಗಳವರು ಇವರ ಬಗ್ಗೆ ತೋರಿಸ್ತಾ ಇತ್ತು. ಇನ್ನೊಬ್ಬರು ರತ್ನಕುಮಾರ್ ಅವರು ಉಡುಪಿಯಲ್ಲಿರ್ತಕ್ಕಂತಹ ಸಂಸ್ಕೃತ ಮಹಾಪಾಠಶಾಲಾ ಅನೇಕ ವರ್ಷಗಳಿಂದ ಈಗಾಗಲೇ ನಡೀತಾ ಇರತಕ್ಕಂತಹ ಸಂಸ್ಥೆ ಅದು. ಆ ಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಆ ಸಂಸ್ಥೆಯ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸ್ತಾ ಇದ್ದಂಥವರು ನಮ್ಮ ರತ್ನಕುಮಾರ್ ಅವರು. ಅಲ್ಲಿರ್ತಕ್ಕಂತಹ ಕಟ್ಟಡ ತುಂಬಾ ಹಳೆಯದಾಗಿ ಹೋಗಿತ್ತು. ಅದರ ಸಂಸ್ಕೃತ ಕಾಲೇಜಿಗೆ ಒಂದು ಹೊಸ ಕಟ್ಟಡದ ಅವಶ್ಯಕತೆ ಇತ್ತು. ರತ್ನಕುಮಾರ್ ಅವರು ತಾವ ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರು ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಸವಲತ್ತುಗಳನ್ನು ಕೂಡ ತೆಗೆದುಕೊಂಡು ಬಂದು ಒಂದು ದೊಡ್ಡ ಭವ್ಯವಾಗಿರ್ತಕ್ಕಂತಹ ಕಟ್ಟಡವನ್ನು ಕೂಡ ರತ್ನಕುಮಾರ್ ಅವರು ಅನೇಕ ಜನರ ಸಹಕಾರದಿಂದ ನಿರ್ಮಾಣ ಮಾಡಿದ್ದಾರೆ. ಹೀಗೆ ರತ್ನಕುಮಾರ್ ಅವರ ಸೇವೆ ಅದು ಯಾವತ್ತೂ ಕೂಡ ನಾವು ಮರೆಯೋ ಹಾಗಿಲ್ಲ. ಸಂಸ್ಕೃತ ಕಾಲೇಜಿನ ಇತಿಹಾಸದಲ್ಲಿ ಒಳ್ಳೆ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ರತ್ನಕುಮಾರ್ ಅವರು. ಪೃಥ್ವಿ ಮ್ಯಾನೇಜ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತುಂಬಾ ದೊಡ್ಡ ಸಂಸ್ಥೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಮ್ಯಾನೇಜ್ಮೆಂಟಿನ ಬಗ್ಗೆ ಟ್ರೈನಿಂಗ್ ನೀಡತಕ್ಕಂತಹ ಸಂಸ್ಥೆ. ಈಗಾಗಲೇ 80 ವರ್ಷಗಳಿಂದ ಆ ಸಂಸ್ಥೆ ನಡೀತಾ ಇದೆ. ಉಡುಪಿಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂತಹ ಸಂಸ್ಥೆ. ಸುಮಾರು 15-20 ಸಾವಿರ ವಿದ್ಯಾರ್ಥಿಗಳಿಗೆ ಅಲ್ಲಿ ಆ ವಿಧವಾಗಿರ್ತಕ್ಕಂತಹ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಅನ್ನ ಆ ಸಂಸ್ಥೆ ನೀಡಿದೆ. ಇಂತಹ ಪೃಥ್ವಿ ಸಂಸ್ಥೆ ರತ್ನಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಒಂದು ದೊಡ್ಡ ಸಂಸ್ಥೆ. ಅಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ ಕನ್ಸಲ್ಟೆನ್ಸಿ ಇಂತಹ ಅನೇಕ ಸೇವೆಗಳು, ಸಮಾಜಕ್ಕೆ ಅತ್ಯುಪಯುಕ್ತವಾಗಿರ್ತಕ್ಕಂತಹ ಸೇವೆಗಳು, ಆ ಸೇವೆಗಳನ್ನ ಆ ಸಂಸ್ಥೆ ನೀಡ್ತಾ ಇದೆ. ಇನ್ನು ಹೆಚ್ಚಿನದಾಗಿ ತುಂಬಾ ಸಂತೋಷ ಪಡಬೇಕಾದ ವಿಚಾರ, ಪರಮ ಪೂಜ್ಯ ವೇದಾವರ ಶ್ರೀಪಾದಂಗಳವರ ಪರ್ಯಾಯ ಸಮಿತಿಯ ಕಾರ್ಯದರ್ಶಿಗಳಾಗಿಯೂ ಕೂಡ ರತ್ನಕುಮಾರ್ ಅವರು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಹೀಗೆ ಮನೆ ಮಡದಿ ಮಕ್ಕಳು ಯಾವುದರ ಕಡೆಗೂ ಕೂಡ ಗಮನ ಕೊಡದೇನೆ ಕೇವಲ ಸಮಾಜಕ್ಕೋಸ್ಕರವಾಗಿ ದುಡಿತಾ ಇರ್ತಕ್ಕಂಥವರು. ಅನೇಕ ಸಂಘ ಸಂಸ್ಥೆಗಳಿಂದ ಇವರು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೀಗೆ ಸಮಾಜದಲ್ಲಿ ಸೇವೆಗೋಸ್ಕರವಾಗಿ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು, ಒಂದು ರತ್ನಕುಮಾರ್ ಅವರು ಹಾಗೂ ಇನ್ನೊಬ್ಬರು ಮುರಳಿ ಕಡೆಕಾರ್ ಅವರು, ಇವತ್ತು ಶ್ರೀಪಾದಂಗಳವರ ಬಗ್ಗೆ ಮಾತನಾಡಲಿಕ್ಕೆ ಅವರು ಬಂದಿದ್ದಾರೆ. ಶ್ರೀಪಾದಂಗಳವರ ಒಡನಾಟ ಇಬ್ಬರಿಗೂ ಕೂಡ ಅನೇಕ ವರ್ಷಗಳಿಂದ ಇದೆ. 1 ವರ್ಷದ ಅಲ್ಲ, 2 ವರ್ಷ ಅಲ್ಲ, 4 ವರ್ಷ ಅಲ್ಲ, 15-20 ವರ್ಷಗಳ ಕಾಲ ಶ್ರೀಪಾದಂಗಳವರ ಒಡನಾಟವನ್ನ ಇಬ್ಬರೂ ಕೂಡ ಹೊಂದಿದವರು. ಆದ್ರಿಂದ ಶ್ರೀಪಾದಂಗಳವರ ವ್ಯಕ್ತಿತ್ವ ಏನು ಎಂಬುದಾಗಿ ರತ್ನಕುಮಾರ್ ಅವ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ಅವರ ಎಲ್ಲಾ ಸಂಸ್ಥೆಗಳು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಸಲಹಾಗಾರರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ರತ್ನಕುಮಾರ್ ಅವರು. ಆದ್ರಿಂದ ಶ್ರೀಪಾದಂಗಳವರಲ್ಲಿ ಮಾರ್ಗದರ್ಶನಕ್ಕೋಸ್ಕರವಾಗಿ ಅನೇಕ ಬಾರಿ ಅವರು ಬರ್ತಾ ಇದ್ರು. ಶ್ರೀಪಾದಂಗಳವರ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ರತ್ನಕುಮಾರ್ ಅವರು. ಆದ್ರಿಂದ ಮುರಳಿ ಕಡೆಕಾರ್ ಅವ್ರಿಗೂ ಮತ್ತೆ ರತ್ನಕುಮಾರ್ ಅವ್ರಿಗೂ ಕೂಡ ಶ್ರೀಪಾದಂಗಳವರ ಒಡನಾಟ ಹಲವಾರು ವರ್ಷಗಳ ಒಡನಾಟ ಅದು. ಆದ್ರಿಂದಾಗಿ ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನ ಚೆನ್ನಾಗಿ ಅವರಿಬ್ಬರು ಕೂಡ ಅರಿತಿರ್ತಕ್ಕಂಥವ್ರು. ಆ ಶ್ರೀಪಾದಂಗಳವರಲ್ಲಿ ಏನೇನು ಗುಣಗಳನ್ನ ಅವರು ಕಂಡಿದ್ದಾರೆ, ಶ್ರೀಪಾದಂಗಳವರಿಂದ ಯಾವ ರೀತಿಯಾದ ಸ್ಫೂರ್ತಿ
ಇವರ ಸಮಾಜ ಸೇವೆಗೆ ದೊರೆತಿದೆ, ರತ್ನಕುಮಾರ್ ಅವರಿಗೆ, ಮುರಳಿ ಕಳೆಗಾರ್ ಅವರಿಗೆ ದೊರೆತಿದೆ. ಅದೆಲ್ಲವನ್ನೂ ಕೂಡ ಇವತ್ತು ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಇಬ್ಬರು ಮಹಾನುಭಾವರು ಇವತ್ತು ನಮ್ಮ ಜೊತೆಗೆ ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಹೆಮ್ಮೆಯ ಸಂಗತಿಯಾಗಿದೆ. ಅವರಿಬ್ಬರಿಗೂ ಕೂಡ, ಮುರಳಿ ಕಳೆಗಾರ್ ಅವರಿಗೂ ಹಾಗೂ ರತ್ನಕುಮಾರ್ ಅವರಿಗೂ ಕೂಡ, ಇಬ್ಬರಿಗೂ ಕೂಡ ನಾನು ನಮ್ಮ ವಿಷಯ ಕುಟುಂಬದಲ್ಲಿ ಶ್ರೀಯುತ ಮುರಳಿ ಕಳೆಕಾರ್ ಅವರು ಮಾತನಾಡಬೇಕು ಎಂಬುದಾಗಿಯೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಮುರಳಿ ಸರ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ಅಂತ ಹೇಳಿ. ಮುರಳಿ ಸರ್ ಅನ್ಮ್ಯೂಟ್ ಮಾಡಿ ಅಂತ ಹೇಳಿ. ಪೂಜ್ಯ ಶೇಷತೀರ್ಥ ಶ್ರೀಪಾದರ ವ್ಯಕ್ತಿತ್ವವನ್ನ ಒಂದು 3 ದಶಕಗಳ ದೂರದಿಂದ ಸರ್ ಕೇಳಿಸ್ತಾ ಇಲ್ಲ? ಹೌದಾಚಾರ್ಯ, ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ. ಆದಾಗ ನರಸಿಂಹಣ್ಣ ಅಡುಗೆ ಮಾಡುವಾಗ ಯಾವತ್ತೂ ಬೇಜವಾಬ್ದಾರಿಗಳ ನೆನಪಿನ ಶಕ್ತಿಯ ಬಗ್ಗೆ, ವ್ಯಂಜನದ ಅವಲೋಕನದ ಬಗ್ಗೆ, ಆ ಬಳಿಕ ಅವರು ಕೊಡುವ ಸಂಭಾವನೆಯ ಬಗ್ಗೆ ಹೃದಯ ತುಂಬಿ ಮಾತಾಡುವುದನ್ನ ಕೇಳಿ 1983ರಲ್ಲಿ ಕಿತ್ತೂರು ಡಿಸ್ಟ್ರಿಕ್ಟ್ಗೆ ಸೇರಿದೆ. 1984ರಿಂದ 86 ಪೇಜಾವರ ಶ್ರೀಗಳ 3ನೇ ಪರ್ಯಾಯ. ಆ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಉಡುಪಿಯ ಸಮೂಹ ಸಂಸ್ಥೆಯ ಒಬ್ಬ ನಟನಾಗಿದ್ದೆ. ಹಲವಾರು ನೃತ್ಯ ರೂಪಕಗಳಲ್ಲಿ ಅಂಬಲಪಾಡಿ ಶ್ರೀಜನಾರ್ದನ ಯಕ್ಷಗಾನ ಕಲಾಮಂಡಳಿಯ ಕಲಾವಿದನಾಗಿ ಇದ್ದೆ. ಯಕ್ಷಗಾನ ಪ್ರದರ್ಶನದಲ್ಲಿ ಸ್ವಾಮೀಜಿಯರ ಪರ್ಯಾಯದ ಅವಧಿಯಲ್ಲಿ ಭಾಗವಹಿಸಿದೆ. ಉಡುಪಿ ಯಕ್ಷಗಾನ ಕಲಾರಂಗದ ಸದಸ್ಯನಾಗಿದ್ದೆ. 1975ರಲ್ಲಿ ಸ್ಥಾಪನೆಗೊಂಡ ಈ ಸಂಸ್ಥೆಗೆ 1985 ದಶಮಾನದ ಸಂಭ್ರಮ, 3 ದಿನಗಳ ಸಂಭ್ರಮದ ಕಾರ್ಯಕ್ರಮವನ್ನ ಪೇಜಾವರ ಶ್ರೀಗಳ ಮಾರ್ಗದರ್ಶನದಲ್ಲಿ ರಾಜಾಂಗಣದಲ್ಲಿ ನಡೆಸಿದ್ದನ್ನು ನಾನು ವೀಕ್ಷಿಸಿದ್ದೆ, ಸಂಭ್ರಮಿಸಿದ್ದೆ. ಪೇಜಾವರ ಶ್ರೀಗಳು ಈ ಸಂಸ್ಥೆಯ ಪ್ರಥಮ ಮಹಾಪುರುಷ ಸದಸ್ಯರು. ಎಲ್ರಿಗೂ ಗೊತ್ತಿರೋ ವಿಷಯ, ಯಕ್ಷಗಾನ ಹೇಳಿದ್ರೆ ಶ್ರೀಗಳಿಗೆ ಜೀವ. ಅದನ್ನ ಜೀವ ಪ್ರೀತಿಸುವಂತ ಸ್ವಭಾವ ಶ್ರೀಗಳು. ಆ ಬಳಿಕ ಬಹಳ ಮುಖ್ಯವಾಗಿ ದಿವಾನರಾದ ರಘುರಾಮಾಚಾರ್ಯರು, ಎಸ್ ಪಿ ಭಟ್ರು ಮತ್ತು ಎಸ್ ಕೆದ್ದಾರ ಕಾರಣದಿಂದ ಪೇಜಾವರ ಶ್ರೀಗಳ ಸಾಮೀಪ್ಯದ ಭಾಗ್ಯ ನನಗೆ ಪ್ರಾಪ್ತಿಯಾಯಿತು. 1990ರಲ್ಲಿ ನಾನು ಉಡುಪಿಯ ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿಯಾಗಿ ನೇಮಕಗೊಂಡೆ. 16 ಚಟುವಟಿಕೆಗಳನ್ನ ಮಾಡ್ತಾ ಇರುವ ಒಂದು ಸಂಸ್ಥೆ ಅದು. ಅದರ ಸುದೀರ್ಘ 45 ವರ್ಷದ ಈ ಪಯಣದಲ್ಲಿ ಶ್ರೀಪಾದಂಗಳವರ ಕೊಡುಗೆ ಬಹಳ ಮಹತ್ತರವಾದದ್ದು. ಪ್ರತಿಯೊಂದು ವಿಭಾಗದಲ್ಲೂ ಅವರ ಬಹಳ ದೊಡ್ಡ ಕೊಡುಗೆ ಇದೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿಗಳ ಸಾಮೀಪ್ಯ ಭಾಗ್ಯ ನನಗೆ ಸಿಕ್ಕಿತ್ತು. ಕೆಲವು ಘಟನೆಗಳನ್ನ ಹೇಳುತ್ತಾ ಆ ಮೂಲಕ ಸ್ವಾಮೀಜಿಯವರ ವಿರಾಟ್ ದರ್ಶನದ ತುಣುಕುಗಳನ್ನ ನಿಮ್ಮ ಮುಂದೆ ತೆರೆದಿದ್ದಕ್ಕೆ
ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಸಂಸ್ಥೆಗೆ 2000 ಇಸ್ವಿಯಲ್ಲಿ 25ನೇ ವರ್ಷ ಆಯಿತು. ಬೆಳ್ಳಿ ಹಬ್ಬ. ಅದರ ಉದ್ಘಾಟನೆ 1999ರಲ್ಲಿ ಆಯಿತು. ಬೆಳ್ಳಿ ಋಷಿಗಳು ಬಂದಿದ್ದು, ವಿದ್ಯಾರ್ಥಿಗಳು ಬಂದಿದ್ದು. 2000 ಇಸ್ವಿ ಪೂಜ್ಯ ಶ್ರೀಪಾದವರ 4ನೇ ಪರ್ಯಾಯ. ಬಹುಶಃ ಯಕ್ಷಗಾನ ಕಲಾರಂಗದ ಸಂಸ್ಥೆಯ ಒಂದು ಚಟುವಟಿಕೆಯನ್ನು ಗಮನಿಸಿದ್ರೆ ಹಲವು ಯೋಜನೆಗಳಿಗೆ ಅವರ 4ನೇ ಪರ್ಯಾಯ ಒಂದು ಪ್ರಮುಖ ಕಾಲಘಟ್ಟವಾಗಿದೆ. ಬಹಳ ಮುಖ್ಯವಾಗಿ ಬೆಳ್ಳಿ ಹಬ್ಬ. ಬೆಳ್ಳಿ ಹಬ್ಬದ ಸಮಾರೋಪವನ್ನು ನಾವು ಪೂರ್ಣಪ್ರಜ್ಞಾ ಆಡಿಟೋರಿಯಂನಲ್ಲಿ ಮಾಡಿದೆವು. 25 ಜನ ಕಲಾವಿದರಿಗೆ, ಎಲೆಯ ಮರೆಯಲ್ಲಿರುವ ಹಿರಿಯ ಕಲಾವಿದರು, ಈವರೆಗೆ ಹೆಚ್ಚಿನವರು ಪ್ರಶಸ್ತಿಯನ್ನು ಪಡೆಯದೇ ಇರುವ ಕೆಂಪು ಬಡಗಿನ ಕಲಾವಿದರನ್ನ ನಾವು ಆಯ್ಕೆ ಮಾಡಿ ಒಂದೇ ವೇದಿಕೆಯಲ್ಲಿ 5,000 ರೂಪಾಯಿಯ ಏನು ಮಾಡಲಿ, ಪರ್ಯಾಯ ಅವರು ರಥಬೀದಿ ಬಿಟ್ಟು ಬರುವ ಹಾಗಿಲ್ಲ. ಆದ್ರೆ ವಿಜಯವಂಶಿಗಳ ಒಂದು ದೊಡ್ಡ ವ್ಯಕ್ತಿತ್ವ ಹೇಳಿದ್ರೆ, ಅವರು ತುಂಬಾ ಮಠದ ಆವರಣದಲ್ಲಿ ಇದ್ದುಕೊಂಡೆ ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಿಯಮಗಳನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ತಾ, ಬದಲಾಯಿಸ್ತಾ ಮುನ್ನಡೆಯುವುದು ಅವರ ಒಂದು ಸ್ವಭಾವ. ಅವರು ಪೂರ್ಣಪ್ರಜ್ಞಾ ಆಡಿಟೋರಿಯಂಗೆ ಬಂದು ಅವರ ತರ್ಕ ಏನು ಹೇಳಿದ್ರೆ, ರಸಬೀದಿ ಹೇಳಿದ್ರೆ ಬಡಗು ಪೇಟೆ, ತೆಂಕುಪೇಟೆ, ಕನಕ ಸರಸ್ವತಿ ಇದೆಲ್ಲ ಸೇರಿ ತೆಂಕುಪೇಟೆಯ ಕೊನೆಯಲ್ಲಿರುವುದೇ ವಿದ್ಯಾರಣ್ಯದ ಆ ಪ್ರದೇಶದಲ್ಲಿರುವ ಪೂರ್ಣಪ್ರಜ್ಞಾ ಆಡಿಟೋರಿಯಂ. ಆ ನೆಲೆಯಲ್ಲಿ ನಡ್ಕೊಂಡೇ ಬಂದರು. ವೀರೇಂದ್ರ ಹೆಗಡೆಯವರು ಬಂದಿದ್ರು. ಸುಮಾರು 1.5 ತಾಸು ಕಲಾವಿದರನ್ನು ಗೌರವಿಸುತ್ತಾ ಸಂಭ್ರಮಿಸಿದರು. ಆ ಬಳಿಕ ಗುಡುಗುಡುಗುಡು ಕೊಡುತ್ತಾ ರಥಬೀದಿಗೆ ಹೋಗಿ ತಮ್ಮ ಪೂಜಾ ಕೈಂಕರ್ಯವನ್ನು ಮುಂದುವರಿಸಿದರು. ಆ ದೃಶ್ಯ ಇವತ್ತು ಕೂಡ ಕಣ್ಣ ಮುಂದೆ ತಾಯಿಯಾಗಿದೆ. ಅದೇ ಸಂದರ್ಭದಲ್ಲಿ ನಾವು ತಾಳಮದ್ದ ಸಪ್ತಾಹವನ್ನು ಆರಂಭಿಸಿದ್ದೆವು. ಆಗ ತಾಳಮದ್ದ ಸ್ಪರ್ಧೆ ಮಾಡಿದೆವು. ರಾಜಾಂಗಣ ಗೊತ್ತಿದೆ ನಿಮಗೆ. ರಾಜಾಂಗಣದಲ್ಲಿ ಸಾಮಾನ್ಯ 5:30 ಪ್ರವಚನದ ಸಮಯ, 7:30ವರೆಗೆ. ಆದ್ರೆ ಆ ಬಳಿಕ 7 ಗಂಟೆ ಮೇಲೆ ನಾವು ತಾಳಮದ್ದಲೆ ಮಾಡಿದ್ರೆ ಜನಗಳು ಬರುವುದು ಕಡಿಮೆ. ದೂರದ ಊರಿಗೆ ಹೋಗಬೇಕು, ಬಸ್ಸು ಇರುವುದಿಲ್ಲ. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳಲ್ಲಿ ನಿವೇದಿಸಿಕೊಂಡೆವು, ನಮಗೆ 5:30ಯಿಂದ 8:30ವರೆಗೆ ಅವಕಾಶ ಕೊಟ್ಟಿದ್ದ ಒಳ್ಳೆಯದು ಹೇಳಿ. ಆಗ ಸಣ್ಣ ಆಕ್ಷೇಪ ಬಂತು. ಆಗ ಪ್ರವಚನದ ಸಮಯ ಹೇಳಿ ಆಗ ಏನ್ ಸ್ವಾಮೀಜಿಗಳು ಹೇಳಿದ್ರೆ, ತಾಳಮದ್ದಲೆ ಕೂಡ ಪ್ರವಚನದ ಹಾಗೆಯೇ ಅದು ಕೂಡ ಧರ್ಮಬೋಧನೆಗೆ, ರಾಮಾಯಣ ಮಹಾಭಾರತ ಪುರಾಣಗಳ ಬಗ್ಗೆ ಜನರಿಗೆ ತಿಳಿ ಹೇಳಿರುವ ಒಂದು ಮಾಧ್ಯಮ. ಆದ್ರೆ ಇದನ್ನ ನಾವು ಪ್ರವಚನ ಅಂತ ಸಂಯೋಜಕರನ್ನ ಅವರ ಮಾತಿಗೆ ಅಲ್ಲಿಗೆ ಮಾತನ್ನು ನಿಲ್ಲಿಸಿದ್ರು. ಅವರೆಲ್ಲ ಹೌದು ಅಂತ ಒಪ್ಪಿಕೊಂಡ್ರು. ಇವರೆವರೆಗಿನ ಈ ಅವಧಿ ಮತ್ತೆ ನಮಗೆ ಎಲ್ಲ ಸ್ವಾಮೀಜಿಯವರಿಗೆ ಹೇಳಲಿಕ್ಕೆ ಅನುಕೂಲ ಆಯಿತು. ಬೇಜವರ್ಷಿಗಳು ನಮಗೆ ಅವಕಾಶ. ಅಷ್ಟಮಿ ಸಾಧಿಸಲು ಕೂಡ ನಮಗೆ ಯಕ್ಷಗಾನ ಕಲಾರಂಗದ ತಾಳಮದ್ದು ಸಪ್ತಾಹಕ್ಕೆ ಅದು ಮೇ ತಿಂಗಳ ಕೊನೆಯ ವಾರದಲ್ಲಿ ನಾವು ಕಳೆದ 20 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಅವಿಚ್ಛಿನ್ನವಾಗಿದೆ. ಅದು ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣ ಬೇಜವರ್ಷಿಗಳ ಪರ್ಯಾಯದಲ್ಲಿ ಅವರು ಆರಂಭಿಸಿದ್ದು ಬುದ್ಧಿ ಬೆಳಗ್ಗೆ ಮತ್ತೆ ಅವರು ನಮಗೆ ಆ ಸಮಯವನ್ನು ಕೊಟ್ಟರು. ಇನ್ನೊಂದು ಯಕ್ಷರೀತಿಯ ಆರಂಭ ಕೂಡ ಒಂದು ರೀತಿಯಲ್ಲಿ ಕಲಾವಿದರನ್ನೆಲ್ಲ ಸೇರಿಸಿದ್ದು ನಾವು ಅವರ ಪರ್ಯಾಯದಲ್ಲಿ 2000 ಇಸ್ವಿಯಲ್ಲೇ. 700 ಕಲಾವಿದರು ಪ್ರತಿ ವರ್ಷ ಮೇ 30 ಇಡೀ ದಿವಸ ಚರ್ಚೆ ಮಾಡಿ ಹೋಗುವಾಗ ಅವರಿಗೊಂದು ಉಡುಗೊರೆಯನ್ನು ಕೊಡ್ತಿದ್ದೆವು. ಅದು ಅವರ ಪರ್ಯಾಯದಲ್ಲೇ ಆಗ್ತದೆ.
ಎಲ್ಲಿಯೇ ಚಾತುರ್ಮಾಸ ಇದು ಹಿಂಡು ಹಿಂಡಾಗಿ ಇಡೀ ಎಲ್ಲ ತರಹದ್ದು ಈ ಸರಿ ಸಂಸ್ಥೆಗೆ ಇಷ್ಟು ನಮಗೆ ದೊಡ್ಡ ರೀತಿ ನೆರವು ನೀಡಿದ ಸ್ವಾಮೀಜಿಯವರ ತಂಡ ಹೇಗೆ ನಾವು ಸಜ್ಜತೆ ತೋರಿಸಬಹುದು ಅಂತ ನಮ್ಮೊಳಗೆ ಚರ್ಚಿಸಿದಾಗ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಸ್ಥಾಪಿಸಿ ಇವರಿಗೆ ಯಕ್ಷಗಾನಕ್ಕಾಗಿ ಶ್ರಮಿಸುವ ಸಂಸ್ಥೆಗೆ ಕೊಡುವ ಶ್ರೀ ವಿಶ್ವೇಶತೀರ್ಥ ಪ್ರಶಸ್ತಿ 2001ರಲ್ಲಿ ನಾವು ಅವರ ಯಕ್ಷಗಾನ ಕ್ಷೇತ್ರ 10,000 ಮೊತ್ತ ನಾವೇ ಕೊಡುವುದು ಸಂಕಲ್ಪಿಸಿದ್ದೆವು. ವೇದಿಕೆಯಲ್ಲಿ ಹೇಳಿದ್ರು ಇದು ಪ್ರತಿ ವರ್ಷ ಅದರ 50 ಮತ್ತೊಂದು ಅವರಿಗೆ ಇಷ್ಟವಾದ ಯಕ್ಷಗಾನವನ್ನ ತೋರಿಸಿ ಸ್ವಾಮೀಜಿಗಳು ನೋಡಬೇಕು ಆಶಯ ಆಗಿದೆ. ಹೀಗೆ ಚತುರ್ಥ ಪರ್ಯಾಯ ನಾನು ಮತ್ತೆ ಆ ಚತುರ್ಥ ಪರ್ಯಾಯದಲ್ಲಿ ಕಾರ್ಯಕರ್ತ ಹೋಗಿದ್ದೆ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಕಾರ್ಯಕರ್ತನಾಗಿ ಹೇಳಿದ ಕೆಲಸವನ್ನ ಮಾಡ್ತಾ ಇದ್ದೆ. ನನಗೆ ತುಂಬಾ ಖುಷಿಯನ್ನು ಕೊಟ್ಟು ನಾವು ಹೀಗೆ ಸುಬ್ರಹ್ಮಣ್ಯ ಎಲ್ಲ ಸೇರಿ ಕಡೆಗೆ ನಾವು ಲೆಕ್ಕ ಮಾಡಿದ್ವಿ. ಮುಂದೆ ಯಕ್ಷಗಾನ, ತಾಳಮದ್ದಲೆ, ಹರಿಕಥೆ, ಭರತನಾಟ್ಯ, ಜಾನಪದ ನೃತ್ಯಗಳನ್ನು ಮಾಡಿದ್ದು ಹೇಳಿದ್ರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಸುಮಾರು 200ಕ್ಕೂ ಮೇಲ್ಪಟ್ಟ ನೃತ್ಯಗಳಾಗಿದ್ದಾರೆ. ಇನ್ನು ಸಂಗೀತ ಹೇಳಿದ್ರೆ ಯಾರಿಗೆ ಒಂದೇ ದಿವಸ ಆಗಬೇಕು. ಆಗ ರಾಜಾಂಗಣದಲ್ಲಿ ಒಂದು ಪ್ರದರ್ಶನ, ಮಧ್ವ ಮಂಟಪದಲ್ಲಿ ಒಂದು ಪ್ರದರ್ಶನ, ಇನ್ನೊಂದು ಇಷ್ಟುವರೆ ಕನಕ ಮಂಟಪ. ಈ ರೀತಿ ಎಲ್ಲ ಆ ಔದಾರ್ಯವನ್ನ ನಾನು ಬಹಳ ವಿರಳ. ಹೀಗೆ ಚತುರ್ಥ ಪರ್ಯಾಯ 2005ರವರೆಗೆ ಉಡುಪಿಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅದು ಅನನ್ಯವಾದದ್ದು. ಉಳಿದ ಎಲ್ಲ ಮಠ ಮುಂದುವರಿಯಿತು. ಒಂದು 4 ಕಲಾವಿದ ಅಲ್ಲದೆ ಇದ್ರೆ ಸ್ವಾಮೀಜಿಯವರ ಈ ಸಾಮೀಪ್ಯದ ಸೌಭಾಗ್ಯದಲ್ಲಿ ಸಿಕ್ತಿರಲಿಲ್ಲ. ಈ ಸಂಸ್ಥೆಯ ಮೂಲಕ ಅವರು ಏನು ಪ್ರತಿಪಾದಿಸ್ತಾ ಬಂದರು, ಮನಸ್ಸಿನ ಕರ್ತವ್ಯ, ಮನುವಿದ್ಯೆ, ಅದರ ಹಾಗೆ ನಾನು ಒಬ್ಬ ಕಲಾ 20 ವರ್ಷಗಳ ಹೆಸರು ಅದನ್ನ 20 ವರ್ಷ ನಾವು ಅನುದಾನವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಈಗ 50,000ಕ್ಕೆ ವೃದ್ಧಿಯಾಗಿದೆ. ಸ್ವಾಮೀಜಿಯವರು ಹೇಳಿದ ಮಾತಿನ ಹಾಗೆ 50% ನಮಗೆ ತರದು ಕೊಡ್ತಾ ಬಂದ. ಉಡುಪಿಗೆ ಬಂದ್ರೆ ಬೇರೆ ಮಠಾಧೀಶರ ಪರ್ಯಾಯ ಆದ್ರೂ ಕೂಡ ಬಿಡುವಾದಾಗ ಬಂದು ಕೇಳ್ತಿದ್ರು. ಯಕ್ಷಗಾನ ನಾವು ಸಂಯೋಜಿಸಿದ್ರೆ ಬಿಡುವಾದ್ರೆ ಬಂದು ಕೇಳ್ತಿದ್ರು, ನೋಡ್ತಿದ್ರು. ನಮ್ಗೆ ಇಲ್ಲ. ಕ್ಲಿನಿಕ್ ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವು. ಆ ಬಳಿಕ ಜನರಲ್ ಡಾಕ್ಟರ್ ವಿಶೇಷ ಭಟ್ಟ ಮನೆಯಲ್ಲಿ ನಮ್ಮ ಕೈಗಳೆಲ್ಲ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಒಂದು ನೆಲೆಯನ್ನ ಆಶ್ರಯವನ್ನು ಕೊಟ್ಟದ್ದು ಶ್ರೀಪಾದಂಗಳವರು. ಬೇಜಾರ ಮಟ್ಟಕ್ಕೆ ಸನಿಹದಲ್ಲಿರುವಂತಹ ವಿಶ್ವಜ್ಞ ಭವನ
ಅದರಲ್ಲಿ ಒಂದು ಕೊಠಡಿಯನ್ನು ಹಾಕಿಕೊಟ್ಟು ಆ ಬಳಿಕ ವಿಶ್ವಪ್ರಸನ್ನರು ಆ ಬದಿಯ ಇನ್ನೊಂದು ಬದಿಯ ಕೊಠಡಿಯನ್ನು ಕೊಟ್ಟು ಅದಕ್ಕೆ ಯಾವುದೇ ಬಾಡಿಗೆ ಎಂಬುದಿಲ್ಲ, ಒಂದು ಸಣ್ಣ ಮೊತ್ತವನ್ನು ಕೊಡ್ತೇವೆ. ಅದು ಸ್ವಾಮೀಜಿಯವರು ಕೇಳಿದ್ದಲ್ಲ. ಆ ಕಟ್ಟಡ ನಮಗೆ ಸಿಗಲಿಕ್ಕೆ ಹೋಗಿ ಈ ಸಂಸ್ಥೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಮತ್ತೆ ಸ್ವಾಮೀಜಿಯವರನ್ನ ತುಂಬಾ ಹತ್ತಿರದಲ್ಲಿ ನೋಡ್ಲಿಕ್ಕೆ ನಮಗೆ ಅದರಿಂದ ಅನುಕೂಲ ಇದೆ. ಯಕ್ಷಗಾನ ಕಲಾರಂಗದ ಪಟ್ಟಿಗೆ ಹೀಗಾದ್ರೆ ಈ ಸಂಸ್ಥೆಯ ಇನ್ನೊಂದು ವೃತ್ತಿ ಮೇಳದ ಕಲಾ ಆಮೇಲೆ ವೈದ್ಯಕೀಯ ನೆರವು, ಒಂದು ಡೈರಿ, ಮತ್ತೆ ಪ್ರತಿ ವರ್ಷ ಮೇ 31 ಸಮಾವೇಶ. ಆ ಸಮಾವೇಶದಲ್ಲಿ ಒಂದು ಲಕ್ಷಾಂತರ ಪ್ರತಿ ವರ್ಷವೂ ಉಡುಗೊರೆಯಲ್ಲಿ ಒಂದು 50 ಅಥವಾ 100 ಪ್ರಾಯೋಜಕತ್ವ, ಅದು ದೊಡ್ಡ ಮೊತ್ತ. ಕಲಾವಿದರು ಕಷ್ಟ ಬಂದಾಗ ಅವರ ಬಳಿಗೆ ಬರ್ತಿದ್ರು. ನಮ್ಮ ಮೂಲಕ ಎಷ್ಟೋ ಜನ ಇನ್ನೊಂದು ಇದನ್ನು ಮರೆತುಬಿಟ್ಟ. ಆ ಪರ್ಯಾಯದ ಉತ್ತರಾರ್ಧ ಭಾಗದಲ್ಲಿ ಕೊನೆಯ 10 ತಿಂಗಳು ಇರುವಾಗ ಅವರು ವೈದ್ಯಕೀಯ ನೆರವು ಸಮಿತಿಯನ್ನು ಆರಂಭಿಸಿದರು. ಆ ಸಮಿತಿಯಲ್ಲಿ ಒಂದು ಕೆಲಸ ಮಾಡುವ ಯೋಗವನ್ನು ನನಗೆ ಕಲ್ಪಿಸಿದರು. ಕೊರತೆ ಇಲ್ಲ, ಇಂಥ ಒಳ್ಳೆ ಇದ್ದಾರೆ. ಆಗ ಆರಂಭ ಆದಂತಹ ವೈದ್ಯಕೀಯ ನೆರವು ಸಮಿತಿ ಮತ್ತೆ ಅವರ ಪರ್ಯಾಯದ ಬಳಿಕ ಕೂಡ ಒಂದೇವರೆಗೂ ಅದು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾರೆ. ಆ ಬಳಿಕ ರಘುರಾಮಾಚಾರ್ಯ ಅದರ ನೇತೃತ್ವ ವಹಿಸಿದ್ರು. ಸ್ವಾಮೀಜಿಯವರು ಸಂಚಾರದಲ್ಲಿ ಹೋಗ್ತಾ ಇದ್ರು. ಪ್ರತಿ ವಾರ ಸೇರಿ ಆಸ್ಪತ್ರೆಗೆ ವೈದ್ಯಕೀಯ ನೆರವನ್ನ ಕೊಡ್ತಾ ಬರ್ತಾ ಇದೆ ಈಗಲೂ ಕೂಡ. ಅದರಲ್ಲಿಂದು ಕೆಲಸ ಮಾಡುವ ಸೌಭಾಗ್ಯ ನನಗೆ. ಯಕ್ಷ ಇದೀಗಾಗುವಾಗ ಕಲಾವಿದರಿಗೆ ಗೊತ್ತಿದೆ, ಅವರು ಕಲಾವಿದರು ಹೇಳಿದ್ರೆ ಜೀವ ಅವರಿಗೆ. ಕಳೆದ ಪರ್ಯಾಯದಲ್ಲಿ ಒಂದು ಬಾರಿ 2 ಏಕಾದಶಿ ಆಗ ಯಕ್ಷಗಾನ ಆಗ್ತಾರೆ ಸಪ್ತಾಹ. ಸ್ವಾಮೀಜಿಯವರು 2ನೇ ದಿನ ಏಕಾದಶಿ 2ನೇ ದಿವಸ ರಾತ್ರಿ 12 ಗಂಟೆವರೆಗೆ ಆಟ ನೋಡ್ತಾ ಇದ್ರು. ಎಲ್ರಿಗೂ ಗೊತ್ತಿರೋ ವಿಷಯ. ಅವರು ತೀರ್ಥ ಅಲ್ಲದೆ ಬೇರೆ ಏನನ್ನು ಸ್ವೀಕರಿಸುವುದಿಲ್ಲ. ಎಷ್ಟೋ ಬಾರಿ ಅವರು ಯಕ್ಷಗಾನ ವೀಕ್ಷಿಸುವುದು ತುಂಬಾ ಅವರಿಗೆ ಜೀವಕ್ಕೆ ಕಷ್ಟ ಆಗ್ತಿತ್ತು. ಆದ್ರೂ ಕೂಡ ತಾನು ನಿರ್ಗಮಿಸಿದ್ರೆ ವೇದಿಕೆಯಲ್ಲಿರುವ ಕಲಾವಿದನಿಗೆ ಬೇಸರ ಆಗ್ತದೆ. ಬಹಳ ಮುಖ್ಯ ಕಾರಣ. ಎಷ್ಟೋ ಸಲ ಅವರಿಗೆ ಬೇಸರ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ಕಡೆಯವರಲ್ಲಿ ಇತ್ತು ಮಂತ್ರಾಕ್ಷತೆ ಕೊಟ್ಟು ದೊಡ್ಡ ಮೊತ್ತದ ಗೌರವಧನವನ್ನು ಕೊಟ್ಟು ಮತ್ತೆ ಅವರ ಮುಖವನ್ನು ನೋಡ್ತಾರೆ. ಅವರು ವಿಚಾರಿಸುತ್ತಾರೆ ಯಾವೆಲ್ಲ ಮೇಳದಲ್ಲಿ ಹೆಸರೇ ಪ್ರತಿಯೊಬ್ಬ ಕಲಾವಿದರು ಅವರಿಂದ ಒಂದು ಮಂತ್ರಾಕ್ಷತೆ ತಪ್ಪಿಕೊಂಡು ಅವರ ಆ ಮುಗ್ಧ ನಗುವನ್ನು ನೋಡಿದಾಗ ನಮ್ಮ ಎಲ್ಲ ಕಷ್ಟ ನೋವು ಎಲ್ಲವೂ ಮಾಯ ಆಗ್ತದೆ. ತೂಕಿಲಿ ಬಂದು ಕಲಾವಿದರ ಮಾತಾಡ್ತಾರೆ. ಮತ್ತೆ ಇನ್ನೊಂದು ಸಮಾವೇಶ ಮಾಡಿದಾಗ ಮಧ್ಯಾಹ್ನ ಭೋಜನ ಇರ್ತದೆ. ವಿದ್ಯಾಪೀಠದಲ್ಲಿ ಹಾಗೆ ಮತ್ತೊಂದು ಇಷ್ಟದ ಸಂಗತಿ ನಾನು ಗಮನಿಸಿದ್ದು, ಭೋಜನ ಮಾಡ್ತಾ ಇರುವಾಗ ಅಂತ್ಯಲ್ಲಿ ಹೋಗು. ಎಷ್ಟೋ ಸಲ ಅವರು ಮಂದಿ ಕೂತ್ಕೊಳ್ಳೋ ಸ್ವಲ್ಪ ಮೊದಲು ಊಟಕ್ಕೆ ಕೂತ್ಕೊಳ್ತಾರೆ. ನಾವು ಊಟಕ್ಕೆ ಕೂತ್ಕೊಳ್ಳುವ ಸಂದರ್ಭದಲ್ಲಿ ಅವರ ಭೋಜನ ಮುಕ್ತಾಯಾಗಿ ಭಿಕ್ಷೆ ಮುಕ್ತಾಯಾಗಿ ಅವರು ಸಾಲಿನಲ್ಲಿ ಬಂದು ಎಲ್ಲರೊಟ್ಟಿಗೆ ಮಾತಾಡ್ತಾ ನಗಾಡ್ತಾ ಹೇಗಾಗಿದೆ ಕೇಳಿ ನಮ್ಮ ಪ್ರತಿಕ್ರಿಯೆ, ನಮ್ಮ ಮುಖದ ನಗುವಿನಲ್ಲಿ ಅವರು ಧನ್ಯತೆಯನ್ನು ಪಡಿತಾರೆ.
ಮುಖಕ್ಕೆ ಮುಖ ಕೊಟ್ಟು ವಿಶ್ವದಲ್ಲಿ ಮಾತಾಡೋದು. ಅವರ ನಗುವೆ ಒಂದು ಅಪೂರ್ವವಾದದ್ದು. ಬಹುಶಃ ನಮ್ಮ ಜೀವಮಾನದಲ್ಲಿ ಅಂತಹ ಮುಗ್ಧ ನಗುವನ್ನು ನೋಡ್ಲಿಕ್ಕೆ ಸಿಗುವುದು ಬಹಳ ವಿರಳ. ಇನ್ನೊಂದು ಬಹಳ ಮುಖ್ಯವಾದ್ದು ವಿದ್ಯಾಪೋಷಣೆ. ಕಳೆದ 15 ವರ್ಷದಿಂದ ನಾವು ಅದನ್ನ ಮಾಡ್ತಾ ಬಂದಿದ್ದೇವೆ. ಮಹರ್ಷಿಗಳ ಪರ್ಯಾಯದಲ್ಲಿ ಅದು ಆರಂಭ ಆದದ್ದು. ಸ್ವಾಮೀಜಿಯವರು ಇದರ ಒಟ್ಟು ವ್ಯವಹಾರವನ್ನು ನೋಡಿ, ಚಟುವಟಿಕೆ ನೋಡಿ ತುಂಬಾ ಖುಷಿ ಪಟ್ಟಿದೆ. ಇದಕ್ಕೂ ಸ್ವಾಮೀಜಿಯವರ ವರ್ಣ ಮಂತ್ರಾಕ್ಷತೆ ಸದಾ ನಮಗೆ ಲಭ್ಯವಾಗ್ತದೆ. ಪ್ರತಿ ವರ್ಷ ದೊಡ್ಡ ಮೊತ್ತವನ್ನು, ಕಳೆದ ವರ್ಷ ಸುಮಾರು 1200 ವಿದ್ಯಾರ್ಥಿಗಳಿಗೆ 85 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಆದ್ರೆ ಹಿಂದಿನ ವರ್ಷ 90 ಲಕ್ಷ. ಪ್ರತಿ ವರ್ಷ ಸ್ವಾಮೀಜಿಯವರು ಇದಕ್ಕೆ ಒಂದು ದೊಡ್ಡ ಮೊತ್ತವನ್ನು ಕರೆದು ಕೊಡ್ತಾ ಇದ್ದಾರೆ. ಚಾತುರ್ಮಾಸ್ಯಲ್ಲಿ ಅದು ಬೇರೆ ಊರಲ್ಲಿ ಆದ್ರೆ ಅವ್ರು ಹೋಗೋ ಮತ್ತೆ ಹೇಳುದು, ನಾನು ಆ ಸಂದರ್ಭದಲ್ಲಿ ನೋಡಿ ಅಂತ ಮಾಡಲ್ಲ, ನಾನು ಉಡುಪಿಯಲ್ಲಿ ಇರುವುದಿಲ್ಲ, ನೆನಪು ಮಾಡಬೇಕು ಹತ್ರ ಹೇಳಿ, ರಾಮಚಂದ್ರ ಹತ್ರ ಹೇಳಿ. ಒಂದೊಂದು ಸಲ ಅಲ್ಲ, 2-3 ಸಲ ಅವರು ಕರೆದು ಹೇಳ್ತಾ ಇದ್ದಾರೆ, ವಿದ್ಯಾಪೋಷಕ್ಕೆ ನೆನಪು ಮಾಡಿ. ನಾವು ಕೇಳದೆ ನಿಯತ್ತಿನಿಂದ ಕೊಡ್ತಾ ನಮ್ಮನ್ನು ಅನುಗ್ರಹಿಸಿದಂತ ಶ್ರೀಪಾದರ ಹೃದಯ ವೈಶಾಲ್ಯವನ್ನ ನೋಡಿ ಕರಗದೆ ಇದ್ರೆ ನನಗೆ ಮನಸ್ಸೇ ಇಲ್ಲ, ಹೃದಯವೇ. ಹಾಗೆ ನಾವು ವಿದ್ಯಾರ್ಥಿಗಳು, ನಮ್ಮ ಹೆಚ್ಚಿನವರು ಬಡ ವಿದ್ಯಾರ್ಥಿ, ನಮ್ಮ ವಾಲಂಟಿಯರ್ಸ್ ಮನೆಗೆ ಹೋಗಿ ನೋಡ್ಬೇಕು, ಬಡವರು ಶ್ರೀಮಂತರ ಹೇಳಿ. ಹಾಗೆ 40 ಜನ ವಾಲಂಟಿಯರ್ಸ್ ಪ್ರತಿ ವರ್ಷ SSLC ರಿಸಲ್ಟ್ ಬಂದ ತಕ್ಷಣ ಇಡೀ ಉಡುಪಿ ಜಿಲ್ಲೆಯನ್ನು ಹಚ್ಚಿರ್ತಾರೆ. ಅದರಲ್ಲಿ ಆಯ್ಕೆ ಮಾಡುದು. ಹಾಗೆ ಮಾಡಿ ಎಷ್ಟೋ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. 9-10 ವರ್ಷದ ಹಿಂದೆ ಪ್ರಥಮವಾಗಿ ಒಬ್ಬರು ಗೋಪುಡಿಯ ವಿದ್ಯಾರ್ಥಿಗೆ ಸೋಲಾರ್ ದೀಪವನ್ನು ಸ್ವಾಮೀಜಿಯವರು ಅನುಗ್ರಹಿಸಿದರು. ಈಗ ಸುಮಾರು 150-200 ವಿದ್ಯಾರ್ಥಿಗಳಿಗೆ ಸೋಲಾರ್ ದೀಪವನ್ನು ಕಲ್ಪಿಸ್ತಾರೆ. ಹಾಗೆ ನಾವು ಮನೆಗೆ ಹೋಗಿ ಸರ್ವೆ ಮಾಡುವಾಗ ಎಷ್ಟೋ ಮಕ್ಕಳಿಗೆ ಮನೆ ಇಲ್ಲ, ಗೋಪುಡಿ, ಮಳೆ ಬಂದ್ರೆ ನೀರು ಒಳಗೆ ಬರ್ತದೆ. ಒಂದು 100 ಸ್ಕ್ವೇರ್ ಫೀಟ್ ಅಲ್ಲಿ 8 ಮಂದಿ ವಾಸವಾಗಿದೆ. ಆಗ ಮನೆ ಕೊಟ್ಟುವ ಯೋಜನೆಯನ್ನ ನಾವು ಹಾಕಿಕೊಂಡು ಈಗಾಗಲೇ ಸುಮಾರು 18 ಮನೆಯನ್ನು ನಾವು ಕಟ್ಟಿಕೊಡ್ತೇವೆ ವಿದ್ಯಾರ್ಥಿಗಳಿಗೆ. ಸ್ವಾಮೀಜಿ ಇದನ್ನು ಕೇಳಿದ್ರು, ಹೌದಲ್ಲ ಹೌದಲ್ಲ, ಹಾಗಾದ್ರೆ ನನಗೊಂದು ಅವಕಾಶ ಕೊಡಿ ಹೇಳಿ. 7-8 ವರ್ಷದ ಹಿಂದೆ ಕೆಮ್ಮಣ್ಣಿನಲ್ಲಿ ತುಂಬಾ ಹಿಂದುಳಿದ ವರ್ಗದ, ಅತ್ಯಂತ ಹಿಂದುಳಿದ ವರ್ಗದ ಹುಡುಗಿಗೆ ಅಂತ ಹೇಳಿ ಒಂದು ಮನೆ ಸ್ವಾಮೀಜಿಯವರು ಆ ಮನೆಗೆ ಅವರ ಹೆಸರನ್ನೇ ಇಟ್ಟರು. ಸ್ವಾಮೀಜಿಯವರೇ ಬಂದರು. ಶಿಕ್ಷಣ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಳಗೆ ಶಿಕ್ಷಣ ಕಲಿಸ್ತಾ ಬಂದಿದ್ದೇವೆ. ನಮ್ಮ ಶಾಸಕರು ಅಧ್ಯಕ್ಷರು, ಅದು ಪರ್ಯಾಯ ಮಠಾಧೀಶರು, ಗೌರವಾಧ್ಯಕ್ಷರು. ಸ್ವಾಮೀಜಿಯವರ ಈ 5ನೇ ಪರ್ಯಾಯ ಸಂದರ್ಭದಲ್ಲಿ ಅದನ್ನು ಮಾಡಿ ರಾಜ್ಯಾಂಗಣದಲ್ಲಿ ಆಗುವ 33 ಹೈಸ್ಕೂಲ್ಗಳ ಪ್ರದರ್ಶನದ ಸಂಪೂರ್ಣ ಪ್ರಾಯೋಜಕತ್ವವನ್ನು ಸ್ವಾಮೀಜಿಯವರು ಇಟ್ಟುಕೊಂಡಿದ್ದಾರೆ. ಇದು ಎಲ್ಲ ಮಠಾಧೀಶರು ಮಾಡ್ತಾ ಬಂದಿದ್ದಾರೆ. ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಅದನ್ನ ತೆಗೆದುಕೊಂಡು ಮಕ್ಕಳನ್ನ ಹರಿಸಿದ್ದಾರೆ. ಶಿಕ್ಷಣವು ಕೂಡ ಅವರಿಗೆ ತುಂಬಾ ಇಷ್ಟದ. ಇಷ್ಟು ಮಕ್ಕಳು 1300 ಮಕ್ಕಳು ಶಿಕ್ಷಣ ಕಲಿತಾರಲ್ಲ ಅಂತ ಅವರು ಆಶ್ಚರ್ಯಪಟ್ಟಿದ್ದಾರೆ. ಎಷ್ಟೋ ಸಲ ಚೌಕಿಗೆ ಬಂದು ಮಕ್ಕಳ ಹತ್ರ ಮಾತಾಡಿಸಿದ್ದಾರೆ, ಗುಂಪು ಫೋಟೋಕ್ಕೆ ಬಂದಿದ್ದಾರೆ. ಹೀಗೆ ಯಕ್ಷಗಾನ ಕಲಾರಂಗದ ಎಲ್ಲ ಚಟುವಟಿಕೆ ನಮಗೆ ಆಶ್ರಯ ಕೊಟ್ಟಂತ ಅವರು. ನಮ್ಮ 4 ಯೋಜನೆಗಳಿಗೂ ಅವರದ್ದು ದೊಡ್ಡ ರೀತಿಯ ಪ್ರೋತ್ಸಾಹ ಕರೆದು ನಮಗೆ ಗುಣ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಹೇಳಿದ ಮಾತು ಹೇಳಿ ನಮಗೆ ವಿಧವಾಗಿದೆ. ಅದು ಏನಿದ್ದು ಅದನ್ನ ನಾವು ಶ್ರದ್ಧೆಯಿಂದ, ನಾನು ಮಾತ್ರ ಅಲ್ಲ, ನಮ್ಮ ಇಡೀ ತಂಡ ಬಹಳ ಶ್ರದ್ಧೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ. ನಮ್ಮ ಯಕ್ಷಗಾನ ಕಲಾರಂಗದ ಕಚೇರಿ ಅಲ್ಲಿ ಹೋಗಿ ಅವರ ವಾಹನ ಬಂದು ಹೇಳಿಕೊಳ್ಳಿ ಗೊತ್ತಾಗ್ತದೆ. ಈಗ ಆ ಶಬ್ದ ಬಂದ ಕೂಡಲೇ ನಮಗೆ ಒಮ್ಮೆ ಜುಮ್ಮ ಅನ್ನುತ್ತದೆ. ಬಿಡುವಾದಾಗ ಹೋಗಿ ಹೀಗೆ ನೋಡುವುದು, ಮಾತಾಡುವುದಿದೆ. ಅವರ 5ನೇ ಪರ್ಯಾಯದ ಸಂದರ್ಭದಲ್ಲಿ ಸ್ವಲ್ಪ ಸೇವೆ ಮಾಡುವ ಅವಕಾಶ ಸಿಕ್ಕಿತು.
ದುಬೈಗೆ ಹೋಗುವ ಸಂದರ್ಭವನ್ನು 3 ದಿವಸ ನನಗೆ ಒಂದು ಅವಕಾಶ ಕಲ್ಪಿಸಿದ್ರು. ಪರ್ಯಾಯದ ಸಂದರ್ಭದಲ್ಲಿ ವೇದಿಕೆಯ ನಿರ್ವಹಣೆಯನ್ನ ಮಾಡಲಿಕ್ಕೆ, ಇಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇದು ನನ್ನ ಸೌಭಾಗ್ಯ. ಯಕ್ಷಗಾನ ಕಲಾರಂಗದ ಚಟುವಟಿಕೆ ವೃದ್ಧಿ ಆಗ್ತಾ ಹೋಯಿತು. ಹಲವು ಘಟನೆಗಳನ್ನ ನಾನಿಲ್ಲಿ ಮತ್ತೆ ನೆನಪಿಸಬಹುದು. ಸ್ವಾಮೀಜಿಯವರ ವ್ಯಕ್ತಿತ್ವದ ಅನಾವರಣಗೊಳಿಸುವಂಥದ್ದು, ಮತ್ತೆ ಮಾನವೀಯ ಮೌಲ್ಯದ ಸಂವೇದನೆಯ ಒಂದವರ ಹೃದಯವನ್ನು, ಜೀವಿಗಳ ಸಕಲ ಜೀವಿಗಳ ಬಗ್ಗೆ ಇರುವಂತಹ ಪ್ರೀತಿ, ಗೌರವ. ಒಂದೆರಡು ಸಲ ಹಾಗಾಯ್ತು ಕಳೆದ ಎರಡು ವರ್ಷದ ಹಿಂದೆ. ಆ ಬಂದ ಕೂಡಲೇ ತುಂಬಾ ಚಟುವಟಿಕೆ. ಅವರು ಇದ್ದಾರೆ ಹೇಳಿದ್ರೆ ಸಕ್ಕರೆ ಇದ್ದಲ್ಲಿ ಇರುವೆ ಬಂದ ಹಾಗೆ ಜನ ಮುಚ್ಚಿಕೊಳ್ತಾರೆ. ಕೆಲವೊಮ್ಮೆ ಅವರು ಏಕಾದಶಿ ನಾನು ಆರಾಮ ಇರ್ತೇನೆ ಬಲ್ಲಿ ಹೇಳೋದು. ಏಕಾದಶಿ ಅವರಿಗೆ ಮೀಟಿಂಗೋ ಮೀಟಿಂಗ್. ನಾವು ನಮ್ಮ ಕಚೇರಿ ಕೆಳಗೆ ಅವರ ವಾಹನ ಬರುದು, ಅಲ್ಲಿಂದ ಅಲ್ಲಿವರೆಗೂ ಜನ ಇರ್ತಾರೆ, ಮಾತಾಡ್ತಾ ಇರ್ತಾರೆ. 1.5 ವರ್ಷದ ಹಿಂದೆ ಬಹುಶಃ ನಾನು ಹೋಗಿ ನಿಂತೆ, ತುಂಬಾ ಜನ ಇದ್ರು. ನನಗೆ ಮುಂದಿನ ಒಂದು ಕಾರ್ಯಕ್ರಮದ ಬಗ್ಗೆ ನೆನಪು ಮಾಡ್ಲಿಕ್ಕೆ ಅಷ್ಟೇ. 2 ನಿಮಿಷ ನೋಡಿದೆ, ಮುಂದೆ ತುಂಬಾ ಜನ ಇತ್ತಲ್ಲ. ಸ್ವಾಮೀಜಿಯವರು ವಾಹನ ಹೋಯ್ತು. ಸ್ವಲ್ಪ ದೂರ ಕೂಡ ಫೋನ್ ನನಗೆ, ಕೃಷ್ಣ ನಾನು ಇದು ಸ್ವಾಮೀಜಿಯವರು ಮಾತಾಡಿ, ನೀವು ಬಂದ್ರಿ ಎಂತ ಹೇಳಿದ್ರಿ, ನನಗೆ ಸ್ವಲ್ಪ ಒತ್ತಡ ಇತ್ತು, ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಈಗ ಮಾತಾಡ್ಲಿಕ್ಕೆ ಆಗಲಿಲ್ಲ, ಏನು ವಿಷಯ? ಇಬ್ಬರಿಗಾಗಿ ಹೋದೆ. ಸ್ವಾಮೀಜಿಯವರು ದೊಡ್ಡವರಾದ್ರು, ಅದಕ್ಕೆ ನನ್ನಲ್ಲಿ ಅವರಿಗೆ ಏನು ಕೆಲಸ, ನನಗೆ ಫೋನ್ ಮಾಡಿ ಕೇಳೋ ಏನು ಅವಶ್ಯಕತೆ ಇರಲಿಲ್ಲ. ಆದ್ರೆ ಸಕಲ ಜೀವಿಗಳಲ್ಲಿಯೂ ಕೂಡ ಅವರು ವಿಶ್ವಾಸವನ್ನ, ಪ್ರೀತಿಯನ್ನ ಕಾಣುವುದನ್ನು ನೋಡಿದಾಗ, ಗುರುದನ್ನು ನೋಡಿದಾಗ ನಾವು ದಿಗ್ಮೂಢರಾಗಿ ಹೋಗಿ. ಬಹುಶಃ ಅವರ ಇಂಥ 2-3 ಘಟನೆಗಳು. ನಮ್ಮ ಶಾಲೆಗೆ 50ನೇ ವರ್ಷ, ಗುರುಕುಲ ಶಾಲೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಬೆಂಗಳೂರು ತುಂಬ ಜನ ಇದ್ದಾರೆ, ಒಂದು ಮೀಟಿಂಗ್ ಮಾಡ್ಬೇಕು ಅಂತ. ಅಲ್ಲಿ ವಿದ್ಯಾಪೀಠದಲ್ಲಿ ಮೀಟಿಂಗ್ ಮಾಡುವಂತ ಆಯ್ತು. ವಿದ್ಯಾಪೀಠ ಆದ ಕೂಡಲೇ ಸ್ವಾಮೀಜಿಯವರ ಹತ್ರ ಹೀಗೆ ಮಾಡ್ತೇವೆ ಹೇಳಿ, ಆಯ್ತೆಲ್ಲ ಮಾಡ್ತೇವೆ ಅಂತ ಹೇಳಿರ್ತೇನೆ. ಉಡುಪಿಯಲ್ಲಿರುವಾಗಲೇ ನಾವು 5 ಗಂಟೆಗೆ ಮೀಟಿಂಗ್. ಅಲ್ಲಿ ಹೋದ ಕೂಡಲೇ ಸ್ವಾಮೀಜಿಯವರು ಬರ್ತಾರೆ ಅಂತ ಹೇಳಿ, ಸ್ವಾಮೀಜಿಯವರು 3-3:30 ಗಂಟೆ ಬರ್ತಾರೆ. ಅಂದ್ರೆ 10 ನಿಮಿಷ ಬರಲಿ, ನಮ್ಮ ಮಕ್ಕಳ ಮಾತಾಡ್ತಾರೆ. ಅದೇ ಏನೋ ತುಂಬಾ ಹೇಳಿದ್ದೀನಿ, ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಒಂದು ಸಲ ರೀಜಾಯ್ನ್ ಆದ್ರೆ ಸರಿ ಆಗ್ಬೋದು. ಬಂದು ಮಕ್ಕಳಿಗೆ ಮಂತ್ರಾಕ್ಷತೆ ಕೊಟ್ಟು ಫಲವ ಕೊಟ್ಟು, ಹೆತ್ತ ತಾಯಿಯನ್ನು ನೀವು ಮರಿಬಾರದು, ಹಾಗೆಯೇ ವಿದ್ಯೆ ಕೊಟ್ಟ ಶಾಲೆಯನ್ನು ಮರಿಬೇಡಿ, ಆ ಶಾಲೆಯ ಪೂರ್ಣೋತ್ತರಕ್ಕೆ ನೀವು ನೆರವಾಗಬೇಕು ಅಂತ ಮಕ್ಕಳಿಗೆ ಉಪದೇಶ ಕೊಟ್ಟು ಪರಿಚಯ ಮಾಡಿಕೊಂಡು ಅಲ್ಲಿಂದ ನಿರ್ಗಮಿಸಿ. ಸಹಾಯಕರಿಗೆ ಆತಂಕ, ಸಮಯ ಆಗ್ತದೆ. ಆದ್ರೆ ಸ್ವಾಮೀಜಿಯವರ ಹೃದಯ ವೈಶಾಲ್ಯ ಅದು ಅಪೂರ್ವವಾದದ್ದು. ಪದೇ ಪರ್ಯಾಯದಲ್ಲಿ ಒಮ್ಮೆ ಸ್ವಾಮೀಜಿಯವರು ಸ್ವದೇಶಿಗಳಿಗೆ ಸುಲಭ ಸ್ವಲ್ಪ 2 ದಿವಸ ಜ್ವರ ಹೋಯ ಸ್ವಲ್ಪ ಸೌಖ್ಯ. ಆ
ಸಂದರ್ಭದಲ್ಲಿ ಸ್ವಾಮೀಜಿಯವರು ಬೇಜಾರ್ತಿಗಳು ಅಲ್ಲಿ ಇರಲಿಲ್ಲ. ಮತ್ತೆರಡು ದಿವಸ ಬಿಟ್ಟು ಬಂದರು. ನಾವು ಶ್ರೀಗಳ ಒಡನೆ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಬೇಜಾವರ ಶ್ರೀಗಳು ಬಂದ್ರು, ಗುಡು ಓಡಿ ಬಂದ್ರು. ನೇರವಾಗಿ ಶ್ರೀಗಳ ತಲೆ ಮುಟ್ಟಿದ್ರು, ಮೈ ಮುಟ್ಟಿದ್ರು. ತಾಯಿ ಮಗುವಿಗೆ ಅಸೌಖ್ಯ ಆದಾಗ ಎಷ್ಟು ಭೀತಿಯಿಂದ ಆತಂಕದಿಂದ ಉಚ್ಚರಿಸುತ್ತಾಳೆ. ಆ ರೀತಿ ಶ್ರೀಗಳನ್ನ ಅವರು ನೋಡ್ಕೊಂಡನ್ನ ನೋಡಿದಾಗ ಮೂಡ. ಇನ್ನೊಂದು, ನಾವು ಪ್ರತಿ ವರ್ಷ ಶಿಷ್ಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. 2019ರಲ್ಲಿ ಆ ಒಂದು ಸಂಸ್ಥೆ ಕೊಡಬೇಕಾಯ್ತು. ಆ ಸಂಸ್ಥೆಯ ಪ್ರಮುಖರು ಶ್ರೀಗಳ ಬಗ್ಗೆ ಒಂದು ಪುಸ್ತಕದಲ್ಲಿ ತುಂಬಾ ಶ್ರೀಗಳ ವ್ಯಕ್ತಿತ್ವಕ್ಕೆ ಆಘಾತವಾಗುವ ರೀತಿಯಲ್ಲಿ ಒಂದು ಬರವಣಿಗೆಯನ್ನು ಬಂದಿದೆ. ಕೆಲವು ವರ್ಷಗಳ ಹಿಂದೆ. ಈ ಹಿನ್ನೆಲೆಯಲ್ಲಿ ನಾವು ಆ ಸಂಸ್ಥೆಗೆ ಪ್ರಶಸ್ತಿ ಕೊಡುವುದನ್ನ ಮುಂದೂಡುತ್ತಾ ಬಂದಿದ್ದೆವು. ಈ ವರ್ಷ ಕೊಡುವುದು ಅಂತ ಸಂಕಲ್ಪ ಮಾಡಿದ್ರು. ಆಗ ನಮ್ಮ ಮೀಟಿಂಗ್ ಅಲ್ಲಿ ಬಂದು ಶ್ರೀಗಳ ಹತ್ರ ಒಂದು ಕೇಳ್ಕೊಳ್ಳುವ, ಅವರೊಂದು ಒಪ್ಪಿಗೆಯನ್ನು ಪಡಿಬೇಕು. ನಾವು ಅವರಿಗೆ ನೋವಾದ್ರೆ ಖಂಡಿತ ಮಾಡೋದು ಬೇಡ. ನಾನೊಂದಿಷ್ಟು ಫೋನ್ ಮಾಡಿದೆ, ಅವರು ಊರಲ್ಲಿ ಇರಲಿಲ್ಲ. ಹೀಗೆ ಸ್ವಾಮೀಜಿ ಸಂಸ್ಥೆ ಕೊಡುದು ಅಂತ ಭಾವಿಸಿಕೊಂಡಿದ್ದೇವೆ, ಇವರ ಸಂಸ್ಥೆ ಹೇಗೆ? ಹೌದು, ಕೊಡಿ ಹೌದು, ಕೆಲಸ ಮಾಡಿದಾರಲ್ಲ ಕೊಡಿ. ಅಲ್ಲ, ನಿಮ್ಮ ಬಗ್ಗೆ ಇಲ್ಲ, ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ ಅದು. ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟು, ಅದು ಬೇರೆ, ಇದು ಬೇರೆ. ಏನು ಮಾಡಬೇಡಿ, ಹಾಗೆಲ್ಲ ನನ್ನ ವೈಯಕ್ತಿಕ ಬಗ್ಗೆ ಹೇಳುವುದು ತುಂಬಾ ಜನರ ಹತ್ರ ಮಾತಾಡ್ಲಿಕ್ಕೆ ಇಲ್ಲ. ಅದು ಅವರ ಹೃದಯ ವೈಶಾಲ್ಯ. ಆ ಕಾರ್ಯಕ್ರಮಕ್ಕೂ ಕೂಡ ಹಾಗೆ ಅವರೇ ಕೊಟ್ಟೇಟೆ ಒಪ್ಪಿಕೊಂಡ್ರು. ಬರ್ತೇನೆ ಹೇಳಿದ್ರು. 5 ಗಂಟೆಗೆ ನಾನಿದ್ದೇನೆ, 5:30 ಗಂಟೆ ನಾ ಬರ್ತೇನೆ ಹೇಳಿ. ಆ ಮಧ್ಯದಲ್ಲಿ ಅವರಿಗೆ ಸ್ವರ್ಣವರ್ಣಿ ಶ್ರೀಗಳು ಕೈಗಾದಲ್ಲಿ ಒಂದು ಕಾರ್ಯಕ್ರಮ, ಅದೊಂದು ಪ್ರತಿಭಟನೆ. ಸ್ವಾಮೀಜಿಯವರು ಬರಲೇಬೇಕು ಒತ್ತಾಯ ಮಾಡಿ. ಎಂತ ಮಾಡುದು ಕಡೆಗೆ ಅವರೇ ಪ್ರತಿಯೊಂದು ಅವ್ರ ಹತ್ರ ಒಂದು ಉಪಾಯ ಇರ್ತದೆ. ಅದು 3:30 ಗಂಟೆಗೆ ಕಾರ್ಯಕ್ರಮ. ನಾನು ಬೇಗ ಹೋಗ್ತೇನೆ. 3:30 ಗಂಟೆಗೆ ನಾನು 15 ನಿಮಿಷ ಮೊದಲು ಮಾತಾಡಿ ಹೊರಟು ಬರ್ತೇನೆ. 2 ಗಂಟೆ ಪ್ರಯಾಣ. ನಾನು 5:30 ಸೇರ್ತೇನೆ, ಶುರು ಮಾಡಿ. ಕಾರ್ಯಕ್ರಮಕ್ಕೆ 1 ದಿವಸ ಮೊದಲು ಅವರಿಗೆ ಗೊತ್ತಾಯ್ತು, ಕೈಗ ಇರುವುದು ಹೊನ್ನಾವರದ ಹತ್ತಿರ ಅಲ್ಲ, ಕಾರವಾರದ ಹತ್ತಿರ ಹೇಳಿ. ತುಂಬಾ ನೊಂದುಕೊಂಡು, ನಾನು ಹೊನ್ನಾವರದ ಹತ್ತಿರ ಅಂತ ಹೇಳಿದ್ದು, ಕಾರವಾರ 4 ಗಂಟೆ ಬರಲಿಕ್ಕೆ ಆಗುದಿಲ್ಲ ಅಂದ್ರೆ ನಿಜಕ್ಕೂ ಅವರಷ್ಟು ಕೈಯಿಂದ ಕೇಳುವ ಅಗತ್ಯವೇ ಇಲ್ಲ. ಆದ್ರೆ ಅವರು ಆ ದಿವಸ ಕೇಳಿಕೊಂಡ ರೀತಿ ನೋಡಿದಾಗ ನಾವು ನಿಬ್ಬೆರಗಾಗಿ, ನನ್ನ ಕಾರ್ಯಕ್ರಮ ನನಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ತುಂಬಾ ಆತಂಕಗೊಂಡು. ಈ ರೀತಿಯ ಹೃದಯ ವೈಶಾಲ್ಯ ಅನ್ನು ನಾವು ಹತ್ತಿರದಲ್ಲಿ ನೋಡಿ ತುಂಬಾ ನಮ್ಮೊಳಗೆ ಅವರು ಪ್ರವೇಶಿಸಿದ್ದಾರೆ. ಒಂದು ಕಿಂಚಿತ್ತಾದ್ರೂ ಅವರನ್ನ ನಾವು ಅನುಸರಿಸಿದ್ರೆ ಬಹುಶಃ ಸಮಾಜಕ್ಕೆ ಕೊಡುವ ದೊಡ್ಡ ಕೊಡುಗೆ ಅದು. ಇನ್ನು ಅವರ ಅಸೌಖ್ಯ ಆಗುವ ಬಹುಶಃ 1 ವಾರದ ಮುಂದೆ ಒಂದು ಘಟನೆ ಹೇಳಬಹುದು. ತುಂಬಾ ಮನಸ್ಸಿಗೆ ಘಾಸಿ ಆದಂತಹ ಅಥವಾ ನೆನಪಿನಲ್ಲಿರುವಂತಹ ಒಂದು ಘಟನೆ. ರಾತ್ರಿ 7:30 ಗಂಟೆಗೆ ನಾನು ಹೋಗಿದ್ದೆ ಮಾತಾಡ್ಲಿಕ್ಕೆ. ಆಗ ಒಬ್ಬಳು ಹೆಂಗಸು ಅಳ್ತಾ ಬಂದು, ಜೋರು ಅಳ್ತಾ, ಸ್ವಾಮೀಜಿ ಹೀಗೆ ನನ್ನ ಮಗ ಹೀಗೆ. ಇದರ ಸನಿಹದಲ್ಲಿದ್ದವರು ಹೇಳಿದ್ರು, ಯಾಕಂದ್ರೆ ಸ್ವಾಮೀಜಿಯವರು ಆಗ ಸ್ವಲ್ಪ ಬಳಲಿದ್ರು, ತುಂಬಾ ಒತ್ತಡದಲ್ಲಿದ್ರು. ನಾಯಕರಿಗೆ ಸ್ವಾಮೀಜಿಯವರಿಗೆ ಕಷ್ಟ ಆಗ್ತದೆ ಹೇಳಿ ಅವ್ರು ಹೋಗು ಅಂತ ಅವರು ಅವಳನ್ನ ಗದರಿಸಿ. ಸ್ವಾಮೀಜಿಯವರು ಆಮೇಲೆ ಕರೆದು ಕೇಳಿದ್ರು, ಅವರ ಮುಖಭಾವ ಮತ್ತೆ ಅವರು ಮಾಡಿದ ಮಾತು, ನಾನು ಆ ರೀತಿಯ ಅವರು ಒಂದು ರೀತಿಯಲ್ಲಿ ವೃದ್ಧರಾದದ್ದನ್ನು ಕಂಡದ್ದೇನೆ. ಹೌದು, ಎಲ್ಲ ಇರ್ಬೋದು, ಸತ್ಯ ಇರ್ಬೋದು. ಅವಳು ಹೆಂಗಸಲ್ವಾ, ಅಳ್ತಾ ಇದ್ದಾಳಲ್ಲ, ಮಗುವಿಗೆ ಕಷ್ಟ ಆಗಿದೆ ಅಲ್ವಾ, ಅವಳು ಈಗಾಗಲೇ ಕಷ್ಟದಲ್ಲಿ ಅಳ್ತಾ ಇದ್ದಾಳೆ, ನೊಂದುಕೊಂಡಿದ್ದಾರೆ. ನೀವು ಮತ್ತು ಬೈದ್ರೆ ಅದನ್ನ ಮೆಲ್ಲ ಹೇಳ್ಬಾರ್ದಾ? ಅಷ್ಟು ಗಡಸಾಗಿ ನಾನು ಸ್ವಾಮೀಜಿಯವರು ಮಾತಾಡುವುದನ್ನು ಕಂಡದ್ದು ಅದೇ ಪ್ರಥಮ, ಅದೇ ಕೊನೆ ಆಯ್ತು. ಆ ದಿವಸ ಮತ್ತೆ 2-3 ದಿವಸ ಅದನ್ನೇ ನನ್ನ
ಮನೆಯಲ್ಲಿ ನನ್ನ ಮಿತ್ರರೆಲ್ಲ ಹಂಚಿಕೊಳ್ತಾ ಇದ್ದೆ. ಎಂತ ಹೃದಯ ಸ್ವಾಮೀಜಿಯವರು. ನಾಯಕರ ಕಷ್ಟವೇ, ಅವರು ಇವರಿಗೆ ಕಷ್ಟ ಆಗ್ತದೆ ಅಂತ ಹಾಗೆ ಹೇಳಿ. ಆದ್ರೆ ಸ್ವಾಮೀಜಿಯವರ ಯೋಚನೆ, ಧೋರಣೆ, ಸಕಲ ಜೀವಿಗಳ ಬಗ್ಗೆ ಇರುವಂತಹ ಆದರ, ಪ್ರೀತಿ, ಮಾನವೀಯ ಮೌಲ್ಯ, ಎಷ್ಟೋ ಜನರದ್ದು ಪ್ರವಚನ ಮತ್ತೆ ಪ್ರವೃತ್ತಿ ಬಹಳ ವೈರುಧ್ಯವಾಗಿರುತ್ತದೆ. ನಡೆ ನುಡಿಯಲ್ಲಿ ತುಂಬಾ ಅಂತರವನ್ನ ಕಾಣುವ ಈ ಕಾಲಘಟ್ಟದಲ್ಲಿ ನಡೆದಂತೆ ನುಡಿಯುವ ಪೂರ್ವ ಪ್ರತಿಭೆ. ಅವರಿಗೆ ಸುಖ ಸಂಪತ್ತು ಬೇಡ, ಅವರಿಗೆ ಎಷ್ಟು ನಾವೆಷ್ಟೋ ಸಲ ಕಾರ್ಯಕ್ರಮ ಮಾಡುವಾಗ ನಾವು ಕುರ್ಚಿ ತರುವಪ್ಪತ್ತು ಸ್ವಾಮೀಜಿಯವರು ಇನ್ನೊಂದು ಪ್ಯಾಕೆಟ್ ಕುರ್ಚಿಯಲ್ಲಿ ಕುತ್ಕೊಂಡು ಆಗಿರ್ತಾರೆ. ಎಷ್ಟೋ ಸಲ ದೀಪ ಕೈ ಕೊಟ್ಕೊಂಡ್ಲೆ ಹಚ್ಚಿ ಬಿಡ್ತಾರೆ. ನಾವು ಕೊಟ್ಟದ್ದೇ ಸ್ವಾಮೀಜಿ ಕುತ್ತೂರು, ಅವ್ರಿಗೆ ಅದು ಯಾವುದು ಫೋಟೋ ಯಾವುದು ಕೊಡ್ತಾ ಇದೆ, ಯಾವ ಆಡಂಬರವೂ ಇಲ್ಲ. ಫಲ ಕಾಣಿಕೆ ಕೊಟ್ಟರು ಮಾತಾಡುವುದಿಲ್ಲ. ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಬದುಕುವಂತಹ ಒಂದು ಅಪೂರ್ವ ಪ್ರತಿಭೆ. ನಡೆ ನುಡಿಯಲ್ಲಿ ಒಂದಿನಿತೂ ವ್ಯತ್ಯಾಸ ಇಲ್ಲದವರು. ತುಂಬಾ ಅವರನ್ನ ಯಾರು ಕಠೋರವಾಗಿ ಮಾತಾಡ್ತಾರೋ, ದ್ವೇಷಿಸಿ ಮಾತಾಡ್ತಾರೋ ಅವರನ್ನು ತುಂಬಾ ಪ್ರೀತಿಸ್ತಾರೆ. ಅವರಿಗೆ ಅಜಾತ ಯಾರೂ ಹೇಗಳಿಲ್ಲ. ಎಷ್ಟು ಸಲ ನಮಗೆ ಹುಡುಕಲಿದ್ದಾಗಿತ್ತು. ನಾವೊಂದು ಸ್ವಾಮೀಜಿಯವರ ಅಭಿಮಾನಿ ಬಳಗ ಕಟ್ಟಿಬಿಡಬೇಕು. ಕೆಲವೊಮ್ಮೆ ಲಘುವಾದ ಮಾತುಗಳು ಆಡುವಂತ ದುರ್ಗಲ್ಲಿ ಏನಾದ್ರೂ ಕೂಡ ಎಷ್ಟೋ ಸಲ ಇದಕ್ಕೆ ಕಾರಣ ಶ್ರೀಗಳಲ್ಲಿ ನಿಜಕ್ಕೂ ಅವರಲ್ಲ. ಆದ್ರೆ ಅದೊಂದು ಓಬಿಯ ಆಗಿಬಿಟ್ಟಿದೆ. ಎಷ್ಟೋ ಸಲ ಮಾಡಿ ಅನ್ನಿಸ್ತದೆ. ಆದರೆ ಸ್ವಾಮೀಜಿಯವರು ಎಲ್ಲದಕ್ಕೂ ತಾನು ಜವಾಬ್ದಾರಿಗೆ ಸಮರ್ಥನೆ ಕೊಡಬೇಕಾದವ ತಾನೇ ಎಂಬ ನೆಲೆಯಲ್ಲಿ ಅವರು ನೇರವಾಗಿ ಅವರೇ ಮಾಧ್ಯಮವನ್ನು ಹೋಗ್ತಾರೆ. ಇನ್ನೊಬ್ಬರನ್ನ ಯಾವತ್ತೂ ಅವರು ಬೆರಳು ತೋರಿಸಿ ಇವನಿಂದ ಅಂತ ಹೇಳುತ್ತಾನೆ ಇರಲಿಲ್ಲ. ಮತ್ತೆ ಅವರಿಗೆ ಮುಚ್ಚು ಮರೆ ಎಂಬುದೇ ಇಲ್ಲ. ಎಲ್ಲವನ್ನು ಅವರು ಯಾವುದು ಕೂಡ ಅವರಲ್ಲಿ ಎಲ್ಲವೂ ಪಟ್ಟಂಬ ಇಂತಹ ಒಂದು ಪಾರದರ್ಶಕ ವ್ಯಕ್ತಿತ್ವದ ನಾನೊಂದು ಸುಮಾರು 2 ದಶಕಗಳ ಕಾಲ ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಮೇಲೆ ಪ್ರೀತಿಯ ಸುದೆಯನ್ನ ಹರಿಸಿದ್ದಾರೆ. ಯಕ್ಷಗಾನ ಕಲಾರಂಗ ಹೇಳಿದ್ರೆ ಅವರು ಪ್ರೀತಿ ಎಲ್ಲದಕ್ಕೆ ಮೂರ್ತ ರೂಪ ಎಂಬಂತೆ ನನಗೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸ್ವಾಮೀಜಿಯವರ? ನನ್ನ ಬದುಕಿನಲ್ಲಿ ನಮ್ಮ ನಡವಳಿಕೆಯಲ್ಲಿ ಅದನ್ನ ಸ್ವಲ್ಪ ನಾವು ತೋರಿಸಿದ್ರೆ ಅದೇ ಅವ್ರಿಗೆ ಕೊಡುವ ಕೃತಜ್ಞತೆ. ನನಗೆ ನಿವೃತ್ತಿ ಕಾಲ ಬಂತು. ಆ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಒಬ್ರು ತುಂಬಾ ಹಿಂದುಳಿದ ಬರಗ ಜನಾಂಗದ ಹುಡುಗಿ, ನಾನು ಕಳೆದ 15 ವರ್ಷದಿಂದ ವಿದ್ಯುತ್ ಸಂಪರ್ಕ ಇಲ್ಲದ ಮಕ್ಕಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಬಂದಿದ್ದೇನೆ ಶಾಲೆಯಲ್ಲಿ. ಸುಮಾರು ಈವರೆಗೆ 90-100 ಮಕ್ಕಳಿಗೆ ಸೋಲಾರ್ ಅಥವಾ ವಿದ್ಯುತ್ ಸಂಪರ್ಕ. ಈ ಮನೆಗೆ ಈ ಹುಡುಗಿ 2 ವರ್ಷದ ಹಿಂದೆ 8ನೇ ಕ್ಲಾಸ್ ಸೇರಿತ್ತು. ಆಗ ಕರೆಂಟ್ ಇರಲಿಲ್ಲ, ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ಆಗ ಮನೆ ನೋಡಿದ್ದೆ, ತುಂಬಾ ಜೀರ್ಣವಾಗಿ 7 ಜನ ವಾಸಿಸ್ತಿದ್ರು. 100 ಸ್ಕ್ವೇರ್ ಫೀಟ್ ಇರಲಿಲ್ಲ, ಎಲ್ಲ ತೋರಿಸಿತ್ತು ಮನೆ. ನಾನು ನಿವೃತ್ತನಾಗುವಾಗ ಒಂದು ಮೊತ್ತ ಸಿಗುತ್ತದೆ. ಸ್ವಾಮೀಜಿಯವರ ಸ್ವಾಮೀಜಿಯವರಾಗೆ ಸಾಧ್ಯ ಇಲ್ಲ ನನಗೆ. ಸ್ವಾಮೀಜಿಯವರನ್ನು ಯೋಚಿಸಿದಾಗ ಬಹುಶಃ ಅತ್ಯಂತ ಹೆಚ್ಚು ಗಳಿಸಿದ ಸ್ವಾಮೀಜಿ ಹೇಳಿದ್ರು ಅವರೇ. ಅತ್ಯಂತ ಹೆಚ್ಚು ಕೊಟ್ಟ ಸ್ವಾಮೀಜಿ ಯಾರು ಹೇಳಿದ್ರೆ ತೇಜಸ್ವಿಗಳೇ. ಒಂದು ಕೈಯಲ್ಲಿ ಬಂದ್ರೆ ಇನ್ನೊಂದು ಕೈಯಲ್ಲಿ ಹೋಗ್ಬೇಕು. ಈಗ ನೆನಪಾಗ್ತದೆ ಒಂದು ಸ್ವಾಮಿ ಸಂತರು ಹಸ್ತಗತರಾದಾಗ ಸ್ವಾಮೀಜಿಯವರು ಹೇಳಿದ ಮಾತು ನಾನು ವಿದ್ಯಾರ್ಥಿ ನೋಡಿ, ಅವ್ರು ಇರುವಾಗ ಯಾರಿಗೆ ಕೊಡ್ಲಿಲ್ಲ. ಈಗ ನೋಡಿ ಗೋಣಿ ಯಾರ್ಯಾರು ತಗೊಂಡು ಹೋಗ್ತಾರೆ. ನಾನು ಅದಕ್ಕೆ ಹಣವನ್ನು ಕೂಡಿಡುವುದಿಲ್ಲ. ಬಂದು ಕೂಡಲೇ ನನಗೆ ಇನ್ನೊಂದು ಯೋಜನೆ ಸಿದ್ಧವಾಗಿ ನಾನು ವಿನಿಯೋಗಿಸಿದ್ದೇನೆ. ಆ ಸಂದರ್ಭದಲ್ಲಿ ನನಗೆ ನಿವೃತ್ತನಾಗುವಾಗ ಸಿಕ್ಕಿದ ಮೊತ್ತದಲ್ಲಿ ಒಂದು ಮೊತ್ತವನ್ನ ನಾನು ಅವರಿಗೆ ಮನೆ ಕಟ್ಟಿಕೊಡ್ತೇನೆ ಹೇಗೆ ಅಂತ ಹೊರಟೆ. ಅಕ್ಟೋಬರ್ 31 ಮನೆ ಉದ್ಘಾಟನೆ ಆಯಿತು. ಫಲಿಮಾನ ವಿದ್ಯಾರ್ಥಿ ಬಂದು ಬೆಳಗ್ಗೆ ಉದ್ಘಾಟಿಸಿದರು. ಸ್ವಾಮೀಜಿಯರು ಏನ್ ಕೊಡಲಿಕ್ಕೆ ಸಾಧ್ಯ? ಆ ಮನೆಗೆ ವಿಶ್ವೇಶ ಅಂತ ನಾಮಕರಣ ಮಾಡಿದೆ. ಬಹುಶಃ ನಿವೃತ್ತನಾಗುವಾಗ ತುಂಬಾ ಖುಷಿ ಕೊಟ್ಟಂತ ಒಂದು ಕೆಲಸ ಹೇಳಿದ್ರೆ ಮನೆ ನಿರ್ಮಿಸಿದ್ರು. ಅದರಕ್ಕಿಂತಲೂ ತೇಜಸ್ವಿಗಳ ಹೆಸರನ್ನ ಇಟ್ಟು ಹೇಳಿದ್ರೆ ಅವರಿಂದ ನಾವು ಪಡೆದ ಸೌಭಾಗ್ಯ, ಸಂಸ್ಥೆ ಇರುವುದರಿಂದ ನಾನು ವೈಯಕ್ತಿಕವಾಗಿ ಪಡೆದ ಮೊತ್ತ ಲಕ್ಷ ಮೊತ್ತವನ್ನ ಸ್ವಾಮೀಜಿಗಳಿಂದ ಯಕ್ಷಗಾನ ಕಲಾರಂಗದಕ್ಕೆ ಪಡೆದಿದ್ದೇವೆ. ಅವರ ಋಣಭಾರ ನಮ್ಮ ಮೇಲಿದೆ. ನಮ್ಮ ನಡವಳಿಕೆಯಲ್ಲಿ ಅವರ ಕೆಲವಾದಷ್ಟನ್ನು ಮಾತ್ರ ನಾವು ಪಾಲಿಸಿದ್ರೆ ಆ ಒಂದು ಹಿಮಾಲಯ ಸದೃಶ ವ್ಯಕ್ತಿಗೆ ನಾವು ಕೊಡುವ ನಿಜವಾದ ಕೃತಜ್ಞತೆ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ಪುನರಾಮ. ಶ್ರೀಯುತ ರತ್ನಕುಮಾರ್ ಅವರು ಮರರು
ಶ್ರೀಯುತ ರತ್ನಕುಮಾರ್ ಅವರು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು. ಅದೇ ಬೇಡ ಸರ್ ಪ್ರಾರಂಭ ಮಾಡ್ಬೋದು ಸರ್. ಪ್ರಾರಂಭ. ಕೃಷ್ಣ ಮುಂದೆ ಜಗತ್ತು ಶ್ರೀ ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಈ ಪವಿತ್ರ ಸರಣಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪೂಜ್ಯ ಸ್ವಾಮಿಗಳ ಸಮಸ್ತ ಭಕ್ತಾಭಿಮಾನಿಗಳಿಗೆ ಸವಿನಯ ವಂದನೆಗಳು, ದೀಪಾವಳಿಯ ಶುಭಾಶಯಗಳು. ಗುರುಗಳ ನಿಕಟ ಸಂಪರ್ಕವನ್ನು ಸುಮಾರು 25 ವರ್ಷಗಳಿಂದ ಪೂರ್ವ ಜನ್ಮದ ಸುಕೃತದ ಫಲ ಅಂತ ಭಾವಿಸಿ ನಾನು ಅವರೊಟ್ಟಿನ ಒಡನಾಟದ 3 ವಿಶೇಷ ಸಂದರ್ಭಗಳನ್ನ ನಾನು ಉಲ್ಲೇಖಿಸುತ್ತಿದ್ದೇನೆ ಇಲ್ಲಿ. ಒಂದನೆಯದಾಗಿ ಶ್ರೀಕೃಷ್ಣ ಮಠ ಪರಿಸರ ಪ್ರತಿಷ್ಠಾನ. ಶ್ರೀಕೃಷ್ಣ ಮಠ ಪರಿಸರ ಪ್ರತಿಷ್ಠಾನ ಅಂತ ಹೇಳಿದ್ರೆ ಅಷ್ಟಮಠಾಧೀಶರು ಶ್ರೀಕೃಷ್ಣ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ವಾಹನ ಪಾರ್ಕಿಂಗ್ ಇತರ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಒಂದು ಹುಟ್ಟು ಹಾಕಿದ ಸಂಸ್ಥೆ. ಇದು 1996ರಲ್ಲಿ ಪೂಜ್ಯ ಗೋದಿವಾದರಾಜ ಮಠಾಧೀಶರ 4ನೇ ಪರ್ಯಾಯದಲ್ಲಿ ಇದು ಪ್ರಾರಂಭ ಆಯಿತು. ಆ ಸಮಯದಲ್ಲಿ ಉದ್ದೇಶಿತ ಸ್ಥಳದ 3ನೇ 1 ಜಾಗವನ್ನ ಖರೀದಿ ಮಾಡಲಾಯಿತು. ಯಾಕೋ ಒಂದು 4 ವರ್ಷ ಕಾಲ ಅದರ ಕಾಮಗಾರಿಗಳು ಅದರ ಮುನ್ನಡೆ ಸ್ವಲ್ಪ ನಿಧಾನಗತಿಯಲ್ಲಿ ಮುಂದುವರಿತು. 2000 ಇಸ್ವಿಯಲ್ಲಿ ಪೂಜ್ಯ ಪೇಜಾವರ ಶ್ರೀಗಳವರ 4ನೇ ಪರ್ಯಾಯ ಕೂತು ಸ್ವಲ್ಪ ಸಮಯದಲ್ಲಿ ಸ್ವಾಮಿಗಳು ನನ್ನನ್ನು ಕರೆದು ಆ ಸಮಯದಲ್ಲೇ ನನಗೆ ನಿಕಟ ಸಂಪರ್ಕ ಇದ್ದದ್ರಿಂದ ನನಗೆ ಕರೆದು ಹೇಳಿದ್ರು, ಕಾರ್ಯದರ್ಶಿಯಾಗಿ ಇದನ್ನ ಈ ಪ್ರಾಜೆಕ್ಟ್ ಟೇಕ್ ಆಫ್ ಆಗಬೇಕು, ದೊಡ್ಡ ರೀತಿಯಲ್ಲಿ ಅದು ಏನು ಇದೆ ಅದರ ಉದ್ದೇಶ ಏನಿದೆ ಅದೆಲ್ಲ ಈಡೇರಬೇಕು, ಅದಕ್ಕೆ ನೀನು ಕೆಲಸ ಮಾಡಬೇಕು. ನಿನ್ನ ಹೆಸರು ರತ್ನಕುಮಾರ್ ಅಂತ, ರತ್ನಕುಮಾರ್ ಅನ್ನೋದನ್ನ ಅನ್ವರ್ಥ ನಾಮ ಅಂತ ತೋರಿಸಿಕೊಳ್ಬೇಕು ಅನ್ನುವ ಒಂದು ಇನ್ಸ್ಪೈರಿಂಗ್ ಮಾತುಗಳು ನಾನು ಯಾವಾಗಲೂ ಯೋಚಿಸುದುಂಟು. ಶ್ರೀಕೃಷ್ಣ ಮಠದಲ್ಲಿ ದ್ವೈವಾರ್ಷಿಕ ಪರ್ಯಾಯ ಕ್ರಮವನ್ನು ವಾದಿರಾಜ ಸ್ವಾಮಿಗಳು 500 ವರ್ಷಗಳ ಹಿಂದೆ ಹೇಳಿದ್ರು. ಡಾಕ್ಟರ್ VS ಆಚಾರ್ಯರು ಯಾವಾಗಲೂ ಕೋಟ್ ಮಾಡ್ತಾ ಇದ್ರು. ಮ್ಯಾನೇಜ್ಮೆಂಟ್ ಏನಿದೆ ಇವಾಗ MBA ಏನಿದೆ ಮ್ಯಾನೇಜ್ಮೆಂಟ್, ವಾದಿರಾಜ ಸ್ವಾಮಿಗಳು ಮ್ಯಾನೇಜ್ಮೆಂಟ್ ಗುರು ಅಂತ ಅವರು ಹಲವು ಸಂದರ್ಭಗಳಲ್ಲಿ ಉಲ್ಲೇಖಿಸಿದ್ದು ನಾನು ಕೇಳಿದ್ದೆ. ನಾನು ಕೊಂಡುಕೊಂಡಾಗೆ 500 ವರ್ಷದ ಹಿಂದೆ ವಾದಿರಾಜ ಸ್ವಾಮಿಗಳು ಮ್ಯಾನೇಜ್ಮೆಂಟ್ ಗುರು ಆದ್ರೆ ಪೂಜ್ಯ ಪೇಜಾವರ ಶ್ರೀಗಳವರು ಅದನ್ನ ನಮ್ಮ ಸಮಯದಲ್ಲಿ ಅದನ್ನ ರುಜುವಾತುಪಡಿಸಿ ತೋರಿಸಿದ್ದಾರೆ. ಅವರು ಯಾರಿಂದ ಯಾವ ಕೆಲಸವನ್ನು ಮಾಡಿಸಬಹುದು, ಯಾವ ರೀತಿಯಲ್ಲಿ ಒಬ್ಬ ಕಾರ್ಯಕರ್ತರನ್ನು ಹುರಿದುಂಬಿಸಬೇಕು, ಯಾವ ರೀತಿಯಲ್ಲಿ ಅವನಿಂದ ಕೆಲಸವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನುವ ಚಾಕಚಕ್ಯತೆ ಅವರ ಹತ್ರ ಇತ್ತು. ನನಗೆ ಒಂದೇ ಮಾತು ಹೇಳಿದ್ರು, ನಿನಗೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಅವಕಾಶ, ನೀನು ಹೆಚ್ಚು ಪೂಜೆ ಮಾಡ್ತಾ ಇಲ್ಲ ಅಂತ ಕಾಣ್ತದೆ, ಅಥವಾ ಕೃಷ್ಣನ ಏನು ಜಪತಪಗಳು ಪಾರಾಯಣಗಳೆಲ್ಲ ಮಾಡೋದ್ರಲ್ಲಿ ನೀನು ಅಷ್ಟೊಂದು ನಿಟ್ಟಿನಲ್ಲ ಅಂತ ಕಾಣ್ತದೆ. ಆದ್ರೆ ನಿನ್ಗೊಂದು ಒಳ್ಳೆ ಅವಕಾಶ ಇದೆ. ಕೃಷ್ಣನ ಉಡುಪಿಗೆ ಬರುವ ಕೃಷ್ಣನ ಭಕ್ತರಿಗೆ ನೀನು ಏನು ಅವಕಾಶ ಇದೆ, ಏನು ಸೌಲಭ್ಯಗಳಿದೆ ಅದನ್ನ ಮಾಡ್ಲಿಕ್ಕೆ ನಾವು ಹಮ್ಮಿಕೊಂಡ ಈ
ಶ್ರೀಕೃಷ್ಣ ಮಠ ಪರಿಸರ ಪ್ರತಿಷ್ಠಾನದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ನೀನು ಈ ಕೆಲಸವನ್ನ ಮಾಡಿದ್ರೆ ಖಂಡಿತ ನೀನು ದೇವರ ಕೃಪೆಗೆ ಪಾತ್ರರಾಗ್ತಿ ಅಂತ ನನ್ನನ್ನು ಹುರಿದುಂಬಿಸಿದ್ರು. ಆವತ್ತಿನಿಂದ ನಾನು ಸ್ವಾಮಿಗಳ ಏನು ಅಪ್ಪಣೆ ಕೊಡ್ತಾರೆ ಅದನ್ನು ಶಿರ್ಪ ನಾನು ಆ ಕಾರ್ಯದಲ್ಲಿ ನಾನು ತೊಡಗಿಸಿಕೊಂಡೆ. 2000ನೇ ಇಸ್ವಿಯಲ್ಲಿ ಏನು 3ನೇ 1 ಅಂಶದ ಜಾಗ ಖರೀದಿಯಾಗಿತ್ತು, ಉಳಿದ ಮಿಕ್ಕ 3ನೇ 2 ಅಂಶದ ಜಾಗದ ಖರೀದಿ ಇರಬಹುದು, ಅದರ ಕಾಮಗಾರಿಗಳಿರ್ಬೋದು. ಹಲೋ, ಮಾಡಿದ್ದೆ. ಇವತ್ತು 3 ಕಡೆಗೆ ನೋಡಿ ನಾನು ಏನು ಮಾಡಿದೆ ಗೊತ್ತಾ, ಈ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ನಿಮ್ಮ ಮಗಳಿಗೊಂದು ಬುಕ್ ಕಳಿಸಿದ್ದೀನಿ, ನಿಮ್ಮ ಮನೆಯವ್ರಿಗೆ ಬುಕ್ ಕಳಿಸಿದ್ದೀನಿ, ಆಮೇಲೆ ಗೀತಾ ಪ್ರವಚನ ಅದಕ್ಕೂ ಕಳಿಸಿದ್ದೀನಿ. ಅನ್ಮ್ಯೂಟ್ ಮಾಡಿ. ಸುಮಾರು 4 ಎಕರೆಗಳಷ್ಟು ಜಾಗದ ಕೊಚ್ಚೆ ಪ್ರದೇಶ. ಇದಕ್ಕೆ ರೋಡ್ ಅಪ್ರೋಚ್ ಕೂಡ ಇರಲಿಲ್ಲ. ಕಂಪ್ಲೀಟ್ ಒಂದು ಮಾಡಿಸಿ 2 ಸೇತುವೆಗಳ ಕಾಮಗಾರಿ ಎಲ್ಲಾ ಕೆಲಸಗಳು ಆಯಿತು. ಸಂಪೂರ್ಣವಾಗಿ ಶಾಸಕರು, ಬೇರೆ ಧರ್ಮಾಧಿಕಾರಿಗಳು, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ಎಸ್ ರಾವತ್ ಅವರು ವಿಧಾನ ಪರಿಷತ್ ರೂಪದಲ್ಲಿ ಒಂದು ನನ್ನನ್ನು ಒಳಗೊಂಡಂತೆ ಆಗ ಇದರಲ್ಲಿ ಸಕ್ರಿಯವಾಗಿ ತೊಡಗಿ ಒಂದು ಬಾವುಟ. ಈ ಬಾವುಟ ಹಾಕಬೇಕಾದ್ರೆ ಊಟ ಗಟ್ಟಿ ಇರಬೇಕು. ಈ 4 ಮಂದಿ ಕಾರ್ಯಕರ್ತರು ಏನಿದ್ದಾರೆ ಇದಕ್ಕೆ ಬೆನ್ನು ಕೊಟ್ಟವರು, ಇವರು ಊಟ, ನಾನು ಬಾವುಟ, ನನ್ನ ಬಾವುಟ ಹಾರಿದ್ರೆ ಈ ಊಟದಿಂದ ಅಂತ ಹೇಳಿಕೊಂಡು ಆ ಒಂದು ಅವರ ಮಾತುಗಳು ನಮಗೆ ಇನ್ನೂ ಜಾಸ್ತಿ ಕೆಲಸ ಮಾಡುವ ರೀತಿಯಲ್ಲಿ ನಮ್ಮನ್ನ ಪ್ರೋತ್ಸಾಹಿಸ್ತವೆ. ಆ ರೀತಿಯ ಅವರು ಯಾವತ್ತು ಈ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಬೇಕು. ಒಮ್ಮೆ ಒಂದು 20 ಲಕ್ಷ ರೂಪಾಯಿ ಅಗತ್ಯತೆ ಇತ್ತು ಹಣ ಬಿಡುಗಡೆ ಸರ್ಕಾರದಿಂದ ಈ ಯೋಜನೆಗೆ ಹಣ ಬಂದಿದೆ. ಒಂದು 20 ಲಕ್ಷದ ಕೊರತೆ ಬಂದು ಏನು ಕಾಮಗಾರಿ ಸಲಹೆ ಸೂಚನೆ ಹೇಳಿದ್ರು. ಇದು ಯಾವುದು ಆಗೋದಿಲ್ಲ ಸ್ವಾಮೀಜಿ, ಒಂದು ಕೆಲಸ ಮಾಡೋಣ, ನಾಳೆ ಸೋದೆ ಸ್ವಾಮಿಗಳ ಹತ್ರ ಹೋಗಿ 5 ಲಕ್ಷ ರೂಪಾಯಿ
ವೆಂಕಟೇಶಾಚಾರ್ ಸರ್ ಫೋನ್ ಮಾಡಿದ್ರೆ ಬರ್ತಾ ಇದ್ದಾರೆ. ಇಂಟರ್ನೆಟ್ ಪ್ರಾಬ್ಲಮ್. ನೆಟ್ ಪ್ರಾಬ್ಲಮ್. ಇಂಟರ್ನೆಟ್ ಪ್ರಾಬ್ಲಮ್ ಆಚಾರೆ. ಸುಮಾರು ಅದೇ ಮೊಬೈಲ್ ನೆಟ್ಟಿಂದ ಜಾಯಿನ್ ಆಗ್ತಾ ಇದ್ದಾರೆ. ಸರಿ 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 ಬರ್ತಾ ಇದೆ. ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಮತ್ತೊಮ್ಮೆ 10 ಲಕ್ಷ ರೂಪಾಯಿ ವಾಪಸ್ ಕೊಡ್ತೇನೆ ಅಂತ ಕೇಳಿದಾಗ ಇನ್ನೊಬ್ಬರು ನಮ್ಮ ಟ್ರಸ್ಟಿಗಳು ಕೇಳಿದ್ರು, ನೀವು ಹೇಗೆ ಆ 10 ಲಕ್ಷ ರೂಪಾಯಿಯನ್ನು ಮರುಪಾವತಿಸುವುದನ್ನ ಆ ರೀತಿಯಲ್ಲಿ ಧೈರ್ಯದಲ್ಲಿ ಹೇಳ್ತೀರಿ ಅಂತ ಕೇಳಿ ಸ್ವಾಮಿಗಳ ಸಮ್ಮುಖದಲ್ಲಿ ಹೇಳಿದೆ. ಸಾಧ್ಯ ಇದ್ದರೆ 10 ಲಕ್ಷ ರೂಪಾಯಿ ವಾಪಸ್ ಕೊಡುವುದು, ಇಲ್ಲದಿದ್ರೆ ಸ್ವಾಮಿ ಕ್ಷಮಿಸಿ ಅಂತ ಕೈ ಮುಗಿದು ಇಷ್ಟೇ ನಮ್ಮಲ್ಲಿ ಒಂದು ಇರುವುದು ಅಂತ ಹೇಳಿದಾಗ ಸ್ವಾಮಿಗಳು ಕೇವಲ ಒಂದು ನಗು ಮಾತ್ರ ಅವರ ಮುಖದಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟರು. ಮತ್ತೆ ಡಿಸೆಂಬರ್ ಅಖೇರಿಗೆ ಹೋಗಿ ನಾನು ಕೈ ಮುಗ್ಗದೆ ಮತ್ತೆ ಆ ಬಗ್ಗೆ ಇಲ್ಲ. ಹಾಗೆಯೇ ಲಕ್ಷಾಂತರ ರೂಪಾಯಿಯನ್ನ ತಂದು ಅಲ್ಲಿ ಆ ಕಾಮಗಾರಿಗಳಾಗಿದೆ. ಆ ಟೈಮಿನಲ್ಲಿ ಆ ಕೆಲಸ ಮಾಡೋದೇ ನಮ್ದೊಂದು ಖುಷಿ. ಅದು ಅಂತೂ ಆ ಕಾಮಗಾರಿ ಸಂಪೂರ್ಣ ಆಯಿತು. ಆ ಬಳಿಕ ಅಲ್ಲಿ ಒಂದು ಯಾತ್ರಿ ನಿವಾಸ ನಿರ್ಮಾಣ ಆಯಿತು. ಅದಕ್ಕೆ ಸರ್ಕಾರದ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ 24 ಲಕ್ಷ ರೂಪಾಯಿ ಆ ಸಮಯದಲ್ಲಿ, ಇದು ಅಂದಾಜು ನಾನು 2003ನೇ ಇಸ್ವಿಯಲ್ಲಿ ವಿಷಯ ಹೇಳ್ತಾ ಇದ್ದೀನಿ, 24 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ಇದೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದಿದೆ. ನಾನು ಮತ್ತೆ ರಮೇಶ್ ರಾವ್ ಬಿಟ್ಟು ಬೆಂಗಳೂರಿಗೆ ಹೋಗಿ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಹೋದಾಗ ಅಲ್ಲಿಯ ಜೈನ್ ಅಂತ ಕಮಿಷನರ್ ತುಂಬಾ ನಮ್ಗೆ ಸ್ಪಂದಿಸಿದ್ರು. ಕೇಶವರ್ ಸರ್ ಹತ್ರ ಹೋಗಿ ಮಾತಾಡಿ ಫೈಲ್ ಏನಾಗಿದೆ ಅಂತ ನೋಡಿದ್ದ. ಆಗ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಅಲ್ಲಿ ಆ ಕೇಶವರ್ ಸರ್ ಒಬ್ಬ ಮುಸಲ್ಮಾನ. ಅವರಿಗೆ ನಾವು ಹೋಗಿ ಹೀಗೆ ಬೇಜಾವರ ಶ್ರೀಗಳವರು ಕಳಿಸಿದ್ದು ಅಂತ ಹೇಳಿದಾಗ ಆತ ಎದ್ದು ನಿಂತು ಟೈರ್ನಲ್ಲಿ ಕೂತ್ಕೊಳ್ಳೇ ಇಲ್ಲ. ಬೇಜಾವರ ಶ್ರೀಗಳವರ ಹೆಸರು ಹೇಳಿದ ಕೂಡಲೇ ಎದ್ದು ನಿಂತು ಆ ಕಡತವನ್ನ ಹುಡುಕಿಕೊಟ್ಟು, ನಾನೇ ವ್ಯವಸ್ಥೆ ಮಾಡ್ತೇನೆ, ನಾನು ಬೇಜಾವರ ಶ್ರೀಗಳವರ ಶಿಷ್ಯ, ಈ ಕೆಲಸ ನಾನು ಈಗಲೇ ಮಾಡ್ಬೇಕು ಅಂತ ಕಡತವನ್ನು ಹಿಡ್ಕೊಂಡು ನಮ್ಮನ್ನು ಕರ್ಕೊಂಡು ಆ ಕಮಿಷನರ್ ಚೇಂಬರ್ ಒಳಗೆ ಹೋಗ್ತಾರೆ. ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ, ಏನು ನಾನು ಬೇಜಾವರ ಸ್ವಾಮಿಗಳ ಶಿಷ್ಯ, ಇದು ಕೂಡಲೇ ಆಗ್ಬೇಕಲ್ಲ ಸರ್ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡ್ತಾರೆ. ಅವರು ಇಮಿಡಿಯೇಟ್ಲಿ ಆ ಫೈಲ್ ರೆಫರ್ ಆಗಿದೆ, ಈಗ ಲ್ಯಾಂಡ್ ಆರ್ಮಿ ಆಗಿದೆ. ಲ್ಯಾಂಡ್ ಆರ್ಮಿ ಕಂಠೀರವ ಕ್ರೀಡಾಂಗಣದ ಆಫೀಸ್ ನಲ್ಲಿತ್ತು. ನಾವು ಅಲ್ಲಿಗೆ ಹೋಗಿ ಅಲ್ಲಿ ಮತ್ತೊಬ್ರು IAS ಆಫೀಸರ್ ಅವರು ಚಿಕ್ಕಮಗಳೂರಿನಲ್ಲಿ DC ಆಗಿದ್ರು. ಬೇಜಾವರ ಶ್ರೀಗಳವರ ಹೆಸರು ಹೇಳಿದ ಕೂಡಲೇ ಅವರು ಕೂಡ ಇಮಿಡಿಯೇಟ್ಲಿ ಅದನ್ನ ನನ್ನಿಂದ ಏನಾಗಬೇಕು ಸರ್, ಲ್ಯಾಂಡ್ ಆರ್ಮಿಯಿಂದ ಈ ಕಾಮಗಾರಿ ನಡೆಯೋದ್ರ ವರ್ಷಗಟ್ಟಲೆ ಹೋಗ್ತದೆ, ಮತ್ತೆ ಅದರ ಗುಣಮಟ್ಟದ ಬಗ್ಗೆ ನಮಗೆ ಶಂಕೆ ಇದೆ, ದಯವಿಟ್ಟು 24 ಲಕ್ಷ ರೂಪಾಯಿ ತಗೊಂಡೋಗ್ಲಿಕ್ಕೆ ನಾವು ಬಂದಿದ್ದೇವೆ, ಅದನ್ನು ಟೂರಿಸಂ ಡಿಪಾರ್ಟ್ಮೆಂಟ್ಗೆ ನೀವು ವಾಪಸ್ ಮಾಡಬೇಕು ಅಂತ ಹೇಳಿದಾಗ ತಕ್ಷಣ ಅದಕ್ಕೆ ಏನು ಬೇಕು ಅದನ್ನ ಮಾಡಿ ಆ 24 ಲಕ್ಷ ರೂಪಾಯಿನ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಹಿಂದಿರುಗಿಸಿದ್ದು. 2 ದಿನ ನಾವು ಬೆಂಗಳೂರಿನಲ್ಲಿ ಕೂತದ್ದು 24 ಲಕ್ಷ ರೂಪಾಯಿ ಚೆಕ್ಕನ್ನ ಪ್ರತಿಷ್ಠಾನದ ಹೆಸರಿಗೆ ತಂದು ನಾವು ಕಾಮಗಾರಿ ಮಾಡಿದ್ದೇವೆ. ಆ ರೀತಿಯ ಒಂದು ಬೇಜಾವರ ಶ್ರೀಗಳವರ ಹೆಸರು ಸೇರಿದ್ರೆ ಅದು ಫೈಲ್ಗಳು ಓಡ್ತದೆ, 80 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಫೈಲ್ಗಳು ಓಡ್ತದೆ. ಇದು ನಾವು ಸ್ವತಃ ಅನುಭವಿಸಿದ್ದು. ಇಂತಹ ಅನೇಕ ವಿಷಯಗಳಿದೆ. ಹೀಗೇನೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಸಾಮಾನ್ಯ 2010ರಲ್ಲಿ ನಾವು ಅದಕ್ಕೆ ಇಂಟರ್ಲಾಕ್ ಅಳವಡಿಸಿದ್ದು ಸುಮಾರು 40 ಲಕ್ಷ ವೆಚ್ಚದಲ್ಲಿ. ಅದಕ್ಕೆ ಹದಮಾರು ಶ್ರೀಗಳವರ ದೊಡ್ಡ ಕೊಡುಗೆ ಇತ್ತು. ಅದನ್ನ ಅಳವಡಿಸಿದ ಸಮಯದಲ್ಲಿ ಶಿರೂರು ಶ್ರೀಗಳವರ ಪರ್ಯಾಯ ಸಮಯ ಸ್ವಾಮಿಗಳು ಕೇಳಿ ಏನಾಗ್ತಾ ಇದೆ ಅಂತ, ಇಂಟರ್ಲಾಕ್ನ ಕಾಮಗಾರಿ ಎಲ್ಲ ಆಯ್ತು. ಹಾಗಿದ್ರೆ ಇವತ್ತು ಸಂಜೆ 8-9 ಗಂಟೆಯ ಸಮಯದಲ್ಲಿ ಯಡಿಯೂರಪ್ಪ ಆಗ ಮುಖ್ಯಮಂತ್ರಿಗಳು ಬರ್ತಾರೆ, ಅವರಿಂದ ಉದ್ಘಾಟನೆ ಮಾಡಿಸುವ ಅಂತ ಹೇಳಿ 2 ತಾಸಿನ ಒಳಗೆ ಮುಖ್ಯಮಂತ್ರಿಯಿಂದ ಒಂದು ಕಾಮಗಾರಿಯ ಉದ್ಘಾಟನೆ ಆಗುವುದು ಅಂತ ಹೇಳಿದ್ರೆ ಅದು ಬೇಜಾವರ ಶ್ರೀಗಳವರಿಂದ ಮಾತ್ರ. ಇದು ನಮಗೆ ಏನೋ ಹೇಳುವಾಗ ಏನೋ ಒಂದು ಉದ್ದೇಶ ಕಾಣ್ತದೆ. ಅವರು ಮಾತಾಡಿ 2 ಗಂಟೆ ಒಳಗೆ ಯಡಿಯೂರಪ್ಪನವರು ಬಂದು ಉದ್ಘಾಟನೆ ಮಾಡ್ತಾರೆ. ಈ ರೀತಿ ಬೇಜಾವರ ಶ್ರೀಗಳವರ ಒಂದು ಮುತುವರ್ಜಿ, ಅವರ ಒಂದು ಉತ್ಸುಕತೆ, ಅವರ ಒಂದು ಕರ್ತವ್ಯ
ಅವರು ಹೇಳಿದ್ರೆ ಒಂದು ಕಮಾಂಡ್ ಮಾಡಿದ್ರೆ ಕೆಲಸ ಆಗುವ ರೀತಿಯನ್ನ ನಾನು ಉದಾಹರಣೆಗಷ್ಟೇ ಇದನ್ನ ಉಲ್ಲೇಖಿಸಿದ್ದೆ. ಈ ರೀತಿಯ ಕಾಮಗಾರಿಗಳೆಲ್ಲ ಆಯ್ತು. ಮತ್ತೆ ಹೊಸ ಯಾತ್ರಿ ನಿವಾಸ ಕೂಡ ಆಯ್ತು. ಹೊಸ ಯಾತ್ರಿ ನಿವಾಸಕ್ಕೂ ಇದನ್ನ ದೊಡ್ಡ ಮೊತ್ತ ಸರ್ಕಾರದಿಂದ ಸಿಕ್ಕಿತ್ತು. ಅದಕ್ಕೂ ಕೂಡ ಅವರ ಪರ್ಯಾಯ ಅನ್ನದಿದ್ರು ನನ್ನ ಕಾಂಟ್ರಿಬ್ಯೂಷನ್ 10 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರು. ಸೋದಿ ಸ್ವಾಮಿಗಳ ಪರ್ಯಾಯ ಅವರು ದೊಡ್ಡ ಮೊತ್ತ ಕೊಟ್ಟು 16 ಸ್ವಾಮಿಗಳು ಕೊಟ್ಟು ಚೆನ್ನಾಗಿ ಒಂದು ಹೊಸ ಯಾತ್ರಿ ನಿವಾಸ ಇತ್ತು. ಆ ಹೊಸ ಯಾತ್ರಿ ನಿವಾಸ ಇರುವ ಜಾಗ ಬಲಿಮಾರು ಶ್ರೀಗಳವರ ಪರ್ಯಾಯದಲ್ಲಿ ನಾವು ಖರೀದಿ ಮಾಡಿದ್ದು. ಅದಕ್ಕೆ ದೊಡ್ಡ ಮೊತ್ತವನ್ನು ಬಲಿಮಾರು ಶ್ರೀಗಳವರು ಕೊಟ್ಟು ಅಂತೂ ಚೆನ್ನಾಗಿ ಬಂತು. ಮತ್ತೆ ಪೇಜಾವರ ಶ್ರೀಗಳವರ ಪಂಚಮ ಪರ್ಯಾಯದಲ್ಲಿ ಸ್ವಾಮೀಜಿ ನಮ್ಮ ಹೊಸಯಾತ್ರೆ ನಿವಾಸಕ್ಕೆ ಒಂದು ಮಾಳಿಗೆ ನಿಮ್ಮ ಲೆಕ್ಕದಲ್ಲಿ ಆಗ್ಬೇಕು ಅಂತ ಒಂದೇ ಒಂದು ಸೆಂಟೆನ್ಸ್ ನಾನು ರಿಕ್ವೆಸ್ಟ್ ಮಾಡಿದ್ದು. ಆಯ್ತು, ಎಷ್ಟು ಕೊಡ್ಬೇಕು? ಒಂದು 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿಕೊಂಡು ಅವರು ಕಳೆದ ಅವರ ಪಂಚಮ ಪರ್ಯಾಯದಲ್ಲಿ ಅದಕ್ಕೆ ಒಂದು ಮಾಳಿಗೆಯನ್ನ ಕಟ್ಟಿಸಿಕೊಟ್ರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಹಾಗೇನೆ ವಿಜಯಧ್ವಜ ಡಾರ್ಮೆಟ್ರಿ ಅಂತ ನಮ್ಮ ಪಾರ್ಕಿಂಗ್ ಏರಿಯಾದಲ್ಲಿದೆ. 3.5 ಕೋಟಿ ರೂಪಾಯಿಗೆಷ್ಟು ಮಿಕ್ಕಿ ಇರ್ದಲ್ಲ, ಅದು ಅವರ ಮಠದಿಂದಲೇ ಪೇಮೆಂಟ್ ಆಗಿ ಅವರೇ ಕಾಮಗಾರಿಗಳನ್ನ ಉಸ್ತುವಾರಿ ಅದರ ಲೈಸೆನ್ಸ್ ಇರ್ಬೋದು ಎಲ್ಲ ಕೆಲಸಗಳನ್ನ ಅವರೇ ಮಾಡಿ ನಮ್ಮ ಟ್ರಸ್ಟ್ಗೆ ಹಸ್ತಾಂತರ ಮಾಡಿದ್ರು. ಈ ರೀತಿ ಅವರೊಂದಿಗೆ ಒಂದು ಕೆಲಸ ಮಾಡುದು ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಖುಷಿ ಆಗ್ತದೆ. ಆ ರೀತಿಯಲ್ಲಿ ಅವರು ನಮ್ಗೆ ಕೆಲಸಕ್ಕೆ ಸಹಕರಿಸಿದ್ರು ಅಂತ ಹೇಳೋದಕ್ಕಿಂತ ಅದು ನನ್ನ ಕೆಲಸ, ನೀವು ಮಾಡ್ತಾ ಇದ್ದೀರಿ ಅಂತ ಯಾವಾಗಲೂ ಹೇಳುದು. ಮತ್ತೆ ಅವರು ಪರ್ಯಾಯ ಎದ್ದ ದಿವಸ ಕೊನೆಯ ಕಂತು ಅವರ ನಂತರ ಮತ್ತೆ ಎದ್ದ ದಿವಸ ಅವರ ಕೊನೆಯ ಕಂತು 5 ಲಕ್ಷ ರೂಪಾಯಿ ಕೊಡ್ಲಿಕ್ಕಿತ್ತು. 12 ಗಂಟೆಗೆ ಬಾ ಅಂತ ನನಗೆ ಹೇಳಿದ್ರು. ಆಗ ನಾನು ಹೋದಾಗ 5 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಹೇಳಿದ ಮಾತು ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಈ ಪರ್ಯಾಯದಲ್ಲಿ ನೀನು ಮಾಡಿದ ಸೇವೆಯನ್ನ ನಾನು ಇಲ್ಲೇ ಇಟ್ಕೊಳ್ತೇನೆ ಅಂತ ಎದೆಯನ್ನ ತೋರಿಸಿ ಹೃದಯವನ್ನು ತೋರಿಸಿಕೊಂಡು ಹೇಳ್ತಾರೆ, ನಾನು ಇಲ್ಲೇ ಇಟ್ಕೊಂಡಿದ್ದೇನೆ ಆಯ್ತಾ ಅಂತ ಹೇಳ್ಕೊಂಡು ಹೇಳಿದ್ರು. ಅಂತ ಕೆಲವು ಮಾತುಗಳನ್ನ ಅವರು ಹೇಳಿದ್ದಾರೆ. ಇನ್ನೊಂದು ಬಹಳ ಒಂದು ಸಂತೋಷದ ಅಥವಾ ಅವರ ಒಂದು ಚಾಕಚಕ್ಯತೆ ಅಥವಾ ಒಂದು ವಿಷಯವನ್ನ ಹ್ಯಾಂಡಲ್ ಮಾಡುವ ಒಂದು ರೀತಿ ಅಂತ ಹೇಳಿದ್ರೆ, ಈ ಪಾರ್ಕಿಂಗ್ ಏರಿಯಾದಲ್ಲಿ 2004ರಲ್ಲಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದಾಗ ಅದಕ್ಕೆ ಪರ್ಮಿಷನ್ ಬೇಕು ಅಂತ ಸಂಬಂಧಪಟ್ಟವರು ನಮ್ಗೆ ಕೇಳಿದ್ರು. ಅದೇ ರೀತಿ 1-2 ಸರಿ ಅಡ್ವಾಣಿಯವರು ಬಂದಾಗ ಕೂಡ ಪರ್ಮಿಷನ್ಗೆ ಕೇಳಿದ್ರು. ಇದನ್ನೆಲ್ಲ ಕೇಳುವಾಗ ನಮ್ಮ ಇನ್ನೊಬ್ರು ಟ್ರಸ್ಟಿಗಳು ಕೇಳಿದ್ರು, ಅದೇನು ನೀವು ಬಿಜೆಪಿ ಲೀಡರ್ಸ್ಗೆ ಮಾತ್ರ ಈ ಏರಿಯಾವನ್ನು ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ನವರು ಏನಾದ್ರು ಇದನ್ನ ಪ್ರಶ್ನೆ ಮಾಡಬಾರ್ದಲ್ವಾ ಅನ್ನೋ ಒಂದು ಮಾತನ್ನ ತಿಳಿದ ಕೂಡಲೇ ಇಮಿಡಿಯೇಟ್ಲಿ ಅವರ ರಿಯಾಕ್ಷನ್, ಸೋನಿಯಾ ಗಾಂಧಿ ಅವರು ಬಂದ್ರು ನನ್ನ ಹತ್ರ ಕೇಳುದು ಬೇಡ, ಸೋನಿಯಾ ಗಾಂಧಿ ಅವರು ರ್ಯಾಲಿ ನಡೆಸಿದ್ರೆ ಕೂಡ ನೀವು ಆ ಜಾಗದಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು. ಈ ರೀತಿಯ ಒಂದು ಬ್ಯಾಲೆನ್ಸಿಂಗ್, ಆ ರೀತಿಯ ಒಂದು ಇಮಿಡಿಯೇಟ್ ಅವರ ರಿಯಾಕ್ಷನ್ ಅದು ನಮ್ಗೆ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವ MBA ಗ್ರಾಜುಯೇಟ್ಸ್ ಅನ್ನು ಮೀರಿಸಿದ ಕಡೆ ನಾನು ಮೊದಲೇ ಹೇಳಿದ ಹಾಗೆ ಈ ಮ್ಯಾನೇಜ್ಮೆಂಟ್ ಗುರು ಕೇಳುದು ವಾದರಾಜ ಸ್ವಾಮಿಗಳು ಬಿಟ್ಟರೆ ನನಗೆ ನೀಡಿದಾಗೆ ವಿಶ್ವೇಶ್ವರ ಸ್ವಾಮಿಗಳವರೇ ಅಂತ ಹೇಳಿಕೊಂಡು ಬಹಳ ಸಂತೋಷ ಆಗ್ತದೆ. ಇದಿಷ್ಟು ನಾನು ನಮ್ಮ ಈ ಪರಿಸರ ಪ್ರತಿಷ್ಠಾನದ ವಿಷಯದಲ್ಲಿ ಹೇಳ್ತೇನೆ. ಇನ್ನು ಸಂಸ್ಕೃತ ಕಾಲೇಜಿಂದು ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗಲೇ ನಮ್ಮ ಸಂಘಟಕರು ಹೇಳಿದ್ರು, ಸಂಸ್ಕೃತ ಕಾಲೇಜಿನಲ್ಲಿ ಬೈಲಾದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಒಬ್ಬ ಆಫೀಸ್ ಬೇರರ್ 3 ವರ್ಷದ 3 ಟರ್ಮ್ ಅನ್ನು ಮಾಡಬಹುದು ಅಂದಿದೆ. 9 ವರ್ಷ ನಾನು ಕಾರ್ಯದರ್ಶಿಯಾಗಿ 12 ವರ್ಷ ಕಾರ್ಯನಿರ್ವಹಿಸಿದ್ದೇನೆ. ಅದು ಹೇಗೆ ಸ್ವಾಮಿ, ನಾವು ಬೈಲಾದಲ್ಲಿ ನೀವು ಮಾಡಿದ ಬೈಲಾವೇ ಅದನ್ನು ಮುಡ್ಲಿಕ್ಕೆ ಆಗ್ತದೆ ಅಂತ ಅವರು ಇಮಿಡಿಯೇಟ್ಲಿ ಬೈಲಾ ಪುಸ್ತಕವನ್ನು ನೋಡ್ತಾರೆ, ಜಸ್ಟ್ ಓದ್ತಾರೆ, 5 ನಿಮಿಷದೊಳಗೆ ಹೇಳ್ತಾರೆ, ನೀನು ಓದಿದ ಪ್ಯಾರದ ಕೆಳಗಿನ ಪ್ಯಾರವನ್ನು ಓದು, ಇದನ್ನ ಎಲ್ಲವನ್ನ ಮೀರಿಸಿ ಆರ್ಡರ್ ಮಾಡುವ ಸುಪ್ರೀಂ ಪವರ್ ಸ್ಥಾಪಕ ಮಠಾಧೀಶರಿಗೆ ಅಷ್ಟಮಠಾಧೀಶರಿಗೆ ಉಂಟು. ಇವತ್ತು ಮಠಾಧೀಶರು ಇದ್ದಾರೆ. ಇವತ್ತು ಸರಾವ್ ಮಂದಿತ್ ಮಾಡ್ತೇವೆ, ನಾವು ಮೀಟಿಂಗ್ ನಲ್ಲಿ ಮಿನಿಟ್ಸ್ ನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ತೇವೆ, ಇನ್ನು 3 ವರ್ಷ ಎಕ್ಸ್ಟ್ರಾ ಗ್ರಾಂಟ್ ಮಾಡಿದ್ದೇವೆ ಅಂತ, ನಿಮ್ಗೇನ್ ತೊಂದರೆ ಅಂತ ಹೇಳ್ತಾರೆ. ಆಗ ನಾವು ನಿರ್ಧಾರಕ್ಕಾಗ್ಬೇಕು, ನಮ್ಗೆ ಮತ್ತೆ ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಈ ರೀತಿಯಲ್ಲಿ ಅವರು 3 ವರ್ಷ, ಅದರಲ್ಲೂ ನಾನು ಆಗಾಗ ಹೇಳ್ತೇನೆ ಸ್ವಾಮೀಜಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಮತ್ತು ನನಗೂ ಕಾರ್ಯ ಒತ್ತಡ ಜಾಸ್ತಿ ಇದೆ, ತಾವು ನನ್ನನ್ನ ಇದರಿಂದ ಮುಕ್ತಿಗೊಳಿಸಬೇಕು ಅಂತ ಕೇಳಿದಾಗ ಕಟ್ಟಡದ ಪುನರ್ನವೀಕರಣ ಒಂದು ನನ್ನ ತಲೆಯಲ್ಲಿದೆ, ಅದಾಗುವವರೆಗೆ ನೀನು ಇದನ್ನ ಹುದ್ದೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರು. ಕಟ್ಟಡ ಪುನರ್ನವೀಕರಣಕ್ಕೆ 3 ಕೋಟಿಗೂ ಮಿಕ್ಕಿ ಖರ್ಚಾಗಿದೆ. ಇದನ್ನ ಹೇಗೆ ಕ್ರೋಢೀಕರಿಸುವುದು, ಈ 67 ವರ್ಷ ಆದ ಈ ಕಟ್ಟಡವನ್ನ ಯಾವ ರೀತಿ ಕಾಮಗಾರಿ ಕೈಗೊಳ್ಳುವುದು, ಯಾವ ರೀತಿಯಲ್ಲಿ ಹಣದ ಕ್ರೋಢೀಕರಣ ಅನ್ನೋ ಬಗ್ಗೆ ನಮ್ಮ ಧರ್ಮರಿಂದ ಪ್ರಶ್ನೆಯನ್ನು ಕೂಡ ಇಟ್ಟಾಗ ಕಷ್ಟ ಸಾಧ್ಯ ಆಗ್ತದೆ, ಇದನ್ನ ಮಾಡ್ಲಿಕ್ಕೆ ಆಗ್ತದೆ, ಪೇಜಾವರ ಮನಸ್ಸು ಮಾಡಿದ್ರೆ ಆಗ್ತದೆ ಅನ್ನೋದನ್ನ ನಮ್ಗೆ ಕಾಲೇಜಿನಲ್ಲಿ ಪ್ರಶ್ನಾರ್ಧದಲ್ಲಿ ಅವ್ರು ಹೇಳಿದ್ರು. ಪೇಜಾವರ ಶ್ರೀಗಳು ಅವರ ಹೇಳಿದಾಗ ಅವರು ಅದನ್ನ ಜಸ್ಟ್ ಒಂದು ಅದಕ್ಕೆ ಹಾಗೆ ಮಾಡ್ತಾರೆ ಅವರ ಪ್ರತಿಕ್ರಿಯೆ. ಆಮೇಲೆ ಒಂದು ದಿವಸ ಯಾವುದೊಂದು ಫಂಕ್ಷನ್ಗೆ ನಾವು ಹೋದಾಗ ನಮ್ಗೆ ವಾಪಸ್ ಅವರು ಮಂತ್ರಾಕ್ಷರ ಕೊಟ್ಟಿದ್ದಾರೆ. ಸ್ವಲ್ಪ ದೂರ ಹೋದ ನಂತರ ಅವ್ರು ನಮ್ಗೆ ಪುನಃ ಕರೀತಾರೆ, ಆ ಕಟ್ಟಡದ ಕಾಮಗಾರಿ ಏನಿದೆ ಅದನ್ನ ಪ್ರಾರಂಭಿಸಿ ನಾನು 50 ಲಕ್ಷ ರೂಪಾಯಿ ಕೊಡ್ತೇನೆ, ಅಲ್ಲದೆ ಉಳಿದ ಮಠಾಧೀಶರುಗಳು ಕೊಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೇನೆ,
ನೀವು ಕೆಲಸ ಪ್ರಾರಂಭಿಸಿದ್ದೀರಿ. ಇವತ್ತು ಏನು 3 ಕೋಟಿಗೂ ಮಿಕ್ಕಿ ಕಾಮಗಾರಿಯಾಗಿ ಪುನರ್ನವೀಕರಣ ಆಗಿದೆ, ಅದು ಪೇಜಾವರ ಶ್ರೀಗಳವರಿಂದ ಆಗಿದ್ದು. ಅವರು ನನ್ನ ಕಾರ್ಯದರ್ಶಿಯ ಸಮಯದಲ್ಲಿ ಆಗಿದೆ ಅಂತ ಹೇಳಿದ್ರು. ನಾನು ಏನೂ ಅಲ್ಲ, ಪೂರ್ತಿ ಅದರಲ್ಲಿ ಏನಾಗಿದೆ ಅದಕ್ಕೆ ಪೇಜಾವರ ಶ್ರೀಗಳವರೇ ಕಾರಣಕರ್ತ. ಯಾಕೆಂತಂದ್ರೆ ಒಬ್ಬ ದಾನಿ 80 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಮತ್ತೊಬ್ಬರು 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ದಾನ ಹರಿದು ಬಂದಿದೆ, 3 ಕೋಟಿಗೂ ಮಿಕ್ಕಿ ಕಲೆಕ್ಷನ್ ಆಗಿದೆ, ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಆಗಿದೆ. ಆದ್ರೆ ಮೂಲ ಶಕ್ತಿ ಇದಕ್ಕೆ ಪ್ರೇರಕ ಶಕ್ತಿ ಮತ್ತೆ 50 ಲಕ್ಷ ರೂಪಾಯಿ ಹಾಕಿದ್ದು ಅಲ್ಲದೆ ಬೇರೆ ಹಣದ ವ್ಯವಸ್ಥೆಯನ್ನು ಮಾಡಿದ್ದು ಮತ್ತೆ ಟೋಟಲಿ ಅದರ ಉಸ್ತುವಾರಿ ಆಗಿಂದಾಗಿ ವಿಚಾರಣೆ ಎಲ್ಲವನ್ನ ಮಾಡಿದ್ದು ಪೇಜಾವರ ಶ್ರೀಗಳವರೇ. ಇದಕ್ಕೆ ಅದರ ಉದ್ಘಾಟನೆ ಕೂಡ ಡಿಸೆಂಬರ್ 12ಕ್ಕೆ, ಕಳೆದ ವರ್ಷ 2019 ಡಿಸೆಂಬರ್ 12 ಅವರು ಉಡುಪಿಯಲ್ಲಿ ಅವರು ಹಾಸ್ಪಿಟಲೈಸ್ ಆಗುವ ಮುಂಚಿನ ದಿವಸ ರಾತ್ರಿ ರಾಜಾಂಗಣಕ್ಕೆ ಬಂದು ಪ್ರವಚನವನ್ನು ಮಾಡಿದ್ದಾರೆ. ತೀರಾ ಜ್ವರದಲ್ಲಿ ಬಲಂತ ಇರುವಾಗ ಒಂದು ಪ್ರವಚನ ಮಾಡಿದ್ದಾರೆ. ಅದು ಬಿಟ್ರೆ ಅವರ ಲಾಸ್ಟ್ ಕಾರ್ಯಕ್ರಮ ಸಂಸ್ಕೃತ ಕಾಲೇಜಿನ ಉದ್ಘಾಟನೆ. ಕಾಲೇಜಿನಲ್ಲಿ ಕೂಡ ಆ ಫಲಕವನ್ನು ಅನಾವರಣಗೊಳಿಸಿ ಹೀಗೆ ಸಣ್ಣ ಮಗು ನೋಡಿದಾಗೆ ನೋಡಿದ್ದು ನನಗೆ ಇವತ್ತಿಗೂ ಕಣ್ಣಿಗೆ ಎದುರು ಬರ್ತದೆ. ಅದನ್ನು ನೋಡಿ ಆ ನಂತರ ನಾನು ಮೆರವಣಿಗೆಯಲ್ಲಿ ಬರುವುದಿಲ್ಲ, ಈಚಿಂದ ವೆಹಿಕಲ್ ಅಷ್ಟು ಅವರಿಗೆ ಕೂಡ್ತಾ ಇರಲಿಲ್ಲ. ಅವರು ನೇರ ವಾಹನದಲ್ಲಿ ಬಂದು ರಾಜಾಂಗಣದಲ್ಲಿ ಸೇರಿಕೊಂಡು ಸಭೆಯಲ್ಲಿ ಸೇರಿ ಆ ದಿವಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಸಂಸ್ಕೃತ ಕಾಲೇಜಿನ ಪುನರ್ನವೀಕರಣ ಒಳ್ಳೆ ರೀತಿಯಲ್ಲಿ ಆಯ್ತು. ಈಗ ಒಂದು ಉಡುಪಿ ಹೃದಯ ಭಾಗದಲ್ಲಿರುವ ಒಂದು ಸಂಸ್ಕೃತ ಕಾಲೇಜಿನ ಒಂದು ಕಟ್ಟಡದ ಒಂದು ಏನು ಲುಕ್ ಇದೆ ಅದನ್ನ ಚಿತ್ರಣವೇ ಕಂಪ್ಲೀಟ್ ಚೇಂಜ್ ಆಯಿತು, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆ ಸಂಪೂರ್ಣ ಕಾರ್ಯಕರ್ತರು ಪೇಜಾವರ ಶ್ರೀಗಳವೇ. ಮತ್ತೆ ನನ್ನ 12 ವರ್ಷ ಕಾರ್ಯದರ್ಶಿತ್ವದ ಅವಧಿಯಲ್ಲಿ ಕೆಲವೊಮ್ಮೆ ನನಗೆ ಅಪವಾದಗಳು ಬರ್ತಾ ಇತ್ತು. ನನಗೆ ಅಪವಾದಗಳನ್ನು ಕೇಳಿ ನನಗೆ ಕೆಲವೊಮ್ಮೆ ನನಗೆ ಒಂದು ಬೇಸತ್ತಾಗ ಸ್ವಾಮಿಗಳ ಹತ್ರ ನಾನು ಕೇಳಿದಾಗ ಕುರಿತಾಗಿ ಒಂದು ಅಪವಾದನ ಹೇಳಬೇಕು. ಒಬ್ಬ ವಿದ್ವಾಂಸರು ನನ್ನ ಮೇಲೆ ಒಂದು ಅಪವಾದ ಹಾಕಿದ್ರು. ಆಗ ಸ್ವಾಮಿಗಳು ಹೇಳಿ, ಸ್ವಾಮಿ ಇಂಥ ಒಂದು ಅಪವಾದ ಹಾಕಿದ್ದಾರೆ, ಇದನ್ನು ನನಗೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ. ಆಗ ಅವರು ಅಪವಾದದ ಸತ್ಯಾಸತ್ಯತೆಯನ್ನು ವಿಮರ್ಶೆ ಮಾಡಲಿಲ್ಲ, ಅಪವಾದವನ್ನು ಹೇಳಿದ್ದ ಹೌದಾ ಅಂತ ಆ ವಿದ್ವಾಂಸನನ್ನು ತಿಳಿಸಿದ್ರು. ಆ ಪುಣ್ಯಾತ್ಮ ನಾನು ಹೇಳಲೇ ಇಲ್ಲ ಅಂತ ಸ್ವಾಮಿಗಳು ಹೇಳಿದ್ರು. ಆಗ ನನಗೆ ವಾಪಸ್ ಹೇಳಿದ್ರು, ಅವ್ರು ಹೇಳಲೇ ಇಲ್ಲ ಹೇಳ್ತಾರೆ, ಅವರು ಸಾಮಾನ್ಯ ಪ್ರಮಾಣ ಮಾಡುವ ಮಟ್ಟದಲ್ಲಿದ್ದಾರೆ, ನೀನು ಏನು ಹೇಳ್ತೀಲ್ಲ, ಇದು ಯಾರ ಹತ್ರ ಹೇಳಿದ್ದಿಲ್ಲ, ನಾನು ಯಾರ ಹತ್ರ ಹೇಳಿದ್ದಾರೆ ಅನ್ನೋದನ್ನು ಹೇಳಿದೆ. ಅದಕ್ಕೆ ಅವರನ್ನ ಕರೆಸಿ ಅದನ್ನು ವೆರಿಫೈ ಮಾಡಿಸಿ ಅವರು ಅಪವಾದ ಹೇಳಿದ್ದು ಹೌದಾ ಅನ್ನೋದನ್ನ ವಿಮರ್ಶೆ ಮಾಡಿದ್ರು ವಿನಃ ಅಪವಾದದ ಸತ್ಯ ಇರ್ಬೋದಾ ಅನ್ನೋದನ್ನ 1% ಆಗಿ ಕೂಡ ಆ ರೀತಿಯಲ್ಲಿ ಅವರು ಯೋಚನೆ ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ನನ್ನ ನಂಬಿದ್ರು. ಕೊನೆಗೆ ಅದನ್ನ ನನಗೆ ಏನು ಹೇಳಿದಂತೆ, ನನಗೆ ತುಂಬಾ ಅಪವಾದಗಳು ಬರ್ತದೆ, ನನಗೆ ತುಂಬಾ ಟೀಕೆ ಟಿಪ್ಪಣಿಗಳು ಬರ್ತದೆ, ನಾನೆಂದಾದ್ರೂ ಬೇಸರಿಸಿದ್ದೇನೋ, ಇದನ್ನೆಲ್ಲ ಉಪೇಕ್ಷೆ ಮಾಡಬೇಕು. ಅವರ ಪರ್ಟಿಕ್ಯುಲರ್ ಅದೇ ಮಾತನ್ನ ಇದನ್ನೆಲ್ಲ ಉಪೇಕ್ಷೆ ಮಾಡಬೇಕು. ಬೆಳೆಯುವವರಿಗೆ ಇದೆಲ್ಲ ಇದ್ದದ್ದೇ. ಫಲ ಬರುವ ಮರಕ್ಕೆ ಮಾತ್ರ ಎಲ್ಲರೂ ಕಲ್ಲು ಹೊಡಿತಾರೆ, ಬರಡು ಮರಕ್ಕೆ ಯಾರಾದ್ರೂ ಕಲ್ಲು ಹೊಡಿತಾರ ಅಂತ ನನಗೆ ಮರು ಪ್ರಶ್ನೆ ಮಾಡಿ ನನ್ನ ಬೆನ್ನು ತಗ್ಗಿ ನೀನು ಹೋಗು, ನಾನು ಹೇಳುವಷ್ಟೇ ನೀನು ಇರ್ಬೇಕು, ಈಗ ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸಗಳಾಗ್ತಾ ಇದನ್ನು ಮುಂದುವರಿಸು ಅನ್ನೋ ಮಾತುಗಳನ್ನು ಹೇಳಿದ್ರು. ಅವರ ಮಾತಿಗೆ ಮರಳಾಗಿ ನಾನು ಅವ್ರು ಇರುವ ತನಕ 12 ವರ್ಷ ನಾನಲ್ಲಿ ಸೇವೆ ಮಾಡಿದ್ದೀನಿ. ತುಂಬಾ ಧನ್ಯತಾ ಭಾವ ಇದೆ ನನಗೆ. ಇವತ್ತಿಗೂ ಅವರನ್ನು ಹೇಳಿಸಿದರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಇನ್ನೊಂದು ವಿಷಯ, ಸಮಯ ಅವಕಾಶ ಇಲ್ಲದ್ರಿಂದ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಇನ್ನೊಂದು ವಿಷಯ, ಶ್ರೀಗಳವರ ಐತಿಹಾಸಿಕ ಪಶ್ಚಿಮ ಪರ್ಯಾಯದಲ್ಲಿ ನಾನು ಕಾರ್ಯದರ್ಶಿಯಾಗಿ 8 ಮಂದಿ ಕಾರ್ಯದರ್ಶಿ, ಅದರಲ್ಲಿ ಒಬ್ಬನಾಗಿ ನಾನು ಕೆಲಸ ಮಾಡಿದ್ದೇನೆ. ನನಗೆ ಅಪಾರ ಅನುಭವ ಸಿಕ್ಕಿದೆ. ಇದರಿಂದ ಅವಿಸ್ಮರಣೀಯ ಘಟನೆಗಳು ಕೆಲವು ನಾನು ನೋಡಿದ್ದೇನೆ. ಅಂತೂ ಸ್ವಾಮಿಗಳು ಪರ್ಯಾಯ ಕೂತ್ಕೊಳ್ಳೋದು ಸ್ವಾಮಿಗಳು ಟೆನ್ಷನ್ ನಮಗೆ, ಆದ್ರೆ ಅವರಿಗೆ ಟೆನ್ಷನ್ ಇಲ್ಲ. ಎಲ್ಲ ಕಡೆ ಪಾದಪೂಜೆ ಹೋಗ್ತಾರೆ. ಪಾದಪೂಜೆ ಹೋದಲ್ಲೆಲ್ಲ ಅವ್ರಿಗೆ ಕಾಲಿಗೆ ನೀರಾಕಿ ಅವರನ್ನ ವೆಲ್ಕಮ್ ಮಾಡುವಾಗ ಅವರ ಪಕ್ಕದಲ್ಲಿರುವವರು ಅಕ್ಕಪಕ್ಕದಲ್ಲಿರುವವರು ಕೆಲವರು ಸೂಚನೆ ಕೊಡ್ತಾರೆ, ಸ್ವಾಮಿಗಳಿಗೆ ಕಾಲಿಗೆ ನೀರು ಹಾಕಬೇಡಿ, ಕಾಲಿಗೆ ನೀರು ಹಾಕಿ ಅವರ ಕಾಲು ಸಂಜೆ ಆಗ್ತದೆ ಅಂತ. ಅವರ ಆರೋಗ್ಯದ ಬಗ್ಗೆ ಕಾಳಜಿ ಹೇಳಿದಾಗ ಇವರು ಇಲ್ಲೇ ಇಲ್ಲ, ಇವರು ನಮ್ಗೆ ಬೇಕಾದವರು, ನಾವು ಕಾಲಿಗೆ ನೀರು ಹಾಕಲಿಲ್ಲ. ಆ ರೀತಿಯಲ್ಲಿ ನನ್ನ ಮನೆಗೆ ಬಂದಾಗ ಕೂಡ ಹಾಗೆ ಕೆಲವರು ಕಣ್ತರಲ್ಲೇ ಇದ್ದು ಅವರ ಕಾಲು ತುಂಬಾ ಸಂಜೆ ಆಗಿದೆ, ಇನ್ನೂ ಕಾಲಿಗೆ ನೀರು ಹಾಕಬೇಡಿ ಅಂತ. ಆದ್ರೆ ಸ್ವಾಮಿಗಳಿಲ್ಲ, ಅದು ಮಾಡಲೇಬೇಕು ಅಂತ ಹೇಳಿಕೊಂಡು ಆ ರೀತಿಯ ಒಂದು ಅವ್ರಿಗೆ ಅವರು ಶಿಕ್ಷಣ ಮೇಲೆ ಆ ರೀತಿಯ ಒಂದು ಪ್ರೀತಿ ವಾತ್ಸಲ್ಯ ಮತ್ತೆ ಒಂದು ಏನು ಹೇಳಬೇಕು, ನಮ್ಗೆ ಅವರನ್ನು ಪುನಃ ಕಾಣಬೇಕು, ಅವರ ಕಾಲಿಗೆ ನಮಸ್ಕರಿಸಿ ನಾವು ಪುನೀತರಾಗಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಗೊತ್ತಾಯ್ತು. ಆ ರೀತಿಯ ಒಂದು ಶಿಕ್ಷಣ ಮೇಲಿನ ಬಾಂಧವ್ಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಇದು ನಾನು ಪರ್ಸನಲಿ ಫೀಲ್ ಮಾಡಿಕೊಂಡು ಒಮ್ಮೆ ಇವರು ಯಾವ ಕಡೆಗೆ ದೇವಸ್ಥಾನಗಳಿಗೆ ಕೆಲವು ಶಿಕ್ಷಕರಿಗೆ ಎಲ್ಲ ಹೋಗ್ತಾರೆ. ಇದರ ಮಧ್ಯದಲ್ಲಿ ಪರ್ಯಾಯಕ್ಕೆ 2-3 ದಿವಸ ಇರುವಾಗಂತೂ ವಿವಿಐಪಿಗಳ ಫೋನ್ಗಳ ಕಾಲುಗಳು ನಮ್ಗೆ ಸ್ವಾಮಿಗಳ ಹತ್ರ ಮಾತಾಡ್ಬೇಕು. ಇದರಲ್ಲಿ ಒಂದು ನಾನು ಹೇಳ್ತೇನೆ, ದೇವೇಗೌಡರು ಪರ್ಯಾಯದ ಮುಂಚಿನ ದಿವಸ ಶ್ರೀಗಳವರಿಗೆ ನಾನು ಮಾತಾಡಬೇಕು, ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಬಹಳ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕೊರಗು ದೊಡ್ಡದಿದೆ, ಸ್ವಾಮಿಗಳ ಹತ್ರ ನನಗೆ ಮಾತಾಡಬೇಕು ಅಂತ ಹೇಳಿ ಸ್ವಾಮಿಗಳನ್ನ
ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಇಂಥ ಕಡೆಯಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿದ್ದೀನಿ, ಅಲ್ಲಿಗೆ ಬಾ, ನಾನು ಫೋನ್ ಕನೆಕ್ಟ್ ಮಾಡಿದ್ದು ನಾನು ಮಾತಾಡ್ತೇನೆ ಅಂತ. ಅಷ್ಟು ಬಿಡುವಿಲ್ಲದ ಸಮಯದಲ್ಲಿ ಕೂಡ 30 ನಿಮಿಷ ದೇವೇಗೌಡರು ಅವ್ರ ಹತ್ರ ಮಾತಾಡಿದ್ದಾರೆ. ದೇವೇಗೌಡರಿಗೆ ಬೇಸರ ಆಗಬಾರ್ದು ಅಂತ ಅವ್ರು ಎಷ್ಟು ಮಾತಾಡಿದ್ದಾರೆ ಅದನ್ನೆಲ್ಲ ಕೇಳಿಕೊಂಡು ಅವರ ಮಾತುಗಳಿಗೆಲ್ಲ ಪ್ರತಿಸ್ಪಂದಿಸ್ತಾ 30 ನಿಮಿಷ ಮಾತಾಡಿ ಅವರು ಮುಂದೆ ಕೆಲಸಕ್ಕೆ ಹೋಗಿದ್ದಾರೆ. ಈ ರೀತಿಯ ಕಾರ್ಯ ಚಟುವಟಿಕೆಗಳು ಸ್ವಾಮಿಗಳ ಪುರಪ್ರವೇಶ ಅಂತೂ ಡಾಕ್ಟರ್ ಮೋಹನ್ ಆಳ್ವಾರ ಒಂದು ಸಹಕಾರದಿಂದ ಒಂದು ಅದ್ವಿತೀಯ, ಬಹಳ ಒಂದು ವಿಜೃಂಭಣೆಯ ಪುರಪ್ರವೇಶ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ಕಡೆಯಲ್ಲಿ, ಒಂದು ಕಡೆಯಲ್ಲಿ ರಾಜಾಂಗಣದ ಎಕ್ಸ್ಟೆಂಡೆಡ್ ಪಾರ್ಕ್ ನಾವು ಒಂದು ಜಾಗ 4 ಎಕರೆ ಸ್ಥಳವನ್ನ ಗುರುತಿಸಿ ಅದಕ್ಕೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಣ್ಣು ಹಾಕಿ ಒಂದು ಸಮತಟ್ಟು ಮಾಡಿ ಒಳ್ಳೆ ಒಂದು ಪ್ರಾಂಗಣವನ್ನು ರಚಿಸಿದ್ದು, ಅಲ್ಲಿ ಫುಲ್ಲು ಹೊರೆಕಾಣಿಕೆ, ಅಲ್ಲಿ ಒಂದು ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಅಲ್ಲದೆ ರಥಬೀದಿಯಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಅವರು ಬೇರೆ ಬೇರೆ ಕಡೆಗೆ ಇತರ ಮನೆಗಳಿಗೆ ಪಾದಪೂಜೆ ಇರ್ಬೋದು, ದೇವಸ್ಥಾನಗಳಿಗೆ ದೇವರ ದರ್ಶನಕ್ಕೆ ಇರ್ಬೋದು, ಎಲ್ಲದರ ಮಧ್ಯದಲ್ಲಿಯೂ ದಿನವೂ ಬರುವ ಹೊರೆಕಾಣಿಕೆಗೆ ಅವ್ರು ಯಾರು ಹೊರೆಕಾಣಿಕೆ ಕೊಡ್ತಾರೆ ಅವರನ್ನ ನಾನು ಸ್ವತಃ ನೋಡ್ಬೇಕು, ಅವರಿಗೆ ಸ್ವತಃ ನಾನು ಆಶೀರ್ವಚನ ಮಾಡ್ಬೇಕು, ನಾನೇ ಮಂತ್ರಾಕ್ಷತೆ ಕೊಡ್ಬೇಕು ಅಂತ ಬಹಳ ಶ್ರಮ ಪಟ್ಟು ಅವರು ಆ ಕೆಲಸವನ್ನು ನಿಭಾಯಿಸ್ತಾ ಇದ್ರು. ನಮ್ಮಿಂದ ಸಾಧ್ಯ ಇಲ್ಲ, ಯುವಕರಿಂದ ಸಾಧ್ಯ ಇಲ್ಲ. ಆದ್ರೆ ಆ ಸ್ವಾಮಿಗಳು ಆ ವಯಸ್ಸಿನಲ್ಲಿ ಕೂಡ ಪ್ರತಿಯೊಬ್ಬರನ್ನು ನಿರಾಶರಾಗದಾಗೆ ಭಕ್ತರು ಬರ್ತಾರೆ, ಅವರು ಒಂದು ಸಂತೋಷದಿಂದ ಭಕ್ತಿಯಿಂದ ಕೊಡ್ತಾರೆ, ಅದಕ್ಕೆ ನಾವು ಪ್ರತಿಸ್ಪಂದಿಸಬೇಕು, ಅವರಿಗೆ ಆಶೀರ್ವದಿಸಬೇಕು ಅನ್ನುವ ಅವರ ಕಳಕಳಿ ನಿಜವಾಗಿಯೂ ಅದು ನಮ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಒಂದು ಪ್ರೂಫ್ ನಮ್ಗೆ ಒಂದು ಕಡೆಯಿಂದ ಹೊರೆಕಾಣಿಕೆ ಬರುವಾಗ ಸ್ವಾಮಿಗಳನ್ನ ತರ್ಲಿಕ್ಕೆ ಆಗ್ಲೇ ಇಲ್ಲ. ವಿಶ್ವಪ್ರಸನ್ನ ತೀರ್ಥರು ಉಡುಪಿಯಲ್ಲೇ ಇದ್ರು, ಅವ್ರು ಬಂದು ಮಂತ್ರಾಕ್ಷತೆ ಕೊಟ್ಟರು. ಆದ್ರೂ ನಮ್ಮ ಹೊರೆಕಾಣಿಕೆ ಕೊಟ್ಟ ಭಕ್ತರಿಗೆ ಸ್ವಾಮಿಗಳಲ್ಲೇ ಬಾಯಲ್ಲೇ ಮಾತು ಕೇಳಬೇಕು, ಆಶೀರ್ವಚನದ ಮಾತು ಕೇಳಬೇಕು ಅಂತ ಅವರು ಮಾತಾಡಿಕೊಳ್ಳೋದನ್ನ ಕೇಳಿ ನಾವು ಸ್ವಾಮಿಗಳಿಗೆ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ವಾಯ್ಸ್ ಮೆಸೇಜ್ ಅಲ್ಲಿ ನನಗೆ ಆಶೀರ್ವಚನ ನೀಡಲಿಕ್ಕೆ ಚಾನ್ಸ್ ಉಂಟಾ ಅಂತ ಅವ್ರು ಕೇಳ್ತಾರೆ. ಹಾಗೆ ಕೂಡಲೇ ಅರೇಂಜ್ ಮಾಡಿದಾಗ 10 ನಿಮಿಷ ವಾಯ್ಸ್ ಮೆಸೇಜ್ ಅಲ್ಲಿ ಸ್ವಾಮಿಗಳಿಗೆ ಯಾರು ಅದು ಆ ಭಕ್ತರು ಯಾವ ಕಡೆಯಿಂದ ಬಂದವರು ಯಾರು ಅಂತ ಮಾತ್ರ ಹೇಳಿದ್ರು. ಅವರು ಅಷ್ಟು ಸ್ಪಷ್ಟವಾಗಿ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ 10 ನಿಮಿಷ ಮಾತಾಡಿದ್ದಾರೆ. ಅವರಿಗೆ ಸ್ವಾಮಿಗಳನ್ನ ಕಂಡು ಆಶೀರ್ವಚನ ಪಡೆದಷ್ಟೇ ಸಂತೋಷದಿಂದ ಆ ಭಕ್ತರೆಲ್ಲ ಹೋಗಿದ್ದಾರೆ. ಅದಂತೂ ಅದ್ಭುತ. ನನಗೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಒಂದು ಸ್ವಾಮಿಯವರು ಅದನ್ನ ಮ್ಯಾನೇಜ್ ಮಾಡಿದ್ರು. ಇನ್ನು 3 ದಿನಗಳ ವಿಶೇಷ ಕಾರ್ಯಕ್ರಮ ರಾಜಾಂಗಣದಲ್ಲಿ ದರ್ಬಾರ್ ಸಭೆಯ ಕಾರ್ಯಕ್ರಮದಲ್ಲೇ ಮೋಹನ್ ಆಳ್ವರು ಬಹಳ ಪ್ರೀತಿಯಿಂದ ಸ್ವಾಮಿಗಳ ಮೇಲೆ ಗೌರವದಿಂದ ಅವರ ವಿದ್ಯಾಸಂಸ್ಥೆಯಿಂದ ನಡೆಸಿದ್ರು. ಈ ಕಾರ್ಯಕ್ರಮಗಳ ಒತ್ತಡದ ಮಧ್ಯದಲ್ಲಿ ಕೂಡ ಅವರು 3 ದಿವಸ ಬಂದು ಅರ್ಧ ಗಂಟೆ ಆದ್ರೂ ಅದನ್ನು ವೀಕ್ಷಿಸಿ ಮೋಹನ್ ಆಳ್ವರ ಬೆನ್ನು ತಟ್ಟಿ ಹೋಗ್ತಾ ಇದ್ರು. ಅಲ್ಲದೆ ವಿಐಪಿಗಳು ಬರ್ತಿದ್ರು, ಗೃಹ ಸಚಿವರು ಬಂದರು. ಆ ಮಧ್ಯದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಪರ್ಯಾಯಕ್ಕೆ ನೀವು ಬರಲೇಬೇಕು ಗೌರವಿಸಿ ಈ ಮಧ್ಯದಲ್ಲಿ ನಾನು ಒಂದು ವಿಷಯವನ್ನ ಉಲ್ಲೇಖ ಮಾಡಲೇಬೇಕು. ಒಂದು ನಮ್ಮ SP ಅವರು ಬಹಳ ದಕ್ಷ SP IPS ಅಧಿಕಾರಿ ಅಂತ ಅಣ್ಣಮಲೆಯವರು ಆ ಸಮಯದಲ್ಲಿ ಇಲ್ಲಿ ಅವರು ಪೊಲೀಸ್ SP ಆಗಿದ್ರು. ಅವರಿಗೆ ಏನೋ ಒಂದು ತಪ್ಪು ಮಾಹಿತಿಯಿಂದ ಅವರಿಗೆ ವರ್ಗಾವಣೆ ಆಗ್ತಾ ಇದೆ, ಅದೊಂದು ಬೇಜಾರು ತಿಂಗಳವರು ಹೇಳಿ ವರ್ಗಾವಣೆ ಆಗ್ತಾ ಇದೆ ಅಂತ ಅವ್ರಿಗೆ ಯಾರೋ ಹೇಳಿದ್ರು. ಅದನ್ನ ನಾವು ತಲೆಗೆ ತಗೊಂಡು ಅದಕ್ಕೆ ಸರಿಯಾಗಿ ಇದು ಪರ್ಯಾಯಕ್ಕಿಂತ 1 ವಾರದ ಮುಂಚಿನ ಘಟನೆ. ಸ್ವಾಮಿಗಳ ಆಪ್ತ ಸಹಾಯಕರು ಯಾವುದೋ SP ಫೋನ್ ಮಾಡಿದಾಗ ಅವರು ಸ್ವಲ್ಪ ನಿಷ್ಠುರವಾಗಿ ಮಾತಾಡಿ, ನಿಮ್ಮ ಸ್ವಾಮಿಗಳು ನನ್ನನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ, ನನಗೆ ನೀವು ಏನು ಮಾತಾಡಬೇಡಿ ಅಂತಾರೆ. ಅದನ್ನ ಆಪ್ತ ಸಹಾಯಕರು ಸ್ವಾಮಿಗಳಿಗೆ ಹೇಳ್ತಾರೆ. ಸ್ವಾಮಿಗಳಿಗೆ ಹೇಳ್ತಾರೆ ಅದೇನು ಇಶ್ಯೂ ನನಗೆ ಗೊತ್ತಿಲ್ಲ, ಸ್ವಾಮಿಗಳಿಗೆ ವಿಷಯವೇ ಗೊತ್ತಿಲ್ಲ, ಸ್ವಾಮಿಗಳಿಗೆ ಸ್ವಭಾವದಿಂದ SP ಅವರು ವರ್ಗಾವಣೆ ಆಗ್ತಾ ಇದೆ. ಸ್ವಾಮಿಗಳು ಹೇಳಿದ್ರೆ ನನಗೆ ವಿಷಯವೇ ಗೊತ್ತಿಲ್ಲಲ್ಲ, ಯಾವ SP ಅವರು ಎಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಪರ್ಯಾಯಕ್ಕೆ 3 ದಿವಸ ಇರುವಾಗ ಜಿಲ್ಲಾಧಿಕಾರಿಗಳವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳವರ ನೇತೃತ್ವದಲ್ಲಿ ಮತ್ತೆ ವಿನಯ್ ಕುಮಾರ್ ಪರಕೆ ಅವರು ಇರಬೇಕು, ಅವರ ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತದೆ. ಈ ಪೂರ್ವ ತಯಾರಿ ಬಗ್ಗೆ ಒಫಿಷಿಯಲ್ ಮೀಟಿಂಗ್ ಆಗ್ತದೆ. ಅದಕ್ಕೆ ಒಫಿಷಿಯಲ್ ಮೀಟಿಂಗ್ಗೆ ಕಾರ್ಯದರ್ಶಿಗಳು ಹೋಗುತ್ತೆ. ಹಾಗೆ ನಾನು ಹೋಗಿದ್ದೆ. ನಾನು DC ಅವರು SP ಅವರು ಪಕ್ಕದಲ್ಲೇ ಎದುರು ಬದಿಯಲ್ಲಿ ಹತ್ತಿರದಲ್ಲೇ ನಾನು ಕೂತ್ಕೊಂಡಿದ್ದೆ. ಎಲ್ಲ ವಿಷಯಗಳ ಚರ್ಚೆ ಆಗ್ತಾ ಇದ್ದಾಗೆ ಅಣ್ಣಮಲೆಯವರು ತನ್ನ ಪುಸ್ತಕದಲ್ಲಿ ಅಂದ್ರೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ತನ್ನ ಡೈರಿಯಲ್ಲಿ ಬರೆದುಕೊಳ್ತಾರೆ, ಸ್ವಾಮೀಜಿ ಅವರು ಭೇಟಿ ಆಗ್ಬೋದಾ? ಖಂಡಿತ ಆಗ್ಬೋದು. ಯಾವಾಗ? ಕೂಡಲೇ ಈ ಮೀಟಿಂಗ್ ಮುಗಿದ ಕೂಡಲೇ ಇದೆಲ್ಲ ಪರಸ್ಪರ ಬರೆದುಕೊಂಡು ವಿನಿಮಯ ಆಗ್ತಾ ಇತ್ತು. ಈ ಕೂಡಲೇ ಭೇಟಿ ಆಗ್ಬೋದು ಅಂತ ನಾನು ಹೇಳ್ತೇನೆ. ಮಧ್ಯದಲ್ಲಿ ಮೀಟಿಂಗ್ ಮಧ್ಯದಲ್ಲಿ ಸ್ವಾಮೀಜಿಯವರ ಆಪ್ತ ಸಹಾಯಕರಿಗೆ ಫೋನ್ ಮಾಡಿ SP ಅವರು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ, ಸ್ವಾಮಿಗಳ ಮೀಟಿಂಗ್ ಆಗ್ಬೇಕು,
ಅಂತ ಹೇಳಿದಾಗ ಇನ್ನು ಅರ್ಧ ಗಂಟೆ ಒಳಗೆ ಸ್ವಾಮಿಗಳು ಅಲ್ಲೇ ಆ ದಿನ ಅದೃಷ್ಟವಶಾತ್ ಒಂದು ಪ್ರೆಸ್ ಮೀಟ್ ಇತ್ತು, ಮತ್ತೆ ಪೂಜಾ ವೀರೇಂದ್ರ ಹೆಗ್ಡೆ ಅವರು ಕೂಡ ಬಂದಿದ್ರು. ಹಾಗೆ ಅವರು ಅಲ್ಲಿ ಬರುವವರಿದ್ರು. ಅಲ್ಲೇ ಮಾತಾಡೋಣ, ನಮ್ಮ ದರ್ಬಾರ್ ಸಭೆಯ ಸಭಾಂಗಣವೇ ತಯಾರಿ ಆಗ್ತಾ ಇದೆ, ಸಾಮಾನ್ಯ ಕುರ್ಚಿಗಳು ಬಂದು ನಿಂತಿದೆ, ಆ ಸಮಯ ಬಂದು ಅವರು ಮಾತಾಡ್ತಾರೆ. ಪರಸ್ಪರ ಎದುರೆದುರು ತಯಾರಾಕೊಂಡು ಮಾತಾಡಿಕೊಂಡಾಗ ಸ್ವಾಮಿಗಳು ಒಂದೇ ಮಾತಾಡಿದ್ರು, ವರ್ಗಾವಣೆಯ ವಿಷಯ ಮಾತಾಡುವ ಆ ರೀತಿ ಹೇಳಿದಾಗ ಎಲ್ಲ ವಿಷಯಗಳು ಎಲ್ಲಾ ರೀತಿಯ ಸಹಕಾರಕ್ಕೆ ಏನ್ ಆಗ್ಬೇಕು ಹೇಳಿ ನಾವು ಅಪ್ಪಣೆ ಕೊಡಿಸಿ ನಾವು ಅದನ್ನು ಮಾಡಲಿಕ್ಕೆ ತಯಾರು ಅಂತ ಹೇಳಿಕೊಂಡು ಹೇಳ್ತಾರೆ. ಈ ಮಧ್ಯದಲ್ಲಿ ಅದೇ ಮೀಟಿಂಗ್ನಲ್ಲಿ ನಾನು ಹೇಳ್ತೀನಿ, ಅದ್ವಾಣಿಯವರು ಬರುವ ವಿಚಾರದಲ್ಲಿ ಅದ್ವಾಣಿಯವರಿಗೂ ಬೇರೆಯವರ ಪರ್ಯಾಯಕ್ಕೆ ಅಟೆಂಡ್ ಆಗಲೇಬೇಕು ಅನ್ನೋ ಮನಸ್ಸು ಸ್ವಾಮಿ ಅವರ ಅಭಿಪ್ರಾಯ. ಈಗಿರುವಲ್ಲಿ ಒಂದು ಮೂರ್ನಾಲ್ಕು ಚೀಫ್ ಮಿನಿಸ್ಟರ್ಗಳು ಬರ್ತಾರೆ. ಅಡ್ವಾಣಿಯವರು, ಉಮಾಭಾರತಿಯವರು, ಹಾಗೆಯೇ ಕೇಂದ್ರದ ಮಿನಿಸ್ಟರ್ಗಳು, ಚಂದ್ರಬಾಬು ನಾಯ್ಡು ಅವರ ಪ್ರೋಗ್ರಾಮ್ ಕನ್ಫರ್ಮ್ ಆಗಿತ್ತು. ಬೇರೆ 2-3 ಚೀಫ್ ಮಿನಿಸ್ಟರ್ಗಳು ಕೂಡ ಬರುವ ಸೂಚನೆಯನ್ನು ಕೊಟ್ಟಿದ್ರು. ಅದು ಯಾವುದೋ ಕಾರಣಕ್ಕೆ ಮತ್ತೆ ಬಿಟ್ಟೋಯ್ತು. ಈ ರೀತಿಯ ಅತಿ ಗಣ್ಯರು ಬರುವಾಗ ಒತ್ತಡ ಜಾಸ್ತಿ ಆಗ್ತದೆ, ಪೊಲೀಸ್ನವರಿಗೆ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅನ್ನುವ ಅಭಿಪ್ರಾಯ ಡಿಪಾರ್ಟ್ಮೆಂಟ್ ನಲ್ಲಿ ಇದೆ ಅಂತ ನಾನು SP ಅವರ ಸಮ್ಮುಖದಲ್ಲಿ ಸ್ವಾಮಿಗಳ ಹತ್ರ ಹೇಳಿದೆ. ಸಾಧ್ಯ ಇದ್ರೆ ಅಡ್ವಾಣಿ ಅವರು ಬರುವುದರ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದೂಡಬಹುದಾ, ಪರ್ಯಾಯ ಕಾರ್ಯಕ್ರಮ ಬಿಟ್ಟು ಬೇರೆ ಬರ್ಬೋದಾ ಅಂತ ಸ್ವಾಮಿಗಳು ಕೇಳಿದ್ರು. ನನಗೆ ಅವರು ಬರ್ಬೇಕು ಅಂತ ಅಪೇಕ್ಷೆ ಇದೆ, ಅವರಿಗೂ ಹೀಗೆ ಬರ್ಬೇಕು ಅಂತ ಅಪೇಕ್ಷೆ ಇದೆ. ಭದ್ರತಾ ದೃಷ್ಟಿಯಿಂದ ತೊಂದರೆ ಆಗುವುದಂತಿದ್ರೆ ನಾನು ಈಗಲೇ ಫೋನ್ ಮಾಡಿ ಅವರಿಗೆ ಹೇಳ್ತೇನೆ, 1 ವಾರ ಬಿಟ್ಟು ಬೇರೆ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ, ಆ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ಈಗ ಪರ್ಯಾಯ ಕಾರ್ಯಕ್ರಮಕ್ಕೆ ಬರೋದು ಬೇಡ ಅಂತ ಹೇಳ್ತಾರೆ. ಆಗ SP ಅವರು ಹೇಳ್ತಾರೆ, ಭದ್ರತಾ ಕಾರಣದಿಂದ ಅಡ್ವಾಣಿ ಅವರು ಬರುವ ಕಾರ್ಯಕ್ರಮ ರದ್ದಾಗಬಾರದು, ನಾವು ಇನ್ಎಫಿಷಿಯಂಟ್ ಅಂತ ಆಗ್ಬಾರ್ದು, ನಮ್ಮಿಂದಾಗಿ ಯಾವುದೇ VVIPಗಳು ಇಲ್ಲಿ ಬರುವುದಿಲ್ಲ ಅಂತ ಆಗ್ಬಾರ್ದು, ನಿಮ್ಮ ಇಷ್ಟ ಸ್ವಾಮಿ ಅಂತ ಹೇಳ್ತಾರೆ. ಕೂಡಲೇ ಅದು ಅಲ್ಲಿಗೆ ಆ ಒಂದು ಪ್ರಮೇಯ ಮುಗೀತದೆ. ಅಡ್ವಾಣಿ ಅವರು ಬಂದ್ರು, ಚೆನ್ನಾಗಿ ಕಾರ್ಯಕ್ರಮಗಳಾಯ್ತು. ಅದರಲ್ಲೂ ವಿಶೇಷತೆ ಅಂತ ಹೇಳಿದ್ರೆ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಆಗ ನಮ್ಮ ಯುವಕರು ಹೇಳಿದಾಗೆ ಸ್ವಾಮಿಗಳು ಯೂಶುವಲಿ ಪರ್ಯಾಯ ದರ್ಬಾರ್ ಸಭೆ ಅಂದ್ರೆ ಅರಳು ಗದ್ದಿಗೆಯಲ್ಲಿ ಸ್ವಾಮಿಗಳ ಅಷ್ಟಮಠಾಧೀಶರುಗಳು ಮಾತ್ರ ಕುಳಿತುಕೊಳ್ಳುವ ಸಂಪ್ರದಾಯ, ಯಾವ ಗಣ್ಯರು ಕೂಡ ಕೆಳಗೆ ಕೂತ್ಕೊಳ್ಳುವ ಸಂಪ್ರದಾಯ. ಇದಕ್ಕೆ ಅಪವಾದ ಎಂಬಂತೆ ಸ್ವಾಮಿಗಳ ಪಂಚ ಪರ್ಯಾಯ ಉತ್ಸವದಲ್ಲಿ ಸ್ವಾಮಿಗಳ ಅರಳು ಗದ್ದಿಗೆಯ ಅಕ್ಕಪಕ್ಕದಲ್ಲಿ ಕುರ್ಚಿಗಳು, 2 ಸಾಲು ಕುರ್ಚಿಗಳು. ಇದರಲ್ಲಿ ಧರ್ಮಾಧಿಕಾರಿಗಳು, ರಾಜಕಾರಣಿಗಳು, ಹೈಕೋರ್ಟಿನ ಜಡ್ಜರು, ಅಲ್ಲದೆ ವಿವಿಧ ಇನ್ನೂ ಅತಿ ಮುಖ್ಯ VVIPಗಳು ಎಲ್ಲ ಕೂತ್ಕೊಳ್ಳಿಕ್ಕೆ ಅಲ್ಲಿ ಅರೇಂಜ್ಮೆಂಟ್ ಮಾಡ್ತಾರೆ. ಇದರ ಮಧ್ಯದಲ್ಲಿ ಅದನ್ನು ನೋಡಿ ಕೆಲವರಿಗೆ ಆಶ್ಚರ್ಯ, ಇದೇನು ಹೊಸ ಸಂಪ್ರದಾಯ ಅಂತ. ಒಬ್ರು ಫೋಟೋ ತೆಗೆದು ನನ್ಗೆ ಕಳಿಸ್ತಾರೆ, ಇದು ಸ್ವಾಮಿಗಳಿಗೆ ಒಪ್ಪಿಗೆ ಇದೆಯಲ್ಲ, ಈ ರೀತಿಯ ಕ್ರಮ ಇದುವರೆಗೆ ಇರ್ಲಿಲ್ಲಲ್ಲ, ಇದಕ್ಕೆ ಆಕ್ಷೇಪಗಳು ಬರ್ಬೋದು ಅಂತ ಕೇಳಿದ್ದಾರೆ. ಆಗ ನಾನು ಸ್ವಾಮಿಗಳ ಜೊತೆಗೆ ಇದು 12 ಗಂಟೆ ರಾತ್ರಿ 8ನೇ ತಾರೀಕು ಬೆಳಗಿನ ಜಾವ ಪರ್ಯಾಯ ಆದ್ರೆ 17ನೇ ತಾರೀಕು ರಾತ್ರಿ 12 ಗಂಟೆ ಹೊತ್ತಿಗೆ ಈ ಒಂದು ಪ್ರಶ್ನೆ ಬಂತು. ಇದನ್ನ ಸ್ವಾಮಿಗಳಿಗೆ ನೇರ ನಾನು ತೋರಿಸಿದೆ, ಸ್ವಾಮೀಜಿ ಹೀಗೆ ವ್ಯವಸ್ಥೆ ಆಗಿದೆ, ಇದನ್ನ ಕೆಲವರು ಪ್ರಶ್ನಿಸಬಹುದು ಅಂತ ಇಂಥವ್ರು ನಮ್ಗೆ ಅದರ ಫೋಟೋ ಸಹಿತ ಹೇಳಿದ್ರು ಅಂತ. ಅದಕ್ಕೆ ಕೂಡಲೇ ಸ್ವಾಮೀಜಿ ಹೇಳಿದ್ರು, ಒಂದು ಅರ್ಧ ಗಂಟೆ ಸಮಯ ಕೊಡು, ನೀನು 12:30ಗೆ ಅಲ್ಲಿ ಇರು, ನಾನು ಅಲ್ಲಿಗೆ ಬರ್ತೇನೆ ಅಂತ. 12:30 ಗಂಟೆಗೆ ಸ್ವಾಮಿಗಳು ಅಲ್ಲಿ ಇದ್ದಾರೆ, ವೇದಿಕೆಯ ಮೇಲೆ ಇದ್ದಾರೆ. ಬಂದು ಎಲ್ಲ ನೋಡಿದ್ರು. ನನ್ನ ಆಸನೆಯಲ್ಲಿ ಅಂತ ಕೇಳಿದ್ರು, ಅಡ್ವಾಣಿ ಅವರು ಎಲ್ಲಿ ಕೂತ್ಕೊಳ್ಳುದು ಅಂತ ಕೇಳಿದ್ರು, ವೀರೇಂದ್ರ ಹೆಗಡೆ ಅವರು ಎಲ್ಲಿ ಕೂತ್ಕೊಳ್ಳುದು ಅಂತ ಕೇಳಿದ್ರು, ಯಾವ ಮಂತ್ರಿಗಳು ಎಲ್ಲಿ ಕೂತ್ಕೊಳ್ಳುದು ಅಂತ ಕೇಳಿದ್ರು, ಜಸ್ಟಿಸ್ಗಳು, ಜಡ್ಜರು ಎಲ್ಲ ಎಲ್ಲಿ ಕೂತ್ಕೊಳ್ಳುದು ಅಂತ ಕೇಳಿದ್ರು. ಎಲ್ಲ ಸರಿ ಇದೆ, ಎಲ್ಲ ಹೀಗೇನೆ ಇರಲಿ, ನಾನು ಹೇಳಿದ್ದೇನೆ ಅಂತ ಹೇಳಿ ಅಂತ ಹೇಳಿದ್ರು. ಮತ್ತೆ ಅವರು ಸೀದಾ ಎಲ್ಲ ತೀರ್ಥಕ್ಕೆ ಹೋದ್ರು. ಈ ರೀತಿಯ ಒಂದು ಅವರ ಪ್ರತಿಯೊಂದು ವಿಷಯದಲ್ಲಿಯೂ, ಒಂದು ಮೈನ್ಯೂಟ್ ವಿಷಯದಲ್ಲಿಯೂ ತಾನೇ ಅದನ್ನ ವಿಮರ್ಶಿಸಿ ತಾನೇ ಡಿಸಿಷನ್ ಕೊಡ್ತಿದ್ರು. ನಮ್ಗೆ ಅಪವಾದಕ್ಕೆ ಅವಕಾಶವೇ ಇಲ್ಲ. ಆ ರೀತಿ ಇದೊಂದು ನಾನು ಸ್ಯಾಂಪಲ್ ಹೇಳಿದೆ. ಇಂಥ 100 ಘಟನೆಗಳು ನಡೆದಿ ಎಲ್ಲ ವಿಷಯಗಳನ್ನು
ತನ್ನದೇ ನಿರ್ದೇಶನ, ಆ ವಯಸ್ಸಿನಲ್ಲಿಯೂ ಆ ಒತ್ತಡದಲ್ಲಿಯೂ ಅವರು ಪ್ರತಿಯೊಂದು ಕಾರ್ಯಗಳನ್ನು ನಿರ್ದೇಶನ ಕೊಡ್ತಾ ಇದ್ರು. ಅದು ನಮ್ಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮನುಷ್ಯನಿಂದ ಅಸಾಧ್ಯವಾದ ಒಂದು ಶಕ್ತಿ ಖಂಡಿತ ಅವರಲ್ಲಿ ಇತ್ತು ಅಂತ ನಮ್ಗೆ ಎಲ್ಲರಿಗೂ ಇದು ಅನುಭವ ಆಗಿದೆ. ಇನ್ನು ಅವರ ಸಮಯ ಪ್ರಜ್ಞೆ, ಅಲ್ಲಿ ಇನ್ಸ್ಟೆಂಟ್ ಆಗಿ ಒಂದು ಡಿಸಿಷನ್ ತಗೊಳ್ದು. ಈ ಪರ್ಯಾಯ ದರ್ಬಾರ್ ಸಭೆಯಲ್ಲಿ 2 ಪ್ರಮುಖ ಪಕ್ಷಗಳ ನಾಯಕರುಗಳಿದ್ದಾರೆ, ಬೇರೆ ಬೇರೆ ಅಧಿಕಾರಿ ವರ್ಗ ಇದೆ. ಅವರಿಗೆ ಯಾರಿಗೆ ಎಷ್ಟು ಭಾಷಣಕ್ಕೆ ಅವಕಾಶ ಕೊಡಬೇಕು, ಯಾರದ್ದು ಮೊದಲಿಗೆ ಭಾಷಣ ಆಗ್ಬೇಕು, ಯಾರದ್ದು ನೆಕ್ಸ್ಟ್ ಭಾಷಣ ಆಗ್ಬೇಕು, ನಮ್ಗೆ ಕೊನೆಯವರೆಗೂ ಅದು ಹೆಸರು ಮುಂದೆ ಹಿಂದೆ ಹೋಗ್ತಾ ಇತ್ತು. ನಮ್ಗೆ ಅದನ್ನ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಇದನ್ನ ಸ್ವಾಮಿಗಳ 12:30 ಗಂಟೆಗೂ ಇವರು ಇನ್ನೂ ಈ ಡಿಸಿಷನ್ ಅಲ್ಲಿ ಇದು ಆಗ್ತಾರೆ ಅಂತ ಹೇಳಿಕೊಂಡು ಅವ್ರು ಯೋಚನೆ ಮಾಡಿದ್ರು. ಇಲ್ಲ, ಸುಮ್ಮನೆ ಎಲ್ಲ ಆಗ್ತದೆ, ನೀವು ಮಾಡಿ ಅಂತ ಹೇಳಿದ್ರು. ಸಾಮಾನ್ಯ ಸಭೆ ಪ್ರಾರಂಭವಾಗಿ ಸ್ವಾಗತ ಎಲ್ಲ ಮುಗಿದ ನಂತರ ನಮ್ಮ ವಿದ್ವಾನ್ ಹರಿದಾಸ್ ಭಟ್ ಮತ್ತೆ ಡಾಕ್ಟರ್ ವಿಜೇಂದ್ರ MC ಮಾಡ್ತಾ ಕೂತಿದ್ದಾರೆ. ಅವರು ಮೈಕವನ್ನು ಆಫ್ ಮಾಡಿ ಕೆಳಗೆ ಕೂತದ್ದು ಮಾತ್ರ. ಇಡೀ 3 ಗಂಟೆಯ ಕಾರ್ಯಕ್ರಮದ ನಿರ್ವಹಣೆ ಪೇಜಾವರ ಶ್ರೀಗಳವರೇ. ಇದೊಂದು ಪರ್ಯಾಯ ಕೂತ್ಕೊಳ್ಳೋದ್ಕೂಡಲೇ MC ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಒಂದು ಅದ್ಭುತ. ಯಾಕೆಂದ್ರೆ ಎಲ್ಲರೂ ಸಮತೋಲನ ಮಾಡಿ, ಬ್ಯಾಲೆನ್ಸ್ ಮಾಡಿ, ಯಾರನ್ನು ಯಾವುದಕ್ಕೂ ಅಪವಾದಕ್ಕೆ ಎಡೆ ಕೊಡದ ರೀತಿಯಲ್ಲಿ ಅವರು MC ಮಾಡಿದ್ರು. ನಾನು ಮಧ್ಯದಲ್ಲಿ ಒಮ್ಮೆ ಅವರ ಹತ್ರ ಹೋದೆ, ನಡೀತಾ ಇರುವಾಗ. ಆಗ ಕೂಡಲೇ ನನ್ನನ್ನು ನೋಡಿದರೆ ನನ್ನನ್ನು ಬಳಿಗೆ ಕರೆದು ಉಮಾಭಾರತಿಯವರ ಸ್ಪೀಚ್ ಆಗ್ತಾ ಇರುವಾಗ ಕರೆದು DC ಮತ್ತೆ SP ಅವರು ಇದ್ದಾರಲ್ಲ ಯಾಕೆ ಸ್ವಾಮಿ ಅವರು ಮತ್ತೆ ಹನುಮಲೆಯವರವರಿಗೆ ಹೋದ ಸ್ವಾಮಿ ಅವರು ಇದ್ದಾರೆ. ಈಗ ಉಮಾಭಾರತಿಯವರ ಭಾಷಣ ಕೂಡಿ ಅವರನ್ನು ಗೌರವಿಸ್ತೇನೆ ಅಂತ ಹೇಳಿ ನಾನು, ಸರಿ ಸ್ವಾಮಿ, ನಾನು ಅವರು ಆಚೆ ಎಲ್ಲಿಯಾದ್ರೂ ಆಚೆ ಹೋಗಿದ್ರು ಕೂಡ ಅವರು ಕೂಡಲೇ ಬಂದೆ. ಅವರಿಗೆ ಹೇಳಿ, ಸ್ವಾಮೀಜಿಯವರು ಹೇಳ್ತಾರೆ, ನೀವು ಹೋಗ್ಬಿಡಿ. ಅವರನ್ನ ಗೌರವಿಸಿದ್ದು ಆನ್ ದ ಸ್ಪಾಟ್. ಅವ್ರಿಗೆ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಅವ್ರಿಗೆ ಏನು ಕೆಲಸಗಳನ್ನ ಮಾಡಬೇಕು, ದಿನದ್ದು ಯಾರಿಗೂ ಬೇಸರಾಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಿರ್ವಹಿಸಬೇಕು ಅನ್ನೋದು ಕೂಡ ಆ ಪರ್ಯಾಯ ಪೀಠಸ್ಥರಿಗೆ ಸೆಂಟ್ರಲ್ ಪ್ರೋಗ್ರಾಮ್ ಅವರೇ ನಿರ್ದೇಶನ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಅದ್ಭುತ. ಈಗ ಇಂಥ ಅನುಭವಗಳು ತುಂಬಾ ನಾವು ಖಂಡಿತವನ್ನ ಹೇಳ್ಬೇಕು. ಹಲವು ವೈಶಿಷ್ಟ್ಯಗಳು ಈ ಪರ್ಯಾಯ ಒಂದು ಕಾರ್ಯಕ್ರಮಗಳಲ್ಲಿ ನಡೆದಿದೆ. ಇದರಲ್ಲಿ ಕೆಲವನ್ನು ಮಾತ್ರ ಹೇಳಿದೆ, ಎಲ್ಲವನ್ನು ಹೇಳಿಕೆ ಸಮಯಾಭಾವದ ಇದೆ. ಇನ್ನೊಂದು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ, ನಮ್ಮ ಅವರ ಪರ್ಯಾಯ ಸಮಯದಲ್ಲಿ ಉಡುಪಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯಿತು, ಧರ್ಮ ಸಂಸತ್. ಇದರಲ್ಲಿ ಹಾಸ್ಪಿಟಾಲಿಟಿ ಹಾಸ್ಪಿಟಾಲಿಟಿ ಅವರಿಗೆ ಉಡುಕೊಂಡು ವ್ಯವಸ್ಥೆ, ಅವರಿಗೆ ಊಟದ ವ್ಯವಸ್ಥೆಯಲ್ಲಿ ತಾನೇ ಮಾಡ್ತೇನೆ ಅಂತ ಸಂಬಂಧಪಟ್ಟವರನ್ನ ಕರೆದು ಕೇಳಿಕೊಂಡು ಅವರನ್ನು ಸ್ವತಃ ವಿಚಾರಿಸಿ ತಾನು ಬೀಚ್ ನಲ್ಲಿ ಎಂಜಂ ಗ್ರೌಂಡ್ಗೆ ಮತ್ತೆ ರಾಯಲ್ ಗಾರ್ಡನ್. ಎಂಜಂ ಗ್ರೌಂಡ್ ಸಾಮಾನ್ಯ ಕೃಷ್ಣ ಮಠದಿಂದ 2 ಕಿಲೋಮೀಟರ್ ದೂರದಲ್ಲಿದೆ, ರಾಯಲ್ ಗ್ರೌಂಡ್ 1 ಕಿಲೋಮೀಟರ್ ದೂರದಲ್ಲಿದೆ. ಬೀಚ್ ನಲ್ಲಿ ಅಂದ್ರೆ ವಾರಾಣಸಿ ಹೋಗುವಾಗ ಪ್ರಯಾಸಿಗಳು ಹೋಗುತ್ತಾರೆ. ಬೀಚ್ ನಲ್ಲೇ ಹೋಗಿ ಅದನ್ನ ಸಂಪೂರ್ಣ ಮುಂಚಿನ ದಿವಸ ರಾತ್ರಿ ಹೋಗಿ ವೀಕ್ಷಣೆ ಮಾಡಿ ಮತ್ತೆ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ. ಅವರಿಗೆ ಆ ಇಂಟ್ರೆಸ್ಟ್, ಆ ಇನ್ವಾಲ್ವ್ಮೆಂಟ್ ಅದ್ಭುತ. ಇನ್ನೊಬ್ಬರಿಂದ ಅದು ಸಾಧ್ಯವಿಲ್ಲ. ಅಂತ ಶ್ರೀಗಳವರನ್ನ ಎಷ್ಟು ನಾವು ನೆನೆಸಿಕೊಂಡ್ರು ಬಹಳ ಕಡಿಮೆ. ಇನ್ನೊಂದು 2 ವಿಷಯಗಳನ್ನು ಹೇಳ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅವರು ವಾದಗಳ ವಿಷಯಗಳಿಗೆ ಬರುವಾಗ ಉಡುಪಿಯ ಶ್ರೇಷ್ಠ ವಿದ್ವಾಂಸರು, ದೀರ್ಘಕಾಲ ಬಾಳಿದವರು, ಅವರು ನನಗೆ ಕೂಡ ಅರ್ಥರಾಗಿದ್ದರು. ಅವರು ಹೀಗೆ ತಮಾಷೆಗಾಗಿ ಬೇಜಾರ ಶ್ರೀಗಳವರ ಬಗ್ಗೆ ಒಂದು ಆಗಿ ಮಾತಾಡಿದ್ರು. ಅದು ತಮಾಷೆಗಾಗಿ, ಸೀರಿಯಸ್ ಆಗಿ ಅಲ್ಲ, ಅವರನ್ನು ಟೀಕೆ ಮಾಡುವ ಒಂದು ಉದ್ದೇಶದಲ್ಲಿ ಅಂತ ಒಳ್ಳೆ ಬಾಂಧವ್ಯರು ಲಘುವಾಗಿ ಒಂದು ಟೀಕೆ ಮಾಡಿದ್ರು. ನನ್ನ ಪೂರ್ತಿಗವರ ಹೇಳಿಕೆ ಆಗುತ್ತ ಹೇಳಿದ್ರು. ಅದಕ್ಕೆ ನನಗೆ ಸ್ವಲ್ಪ ಮನಸ್ಸಿಗೆ ಘಾಸಿ ಆಯಿತು. ನಾನು ಅದನ್ನ ಸ್ವಾಮಿಗಳಿಗೆ ಇನ್ನೊಂದು ಸಂದರ್ಭದಲ್ಲಿ ಇಂಥವರು ಹೀಗೆ ಹೇಳಿದ್ರು. ಸ್ವಾಮಿ ಅವರ ಇಮಿಡಿಯೇಟ್ ರಿಯಾಕ್ಷನ್ ಏನಂತಂದ್ರೆ ಅವರು ನಗಾಡಿದ್ರು. ಇನ್ನೊಂದು ಕೂಡ ಹೇಳಿದ್ರ, ತುಂಬ ಮಂದಿ ಅಂತ ಹೇಳಿದ್ದಾರೆ, ಇದೇನು ವಿಶೇಷ ಅಲ್ಲ, ನನಗೆ ಕೇಳಿದ್ದೇವೆ ಅನ್ನೋ ಒಂದು ಮಾತು ಹೇಳಿದ್ರು. ಮತ್ತೆ ಅವರು ತೆಕೊಂಡು ಕೂಡ ಅವರ ಬಗ್ಗೆ ಇವ್ರು ಹೀಗೆ ಹೇಳಿದ್ರಲ್ಲ ಅನ್ನೋ ಒಂದು ಎಕ್ಸ್ಪ್ರೆಷನ್ ಇಲ್ಲ. ಅವರನ್ನ ಗೌರವದಿಂದಲೇ ಕಂಡ್ರು, ಕೊನೆವರೆಗೂ ಅವರನ್ನ ಗೌರವದಿಂದ ಕಂಡ್ರು. ಮತ್ತೆ ಅವರು ಎಕ್ಸ್ಪೈರ್ ಆದ ನಂತರ ಸ್ವಾಮಿಗಳ ಪರ್ಯಾಯದಲ್ಲಿ ಅವರ ಜನ್ಮ ಶತಮಾನೋತ್ಸವ ಆಚರಣೆ ಆಯಿತು. ಇದು ಜನ್ಮ ಶತಮಾನೋತ್ಸವಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ಆಚರಿಸಿದ್ರು. ಬೆಳಿಗ್ಗಿನಿಂದ ಸಂಜೆವರೆಗೆ ಸಭೆಗಳಾಯಿತು. ಅದಕ್ಕೆ ಸ್ವಾಮಿಗಳೇ ಆಶ್ರಯದಾರರು
ರಾಜಾಂಗಣದಲ್ಲೇ ನಡೆದದ್ದು. ಸ್ವಾಮಿಗಳ ಹತ್ರ ಮುಂಚೆ ದಿವಸ ಹೋಗಿ ಸ್ವಾಮಿ ನಾಳೆ ಇಂದ ಫಂಕ್ಷನ್ ಇದ್ದಾಗ ಮತ್ತೆ ಏನು ಹಾಸ್ಪಿಟಾಲಿಟಿ ಯಾವುದೂ ತೊಂದರೆ ಆಗಬಾರ್ದು, ಇಂಥವನ್ನೆಲ್ಲ ಕರೀದಿರಲ್ಲ, ಇವರನ್ನ ಕರೀರಿ ಅಂತ ಹೊಸದಾಗಿ ಕೆಲವೊಂದು ಸೂಚನೆ ಮಾಡಿದ್ರು. ಅಲ್ಲದೆ ಬೆಳಿಗ್ಗೆ ಎಷ್ಟೊತ್ತಿಗೆ ಆ ಟೈಮಿನಲ್ಲಿ ಪೂಜೆ ಆಗ್ತದೆ. ಪೂಜೆ ಮುಗಿಸಿಕೊಂಡವ ನಾನು ದೀಪ ಬೆಳಗಿಸಿ, ಮತ್ತೆ ನಾನು ಬೆಳಿಗ್ಗೆ ಮಾತಾಡ್ತಿಲ್ಲ, ದೀಪ ಬೆಳಗಿಸಿಗೂ ನಾನು ಬರ್ತೇನೆ, ನಾನೇ ದೀಪ ಬೆಳಗಿಸ್ಬೇಕು, ಯಾಕಂತ ಹೇಳಿದ್ರೆ ಅವರೊಂದು ದೊಡ್ಡ ವ್ಯಕ್ತಿತ್ವ ಅಂತ ಹೇಳಿ ದೀಪ ಬೆಳಗಿಸಿ ಮತ್ತೆ ಪುನಃ ಅವರು ಅವರ ಕಾರ್ಯಕ್ಕೆ ಹೋದ್ರು. ಮತ್ತೆ ಸಂಜೆ ಸಮಾರೋಪಕ್ಕೆ ನಾನೇ ಬರ್ತೇನೆ, ಅವ್ರ ಬಗ್ಗೆ ಮಾತಾಡಬೇಕು, ತಾನೇ ಸಂಜೆಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರ ಗುಣಗಾನ ಮಾಡಿ ಅವರಿಗೆ ಎಲ್ಲಷ್ಟು ಅವರು ನನ್ನನ್ನ ಟೀಕೆ ಮಾಡಿದ್ರು ಅನ್ನೋದು ಅವರಿಗೆ ನೆನಪಿಗೂ ಬರಲಿಲ್ಲ. ನೆನಪಿಗೆ ಬಂದರೂ ಅದನ್ನ ಅವರು ತಗೊಳ್ಳಿಲ್ಲ. ಇಂಥದ್ದು ಸಾವಿರಾರು ಘಟನೆಗಳಿದ್ವು. ಇದೊಂದು ನಿದರ್ಶನ ನನಗೆ ನಾನು ಅನುಭವಿಸಿದ್ದನ್ನ ನಮ್ಮ ಮುಂದೆ ಹೇಳಿದ್ದೇನೆ. ಇನ್ನು ಕೊನೆಯದಾಗಿ ನಮ್ಮ ಶ್ರೀ ಭಗವಾದರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಬಂಟಕಲ್ಲಿದೆ. ಈಗ 10 ವರ್ಷದ ಹಸುಗೂಸು, ಸ್ವದೇಶಿಗಳವರ ಕನಸಿನ ಕೂಸು. ಇದನ್ನ 2010ರಲ್ಲಿ ಸ್ವಾಮಿಗಳು ಪ್ರಾರಂಭಿಸಿದರು. ಇದರ ಪ್ರಾರಂಭಿಕ ಹಂತದಲ್ಲಿ ಈ ಲೈಸನ್ಸಿಂಗ್, ಇದಕ್ಕೆ ಕೇಂದ್ರ ಸರ್ಕಾರ AICTE ಅನುಮತಿ ನೀಡುತ್ತದೆ, ಆಮೇಲೆ ರಾಜ್ಯ ಸರ್ಕಾರ ಅಪ್ರೂವಲ್ ಕೊಡ್ತದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಅಫಿಲಿಯೇಷನ್ ಸಿಗ್ತದೆ. ಎಲ್ಲ ಪ್ರಕ್ರಿಯೆ ಆಗುವಾಗ ನಾವು ಈ ಕ್ಷೇತ್ರದಲ್ಲಿ ಹೊಸಬರಾದ್ರಿಂದ ನಮ್ಮ ಕಟ್ಟಡ ಪೂರ್ತಿ ಆಗಿರಲಿಲ್ಲ. ಒಂದು 2 ಪೇಟೆಂಟ್ ನಲ್ಲಿ ನಮಗೆ ಅನುಮತಿ ತಗೊಳ್ಳಿಕ್ಕೆ ಬೇಕಾಗುವುದು. ಕೊನೆಗೆ ನಮ್ಮ ಸ್ವಾಮಿಗಳು ಹೇಳಿದ್ರು, ಕಡಿಮೆ ಲೇಟ್ ಆಗಲಿ, ಈ ಕಾಲೇಜ್ 2000 ಪ್ರಾರಂಭ ಆಗಲೇಬೇಕು, ನನ್ನ ಸಂಕಲ್ಪ ಅಂತ ನನಗೆ ಹೇಳಿದ್ರು. ಹೆಚ್ಚಿನ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ನಾನು ಕಾರ್ಯದರ್ಶಿಯಾಗಿ ಇವಾಗಲೂ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಗ ನಾವು ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕ್ತಾ ಇದ್ವಿ. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಅವ್ರಿಗೆ ಕೂಡ ಅನೋಳಿಯವರು ಒಬ್ಬರು ಸುರೇಶ್ರವರ ಭಕ್ತರಿದ್ರು. ನಾನು ಅವ್ರಿಗೆ ಪರ್ಸು ಮಾಡ್ತೇನೆ, ಅವರಿಗೂ ಮಾತು ಹೇಳಿಸ್ತೇನೆ ಅಂತ ಹೇಳಿದ್ರು. ಈ ಮಧ್ಯದಲ್ಲಿ ಒಂದು ದಿವಸ ಪೇಜಾವರ ಶ್ರೀಗಳವರು ನನಗೆ ಓದಲ್ಲಿ ಕೇಳ್ತಾರೆ, ನಿಮ್ಮ ಕಾಲೇಜಿನದ್ದು ಈ ಸರಿ ಪರ್ಮಿಷನ್ ಸಿಗ್ತದ, ಏನಾದ್ರೂ ತೊಂದರೆ ಇದೆಯಾ, ನಾನು ಏನಾದ್ರೂ ಸಹಾಯ ಮಾಡ್ಬೇಕಂತ. ಸ್ವಾಮಿ ಸಹಾಯ ಮಾಡಿದ್ರೆ ಒಳ್ಳೇದು, ನಮ್ಗೆ ಈ ಸರಿ ಪರ್ಮಿಷನ್ ಸಿಗಬೇಕು ಸ್ವಾಮಿ ಆಸೆ ಕೂಡ. ತಾವರಿಗೆ ಹೇಗೂ ನಿಮ್ಗೆ ಎಲ್ಲ ವಿಷಯ ಇರ್ತದೆ. ಯಾಕೆಂದ್ರೆ ಸ್ಥಾಪನೆಗೂ ಅವರು ಬಂದಿದ್ರು, ಅವರಿಗೆ ಉದ್ಘಾಟನೆಗೂ ಅವರು ಬಂದಿದ್ರು, ಕೃಷ್ಣಪ್ಪ ಶ್ರೀಗಳವರು ಬಂದಿದ್ರು. ಪೇಜಾವರ ಶ್ರೀಗಳವರ ಅಧ್ಯಕ್ಷತೆಯಲ್ಲಿ 2 ಕಾರ್ಯಕ್ರಮಗಳು ನಡೆದಿದ್ದು. ಆ ರೀತಿಯಲ್ಲಿ ಅವರು ಅದನ್ನು ಕೇಳಿದಾಗ ನನಗೆ ನಾನು ಹೇಳಬಲ್ಲೆ ಒಂದು ಮಾತಾಡಿದೆ. ಆದರೆ ಎಸ್ ಎಂ ಕೃಷ್ಣರ ಪ್ರಭಾವ ಅಲ್ಲಿ ಬೀರಿತು ಅಥವಾ ಎಸ್ ಎಂ ಕೃಷ್ಣರು ಬರತರೋ ಗೊತ್ತಿಲ್ಲ. ಮತ್ತು ಆಸ್ಟರ್ ಫರ್ನಾಂಡಿಸ್ರ ಪ್ರಭಾವದಿಂದ ನಮಗೆ ಆ ವರ್ಷವೇ ಆ ಪರ್ಮಿಷನ್ ಸಿಕ್ಕಿತು. ಆಗ ಪರ್ಮಿಷನ್ ಸಿಕ್ಕಿದಾಗ ಅದನ್ನು ನೀಡಲಿಕ್ಕೆ ನಾನು 1 ದಿನ ತಡ ಮಾಡಿದ್ದೆ. ನಾನು ಯಾವುದೇ ವಿಚಾರವನ್ನ ಸ್ವಾಮಿಗಳಿಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಯಾಕೋ ನನಗೆ 1 ದಿನ ತಡ ಆಯ್ತು ಸ್ವಾಮಿ. ಅದರೊಳಗೆ ಅವ್ರಿಗೆ ಆ ವಿಷಯ ತಿಳಿದು ಅವರು ಕೇಳಿದ್ರು, ಕಾಲೇಜಿಗೆ ಪರ್ಮಿಷನ್ ಸಿಕ್ಕಿದ್ದಲ್ಲ? ಹೌದು ಸ್ವಾಮೀಜಿ, ಹೇಳ್ಬೇಕಿತ್ತು, ಪರ್ಮಿಷನ್ ಸಿಕ್ಕಿದೆ, ಅದು ಒಳ್ಳೇದಾಯ್ತು. ನಂತರ ಪ್ರಭಾವದಿಂದ ಏನಾದ್ರೂ ಹೆಲ್ಪ್ ಆಯ್ತು ಅವ್ರಿಗೆ. ಸ್ವಾಮೀಜಿ ಪ್ರಭಾವದಿಂದ ಹೆಲ್ಪ್ ಆಯ್ತಾ ಇನ್ನು ಅಂತ ನನಗೆ ತಿಳಿದಿಲ್ಲ. ಆದ್ರೆ ಯಾವಾಗ ನೀವು ಈ ವಿಷಯಕ್ಕೆ ಎಂಟರ್ ಆದ್ರಿ, ಆಮೇಲೆ ಅದು ಫಾಸ್ಟ್ ಆಗಿ ಕೆಲಸ ಆಯ್ತು. ನಮ್ಮ ತುಳುವಿನಲ್ಲಿ ಲಕ್ಷಣದ ಕುಚ್ಚೆ ಅಂತ ಹೇಳ್ತೇವೆ. ನೀವೊಂದು ಲಕ್ಷಣದ ಕುಚ್ಚೆ ಇದ್ದಾರೆ, ನೀವು ಯಾವಾಗ ನಿಮಗೆ ತಲೆ ಹಾಕಿದ್ರಿ ಒಳ್ಳೆ ಕೆಲಸ ಆಯ್ತು. ಆಗ ಅವರು ಅದನ್ನು ಸಂತೋಷ ಪಟ್ಟರು. ಮತ್ತೆ ಸ್ವದೇಶಿಗಳಿಗೂ ಅದನ್ನ ಕಡಿಮೆ ಮಾಡಿದ್ರು. ಮತ್ತೆ ಉದ್ಘಾಟನಾ ಸಮಾರಂಭದಲ್ಲಿ ಬಹಳ ಸಂತೋಷ ಪಟ್ಟು ಅವರು ಭಾಗವಹಿಸಿದ್ರು. ಮತ್ತೆ ಕೊನೆಯವರೆಗೂ 10 ವರ್ಷಗಳಲ್ಲಿಯೂ ಕಾಲೇಜ್ ಹೇಗೆ ನಡೀತಾ ಇದೆ, ಹಣದ ಅಡಚಣೆಯಲ್ಲಿ ಇದ್ದಲ್ವ, ಅಡ್ಮಿಷನ್ ಆಗ್ತಾ ಇದೆಯಲ್ಲ, ಅಗತ್ಯ ಅವರಿಗೆ 1 ವರ್ಷ ನಮ್ಮ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕೂಡ ಬಂದರು. ಆ ರೀತಿಯಲ್ಲಿ ಸ್ವದೇಶಿಗಳವರಿಗೆ ಒಂದು ನೈತಿಕವಾಗಿ ತನ್ನ ಬೆಂಬಲ ಕೊಟ್ಟರು. ಮತ್ತೆ ಆಗುಗಳಲ್ಲಿ ಅವರ ಪರ್ಯಾಯ ಬಿಟ್ಟು ಬೇರೆ ಪರ್ಯಾಯಗಳಲ್ಲಿಯೂ ಏನಾದರೂ ಒಳ್ಳೆ ಕೆಲಸ ಆಗುವಾಗ ನಾನು ಅದರಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಅಲ್ಲದೆ ಸ್ವಾಮಿಗೂ ಅದನ್ನ ಒಂದು ಅವರ ಮಾರಲ್ ಸಪೋರ್ಟ್ ಅವರದ್ದು 4 ವರ್ಷದಲ್ಲಿ 2 ವರ್ಷ ಮಾತ್ರ ಅಲ್ಲ, 14 ವರ್ಷಕ್ಕೂ ಅವರ ಸಪೋರ್ಟ್ ಇತ್ತು. ಉಡುಪಿ ಆಗುಗಳು ಏನಿದ್ರು, ನಮ್ಮ ಮೀಡಿಯಾ ಜನಗಳಿಗೆ ಏನಿದ್ರು, ಎಲ್ಲಿಯಲ್ಲಿ ಏನಾದ್ರೂ ಪೇಜಾವರ ಶ್ರೀಗಳವರು ಒಂದು ಸ್ಟೇಟ್ಮೆಂಟ್ ಬೇಕು. ಪೇಜಾವರ ಶ್ರೀಗಳು ಹೋದಾಗ ನಮ್ಮ ಮೀಡಿಯಾದವರು ತುಂಬಾ ಪಡೆದುಕೊಂಡು, ಯಾಕೆಂದ್ರೆ ನಮ್ಗೆ ಒಂದು ದೊಡ್ಡ ಸ್ವತ್ತು ನಾವು ಕಳ್ಕೊಂಡಿದ್ವಿ. ನಮ್ಗೆ ಒಂದು ಯಾವಾಗಲೂ ಮೀಡಿಯಾಕ್ಕೆ ಒಂದು ವಿಷಯಗಳು ಸಿಗ್ಬೇಕಾದ್ರೆ ಪೇಜಾವರ ಶ್ರೀಗಳು ಅಧಿಕೃತ ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಹೀಗೆ ಬೇರೆ ಬೇರೆ ಆಂಗಲ್ ಅಲ್ಲಿ ಹೇಳುವಾಗ ಎಲ್ಲರಿಗೂ ಪೇಜಾವರ ಶ್ರೀಗಳವರೇ ಒಂದು
ಪ್ರಮುಖ ಒಂದು ವಸ್ತು ಅಥವಾ ಅವರನ್ನ ಯಾವ ರೀತಿಯಲ್ಲಿ ಹೇಳುವುದು ಅಂತ ಗೊತ್ತಾಗುದಿಲ್ಲ. ಸ್ವಾಮಿಗಳನ್ನ ನಾನಂತೂ ಅವರಲ್ಲಿ ದೇವತ್ವವನ್ನು ಕಂಡಿದ್ದೇನೆ, ಅವರ ಆಶೀರ್ವಾದ ಪಟ್ಟಿದ್ದೇನೆ, ಅವರಿಂದ ತುಂಬಾ ಮಾರ್ಗದರ್ಶನ ಕೊಂಡಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಏನು ಆಸಕ್ತಿ ಇದ್ದು ಅದು ಶ್ರೀಗಳವರೇ ಕಾರಣ. ಅಥವಾ ಸಮಾಜ ಸೇವೆಯಲ್ಲಿ ನಾನು ಸಮಾಜ ಸೇವಕ ಅಲ್ಲ. ನಮ್ಮ ಇವತ್ತಿನ ಇನ್ವಿಟೇಷನ್ ಸಮಾಜ ಸೇವಕ, ದಯವಿಟ್ಟು ನಾನು ಸಮಾಜ ಸೇವಕ ಅಲ್ಲ. ನಾನು ನನ್ನ ವ್ಯಾಪ್ತಿ, ಪ್ರೊಫೆಷನ್ ಡಾಕ್ಯುಮೆಂಟ್ ರೈಟರ್. ನಾನು ವಿಶ್ವೋತ್ತಮ ತೀರ್ಥರ ಮತ್ತು ವಿದೇಶ ತೀರ್ಥರ, ವಿಶೇಷ ತೀರ್ಥರ ಒಂದು ನಿಕಟ ಸಂಪರ್ಕ ಇಲ್ಲದ್ರಿಂದ ನನ್ನಲ್ಲಿರುವ ಏನು ನಾಯಕತ್ವಕ್ಕೆ, ಏನು ನನ್ನ ಡೆವಲಪ್ಮೆಂಟ್ಗೆ ಈ ಶ್ರೀಗಳವರು ತುಂಬಾ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ವಿಶೇಷ ಈ ಸಂದರ್ಭದಲ್ಲಿ ವಿಶೇಷ ಶ್ರೀಪಾದಗಳವರಿಗೆ ನಾನು ನನ್ನ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಿಲ್ಲ. ಅದಲ್ಲದೆ ಈ ಒಂದು ಸುಸಂದರ್ಭದಲ್ಲಿ ಬೆಂಗಳೂರಿನ ಸಂಘಟಕರು ನನಗೂ ಒಂದು ಅವಕಾಶ ಕೊಡ್ತಾರೆ, ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದರಿಗೂ ಕೂಡ ರತ್ನಕುಮಾರ್ ಅವರು ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ, ಶ್ರೀಪಾದಂಗಳವರ ಸಹಕಾರ, ಯಾವುದೇ ಕಾರ್ಯಕ್ರಮಗಳೇ ಇರಲಿ ಎಷ್ಟು ನಮಗೆ ಸಹಕಾರವನ್ನ ಅವರು ಕೊಡ್ತಾ ಇದ್ರು. ಹೀಗೆ ಅನೇಕ ಶ್ರೀಪಾದಂಗಳವರಲ್ಲಿ ಇರ್ತಕ್ಕಂತಹ ಗುಣಗಳನ್ನ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ರತ್ನಕುಮಾರ್ ಅವರಿಗೆ ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುರಳಿಯವರು ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳಿದರು. ಅವರ ಶ್ರೀಪಾದಂಗಳವರನ್ನ ನಮ್ಮ ಬದುಕಿನಲ್ಲಿ ಅಲ್ಪವಾಗಿ ಅನುಸರಿಸಿದ್ರು ಕೂಡ ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗತ್ತೆ. ಅಂಥ ಒಂದು ಸಮಾಜದ ಆದರ್ಶ ವ್ಯಕ್ತಿ ಶ್ರೀಪಾದಂಗಳವರಾಗಿದ್ರು. ಮುರಳಿಯವರು ಒಬ್ಬ ಬಡ ವಿದ್ಯಾರ್ಥಿಗೆ ಮನೆಯನ್ನ ಕಟ್ಟಿಸಿಕೊಟ್ಟು ಅದಕ್ಕೆ ವಿಶ್ವೇಶ ಎಂಬುದಾಗಿಯೇನೆ ಹೆಸರನ್ನ ಇಟ್ಟು ಶ್ರೀಪಾದಂಗಳವರಿಗೆ ತಮ್ಮ ಗೌರವವನ್ನ ಅವರು ಸಲ್ಲಿಸಿದ್ದಾರೆ. ರತ್ನಕುಮಾರ್ ಅವರು ಹೇಳಿದ್ರು, ಸಭೆ ಯಾವ ರೀತಿ ನಡಿಬೇಕು, ಸಭೆಯಲ್ಲಿ ಕುರ್ಚಿ ಎಲ್ಲಿ ಹಾಕ್ಬೇಕು, ಯಾರಿಗೆ ಮೊದಲು ಮಾತಾಡ್ಬೇಕು, ಎಲ್ಲವನ್ನೂ ಶ್ರೀಪಾದಂಗಳವರೇ ನಿರ್ದೇಶನ ಕೊಡ್ತಾ ಇದ್ರು ಎಂಬುದಾಗಿ. ಬರೀ ನಿರ್ದೇಶನ ಕೊಡ್ತಾ ಇದ್ದಿದ್ದಲ್ಲ, ಆ ನಿರ್ದೇಶನದಲ್ಲಿ ಸ್ವಲ್ಪನೂ ಕೂಡ ಯಾರೋ ದೋಷವನ್ನ ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ನಿರ್ದುಷ್ಟವಾದ ನಿರ್ದೇಶನವನ್ನ ಶ್ರೀಪಾದಂಗಳವರು ನೀಡ್ತಾ ಇದ್ರು. ಇಂತಹ ಭವ್ಯ ವ್ಯಕ್ತಿತ್ವವನ್ನ ಶ್ರೀಪಾದಂಗಳವರು ಹೊಂದಿದ್ರು ಎಂಬುದಾಗಿ ಇಬ್ಬರು, ಮುರಳಿಯವರು ಹಾಗೂ ಶ್ರೀಯುತ ರತ್ನಕುಮಾರ್ ಅವರು ತುಂಬಾ ಚೆನ್ನಾಗಿ ಶ್ರೀಪಾದಂಗಳವರ ಗುಣಗಳನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ನಮ್ಮ ಪೂರ್ಣಪ್ರಜ್ಞ, ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ನಾಳೆ ದಿವಸ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ, ಅಪಾರ ಪರಿಣತಿಯನ್ನ ಹೊಂದಿರತಕ್ಕಂತಹ ಶ್ರೀಮತಿ ಸಂಗೀತಾ ಕಟ್ಟಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ 7 ಗಂಟೆಗೆ ಉಪಸ್ಥಿತರಾಗೋಣ.